ಪ್ರಿಯಾತಿ ಪ್ರಿಯ ಮತ್ತು ಮಧುರಾತಿ ಮಧುರ ಚಿಕ್ಕ ಬ್ರಾಹ್ಮಣ ಪರಿವಾರ ಅಂತ ಹೇಳ್ಬೋದು. ಇಲ್ಲ ಬ್ರಾಹ್ಮಣರ ಜಗತ್ತು ಅಂತ ಇದನ್ನ ಚಿಕ್ಕ ಜಗತ್ತು, ಬ್ರಾಹ್ಮಣರ ಚಿಕ್ಕ ಪ್ರಪಂಚ ಅಂತ ಹೇಳ್ಬೋದು. ಪ್ರಪಂಚ ಪರಿವಾರನ ಹೋಗ್ತಾ ಇದ್ದಾರೆ. ये छोटा सा संसार कितना न्यारा भी है तो क्या है. ಈ ಚಿಕ್ಕ ಜಗತ್ತೇನಿದೆ ಬ್ರಾಹ್ಮಣರ ಇದು ಬಹಳ ನ್ಯಾರ ಇದೆ ಮತ್ತು ತ್ಯಾಗ ಕೂಡ ಇದೆ. ಬಾಬಾ ಬಾಬಾದವರಿಗೆ ಈ ಬ್ರಾಹ್ಮಣ ಪ್ರಕಾರ ಬ್ರಾಹ್ಮಣ ಜಗತ್ತು ಬಹಳ ಪ್ರಿಯ ಅನಿಸುತ್ತೆ. ಯಾಕೆ ಇದು ಪ್ರಿಯ, ಯಾಕೆ ತ್ಯಾಗ ಇದು? क्योंकि इस ब्राह्मण संसार की हर आत्मा विशेष आत्मा. ಯಾಕೆಂದ್ರೆ ಬ್ರಾಹ್ಮಣರ ಈ ಜಗತ್ತಿನ ಪ್ರತಿಯೊಬ್ಬ ಆತ್ಮಗಳು ಏನಾಗಿದ್ದಾರೆ, ವಿಶೇಷ ಆತ್ಮ ಆಗಿದ್ದಾರೆ. देखने में तो अति साधारण आत्मा आते ಹಂಗ್ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಹೇಗಿದ್ದೀರಿ ಎಲ್ರು, ಸಾಧಾರಣ ಅನಿಸ್ತೀರಿ, ಇದೇನು ವಿಶೇಷ ಅಂತ ಅನಿಸ್ತೀರಿ. ಬಾಬಾ ಹೇಳ್ತಾರೆ ಲೇಕಿನ್ ಸಬ್ಸೆ ಬಡೆ ಸೆ ಬಡೆ ವಿಶೇಷತೆ. ಆದ್ರೆ ಯಾವ ವಿಶೇಷತೆ ಇದೆ ನಿಮ್ಮಲ್ಲಿ? ಎಲ್ಲಕ್ಕಿಂತ ದೊಡ್ಡ ವಿಶೇಷತೆ ಯಾವುದು? ಬ್ರಾಹ್ಮಣರ ಎಲ್ಲಕ್ಕಿಂತ ದೊಡ್ಡ ವಿಶೇಷತೆ ಯಾವುದು? ನಾವ್ ಯಾರು ಪ್ರೈಮ್ ಮಿನಿಸ್ಟರ್ ಅಲ್ಲ, ಪ್ರೆಸಿಡೆಂಟ್ ಅಲ್ಲ, ಭಕ್ತಿ ಮಾರ್ಗದ ಗುರು ಜಗದ್ಗುರುಗಳಲ್ಲ, ಅಥವಾ ಯಾರು ದೊಡ್ಡ ರಾಜಕಾರಣಿಗಳು, ಫಿಲ್ಮ್ ಆಕ್ಟರ್ಗಳು, ವಿಜ್ಞಾನಿಗಳಲ್ಲ. ಜಗತ್ತಿನಲ್ಲಿ ಸಮಾಜದಲ್ಲಿ ಅದನ್ನ ನೋಡ್ಲಿಕ್ಕೆ ಸಾಧಾರಣ ಆಗಿದೆ. ಎಲ್ಲರೂ ನೋಡಲು ಸಾಧಾರಣ ಇರ್ಬೋದು, ಆದ್ರೆ ಏನಾಗಿದ್ದೀರಿ, ಅತಿ ವಿಶೇಷ ಇದೆ. ಏನದ ವಿಶೇಷತೆ ಅಂದ್ರೆ ಬಾಬಾ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮಗಳ ಒಂದು ವಿಶೇಷತೆ ಏನಂದ್ರೆ ಪರಮಾತ್ಮ ತಂದೆಯನ್ನ ತಮ್ಮ ದಿವ್ಯ ಬುದ್ಧಿಯ ಮೂಲಕ ತಿಳಿದುಕೊಂಡಿರುವುದು. ಇವತ್ತು ಜಗತ್ನಲ್ಲಿ ದೊಡ್ಡವರೆಲ್ಲ ಇದ್ದಾರೆ, ಆದ್ರೆ ಅವ್ರು ಯಾರಿಗೂ ಪರಮಾತ್ಮ ಬಂದಿದ್ದಾರೆ ಅಂತ ಗೊತ್ತೇ ಇಲ್ಲ. ಆದ್ರೆ ನೀವು ನೋಡಿದ್ರೆ ನೋಡ್ಲಿಕ್ಕೆ ಸಾಧಾರಣ ಇದ್ದೀರಿ, ಆದ್ರೆ ಪರಮಾತ್ಮ ಬಂದಿರೋದನ್ನ ಏನ್ ಮಾಡ್ಬಿಟ್ಟೆ, ಗುರುತು. चाहे 90 वर्ष के बुजुर्ग हैं, बीमार है, लेकिन परमात्मा को पहचाने की दिव्य बुद्धि दिव्य नेत्र सिवाय ब्राह्मण आत्माओं के नामी ग्रामी बीवी आईटी में भी नहीं है. ಬಾಬಾ ಹೇಳ್ತಾರೆ, ನೀವು ಮಕ್ಕಳಲ್ಲಿ 90 ವರ್ಷದ ಮುದುಕರು ಇರ್ಬೋದು, ಅಥವಾ ಅನೇಕ ಕಾಯಿಲೆ ಉಳ್ಳವರು ಇರ್ಬೋದು. ಆದ್ರೆ ಬಾಬಾ ಹೇಳ್ತಿದ್ದಾರೆ, ಪರಮಾತ್ಮ ತಂದೆಯನ್ನ ತಮ್ಮ ದಿವ್ಯ ಬುದ್ಧಿಯ ಮೂಲಕ, ದಿವ್ಯ ನೇತ್ರದ ಮೂಲಕ ಬ್ರಾಹ್ಮಣ ಆತ್ಮಗಳಲ್ಲದೆ ಈ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ಇರ್ಬೋದು, ಅವ್ರು ಯಾರು ಗುರುತಿಸಿಲ್ಲ. ಯಾರನ್ನ? ಪರಮಾತ್ಮ ತಂದೆಯನ್ನ ಗುರುತಿಸಿಲ್ಲ. ये सभी माताएं क्यों यहाँ पहुंची? ನೋಡಿ, ಅಣ್ಣಂದಿರಿಂದ ಮಾತೆಯ ಸಂಖ್ಯೆ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ಬಾಬಾ ವಿಶೇಷವಾಗಿ ಮಾತೆಯನ್ನೇ ಜಾಸ್ತಿ ಮಾತಾಡ್ತಾರೆ ಅಲ್ವಾ. ನೋಡಿ, ಮಾತೆಯರಿಗೆ ಬಾಬಾ ಕೇಳ್ತಾರೆ, ಇವರೆಲ್ಲ ಮಾತೆಯರು ಯಾಕೆ ಬಂದಿದ್ದಾರೆ? ಯಾಕೆ ಬಂದಿದ್ದಾರೆ? ಯಾಕೆ ಬಂದಿದ್ದೀರಿ? ಯಾಕೆ ಬಂದಿದ್ದೀರಿ? टांगे चले नहीं चले लेकिन पहुंच गए. ಕಾಲೇ ನಡಿಲಿಕ್ಕೆ ಬರ್ದೇ ಇರ್ಲಿ, ಸ್ಕೂಲ್ ಹಿಡ್ಕೊಂಡು ಯಾರ್ದೋ ಬೈಕ್ ಹತ್ಕೊಂಡು ಕುಂಟುಕೊಂಡು ಬಂದ್ ತಲುಪಿದ್ರಿ ತಾನೆ? ಇಲ್ಲ ಆಯ್ತು, ಮಧುಬನಕ್ಕೆ ಹೋಗಿ ಹೋಗುತ್ತೆ ಅಲ್ವಾ? ತಲುಪಿದ್ರಿ ತಾನೆ? ಯಾಕೆ? ದೂರ ಇರ್ಲಿ ಹತ್ರ ಇರ್ಲಿ ಬಂದ್ ತಲುಪಿದ್ರಿ ಯಾಕೆ? ತಂದೆಯನ್ನ ಗುರುತಿಸಿದ್ದೀರಿ. ಇವರೇ ನಮ್ಮ ತಂದೆ, ಸತ್ಯ ತಂದೆ ಪರಮಾತ್ಮ ನನಗೆ ಜ್ಞಾನ ಕೊಡೋದ್ರ ಮೂಲಕ ಶ್ರೇಷ್ಠ ದೇವತಾ ಮಾಡ್ತಾರೆ ಅಂತ ನಾವು ಗುರುತಿಸಿದ್ವಿ. ಅದಕ್ಕಾಗಿ ತಲುಪಿದ್ದೇವೆ. ಅದಕ್ಕೆ ತಲುಪಿದ್ದೀವಿ ತಾನೆ? बाबा के लिए पहचाने का नेत्र, पहचाने का बुद्धि सिवाय आपके किसी को प्राप्त नहीं. ನೋಡಿ, ಹೇಳ್ತಿದ್ರೆ ಬಾಬಾ, ನಿಮ್ಮ ವಿಶೇಷತೆ ಏನಂತಂದ್ರೆ ನಿಮಗೆ ತಂದೆಯನ್ನ ಗುರುತಿಸುವಂತ ನೇತ್ರ, ಕಣ್ಣು. ತಂದೆಯನ್ನ ಗುರುತಿಸುವಂತ ಕಣ್ಣು ಅಂದ್ರೆ ಯಾವುದು? ಬುದ್ಧಿ. ಜ್ಞಾನ ಅಂದ್ರೆ ಅದು ಕಣ್ಣು, ಬುದ್ಧಿ ಅಂದ್ರೆ ಅದು ಕಣ್ಣು.
ಅದು ನೀವು ಮಕ್ಕಳಿಗೆ ಬಿಟ್ರೆ ಬೇರೆ ಯಾರಿಗೂ ಈ ಪ್ರಪಂಚದಲ್ಲಿ ಪ್ರಾಪ್ತಿ ಆಗಿಲ್ಲ. ದೊಡ್ಡ ದೊಡ್ಡ ಹ್ಮ್ ಧರ್ಮದ ನೇತಾಗಳಿದ್ದಾರೆ, ರಾಜನೇತಾಗಳಿದ್ದಾರೆ, ಫಿಲ್ಮ್ ಅಭಿನೇತ ಇದ್ದಾರೆ. ಅವ್ರು ಯಾರಿಗೂ ಇಲ್ಲ ಇದ್ದೀವಿ ಪರಮಾತ್ಮನ ಗುರುತಿಸುವಂತ ಇದ್ದೀವಿ ನೇತ್ರ ನಿಮಗ್ ಬಿಟ್ರೆ ಯಾರಿಗೂ ಇಲ್ಲ. ಬಾಬಾ ಹೆಸರು ಎಲ್ಲ ಮಾತೇರಿ ಈ ಗೀತೆಯನ್ನ ಹಾಡ್ತೀರಿ. ಯಾವ ಗೀತೆ ಹಾಡ್ತೀರಿ? ಹಮ್ನೆ ದೇಖ ಹಮ್ನೆ ಪಾಯ ಹಮ್ನೆ ಜಾನ. ಒಂದು ಗೀತೆ ಇದೆ ತಾನೆ, ನೀವೆಲ್ಲ ಮಾತಿರ ಈ ಗೀತೆ ಹಾಡ್ತೀರಿ ತಾನೆ. ನಾನು ತಂದೆಯನ್ನ ನೋಡಿದೆ, ತಂದೆಯನ್ನ ಗುರುತಿಸಿದೆ ಹೇಳ್ತೀರಾ? ನೋಡಿದ್ರ ಇಲ್ಲ ತಂದೆಯನ್ನ? ಯಾರ್ಯಾರು ನೋಡಿದಿರಿ? ಯಾವ ಮಾತೇರ್ ನೋಡಿದ್ರಿ? ಮಾತೇರ್ ಹಾ ನೋಡಿದಿರಾ? ಬಾಬು ಅವ್ರು ನೋಡಿದಿರಾ? ನೋಡಿದಿರಾ ಬಾಬು ಅವ್ರನ್ನ? ಕಾಣ್ಲಿಕ್ಕೆ ಸಿಗ್ತಾರ? ಅವ್ರು ಕಾಣ್ತಾರ? ನೋಡಿದ್ರಿ ಅಂತ ಕೈ ಇಟ್ಟಿದ್ರಲ್ಲ. ಈಗ ಹೇಳ್ರಿ, ಯಾರ್ಯಾರು ನೋಡಿದಿರಿ ಬಾಬಾ ಅವ್ರನ್ನ? ಒಬ್ರೇ ನೋಡಿರಿ, ಒಬ್ರೇ ಕೈ ಇಟ್ಟಿ. ಬಾಬಾ ಅವ್ರನ್ನ ಯಾರ್ಯಾರು ನೋಡಿದ್ರಿ? ಬಾಬಾ ಅವ್ರನ್ನ ನೀವೆಲ್ಲರೂ ನೋಡಿದ್ದೀರಿ. ಈ ಕಣ್ಣಿನ ಕಾಣಲ್ಲ ಅವರು. ಯಾವ ಕಣ್ಣಿನ ಕಾಣ್ತಾರೆ? ದಿವ್ಯ ನೇತ್ರ ಅಂದ್ರೆ ಏನದು? ಜ್ಞಾನ ನೇತ್ರ, ಬುದ್ಧಿ ನೇತ್ರ. ಭಕ್ತಿಯಲ್ಲಿ ಬುದ್ಧಿಗೂ ಕೂಡ ಕಣ್ಣು ಅಂತ ಕರೆದು, ಜ್ಞಾನಕ್ಕೆ ಕಣ್ಣು ಅಂತ ಕರೆದು, ಅರಿವೇ ಗುರು. ಗುರು ಅಂದ್ರೆ ಯಾರು? ಈ ಗುರು ಕಾವಿ ಬಟ್ಟೆ ಉಟ್ಕೊಂಡು ಓಡಾಡ್ತಲ್ಲ, ಅವರೆಲ್ಲ ಗುರು. ಅರಿವೇ ಗುರು, ಜ್ಞಾನವೇ ಗುರು ಅಂತ ಅಲ್ವಾ? ಬುದ್ಧಿ ಗುರು ಅಂತ ಪರಮಾತ್ಮ ಒಬ್ಬರೇ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ನೀವೆಲ್ಲ ಹಾಡ್ತೀರಿ, ನಾವು ತಂದೆಯನ್ನ ನೋಡಿದ್ದೇವೆ, ತಂದೆಯ ಗುರುತಿಸಿದ್ದೇವೆ, ತಂದೆಯನ್ನ ತಿಳಿದುಕೊಂಡಿದ್ದೇವೆ ಅಲ್ವಾ? ತಂದೆಯನ್ನ ನೋಡಿದ್ದೇವೆ. ಯಾವುದರಿಂದ? ಅರಿವಿನಿಂದ, ಜ್ಞಾನದಿಂದ. ಅದಕ್ಕೆ ದಿವ್ಯ ನೇತ್ರ, ದಿವ್ಯ ಕಣ್ಣು ಅಂತ ಕೂಡ ಹೇಳ್ತಾರೆ. ನೋಡಿದೀವಿ ತಾನೆ. ಮಾತಾಂಕೋ ಏನ್ ನಶಾ ಹೇ? ಮಾತೆಯರಿಗೆ ಈ ನಶೆ ಇದೆಯಾ? ನಾವು ಬಾಬಾವನ್ನ ನೋಡ್ಬಿಟ್ವಿ, ಗುರ್ತಿಸ್ಬಿಟ್ವಿ. ಯಾರ ನಶೆ ಖುಷಿ ಇದೆ? ಕೈ ಎತ್ರಿ. ಬಾಬಾ ಹೇಳ್ತಾರೆ, ಮಾತೆಯರೆಲ್ಲ ಬಹಳ ಚೆನ್ನಾಗಿ ಕೈ ಆಡಿಸ್ತಿದ್ದಾರೆ, ಬಹಳ ಒಳ್ಳೆಯದು. ಈಗ ಪಾಂಡವರ ಕಡೆ ತಿರ್ತಾರೆ. ಪಾಂಡವಕ್ಕೂ ನಶಾ ಹೇ? ಬಾಬಾ ಹೇಳ್ತಾರೆ, ನೀವಿಬ್ರು ಒಬ್ರಿಗಿಂತ ಒಬ್ರು ಕಡಿಮೆ ಇಲ್ಲ. ಮಾತೆಯರು ಪಾಂಡವರು ಏಕ ದೋಸೆ ಆಗಿ ಒಬ್ಬರಿಗಿಂತ ಇನ್ನೊಬ್ರು ಮುಂದೆ ಇದ್ರಿ, ಜಾಸ್ತಿನೇ ಇದ್ರಿ. ಮಾತೆಯರು ಜಾಸ್ತಿ ಅಂದ್ರಿ, ಅಣ್ಣಂದ್ರು ಜಾಸ್ತಿ ಇದ್ದಾರೆ. ಇವ್ರ ಕಡೆ ನೋಡಿದ್ರೆ ಇವ್ರು ಜಾಸ್ತಿ ಅಂತಾರೆ ಬಾಬವ್ರಿಗೆ. ಮಾತೆಯರ್ ಕಡೆ ನೋಡಿದ್ರೆ ಮಾತೆಯರು ಕಮ್ಮಿ ಇಲ್ಲ, ಇವ್ರು ಜಾಸ್ತಿ ಅಂತಾರೆ. ಬಾಪ್ತಾದವ್ರಿಗೆ ಇಬ್ರುನು ಒಬ್ಬರಿಗಿಂತ ಅವರು ಜಾಸ್ತಿ. ಸಂಖ್ಯೆಯಲ್ಲ, ಪುರುಷಾರ್ಥದಲ್ಲಿ, ಸೇವೆಯಲ್ಲಿ, ಯುಗದಲ್ಲಿ, ಧಾರಣೆಯಲ್ಲಿ ಅಲ್ಲ, ಒಬ್ಬರಿಗಿಂತ ಒಬ್ಬರೇನಿದೆ ಮುಂದಿದ್ದೆ. ನ ಶಕ್ತಿಯಾನೆ ಕಮ್ಮಿ ಹೇ ನ ಪಾಂಡವನೇ ಕಮ್ಮಿ. ಶಕ್ತಿಯರಲ್ಲೂ ಕೊರತೆ ಇಲ್ಲ, ಶಕ್ತಿಯರೂ ಕಡಿಮೆ ಇಲ್ಲ. ಪಾಂಡವರು ನೀವು ಕಡಿಮೆ ಇಲ್ಲ. ಲೇಕಿನ್ ಬಾಪ್ತಾದಕ್ಕೂ ಯಹಿ ಖುಷಿ ಇದೆ. ಬಾಪ್ತಾದವ್ರಿಗೆ ಇದೇ ಖುಷಿ ಇದೆ. ಯಾವುದು? ಏಕ್ ಛೋಟಾ ಸಂಸಾರ ಕಿತ್ನಾ ಪ್ಯಾರ. ಈ ಒಂದು ಚಿಕ್ಕ ಪ್ರಪಂಚ ನಮ್ಮದು, ಬ್ರಾಹ್ಮಣರ ಪ್ರಪಂಚ ಎಷ್ಟು ಪ್ರಿಯ ಇದೆ ಅಲ್ಲ ಅಂತ ಅನ್ಸುತ್ತೆ. जब आपस में भी मिलते हो तो कितना प्यारी आत्माएं लगती हो. ನೀವು ಪರಸ್ಪರ ಸೇರ್ಕೊಂಡಾಗ ಎಷ್ಟು ಪ್ರಿಯ ಅನಿಸ್ತೀರಿ ತಾನೆ. ಸಂಘಟನೆಯಲ್ಲಿ ಯಾಕೆ ಸೇರ್ತೀರಿ? ಸಂಘಟನೆಯಲ್ಲಿ ಯಾಕೆ ಸೇರ್ತೀರಿ? ಬೆಳಿಗ್ಗೆ ಮುರಳಿ ಕೇಳಿದೀವಿ ಅಂತ ಬಿಟ್ಬಿಟ್ಟಿದ್ದೀರಾ? ಮುರಳಿ ಮೊಬೈಲ್ ಅಂತ ಸಿಗ್ತದೆ, ಎಲ್ಲ ಸಿಗ್ತದೆ, ಯಾಕೆ ಇಲ್ಲಿ ಕೇಳ್ತೀವಿ? ಸಂಘಟನೆ ಏನ್ ಅನ್ಸುತ್ತೆ ನಮ್ಗೆ? ಎಷ್ಟು ಪ್ರಿಯ ಅನ್ಸುತ್ತೆ ಅಲ್ಲ. ಮನೇಲಿ ಕೇಳಿದ ಅಷ್ಟು ಮಜಾ ಬರೋದಿಲ್ಲ ಮುರಳಿ. ನೀವೇ ಮನೇಲಿ ಮುರಳಿ ಓದ್ಕೊಂಡ್ರೆ ಅಷ್ಟು ಮಜಾ ಬರುದಿಲ್ಲ. ಸಂಘಟನೆ ಶಕ್ತಿ ಇರ್ತದೆ. ಸಂಘಟನೆಯಲ್ಲಿ ಕೇಳಿದಾಗ ವಿಶೇಷ ಅನುಭವ ಆಗುತ್ತೆ. ಯಾಕೆಂದ್ರೆ ಒಂದು ಆತ್ಮದ ಪಾವರ್ ಇನ್ನೊಂದು ಆತ್ಮದ ಪಾವರ್ ಅನ್ನ ಜಾಸ್ತಿ ಮಾಡುತ್ತೆ. ಸಂಘಟನೆಯ ಮಹತ್ವನೇ ಅದು. ನಾವು ಮನೇಲಿ ಕೇಳ್ತೀವಿ, ಯೋಗ ಮಾಡ್ತೀವಿ ಅಂತ. ಸಂಘಟನೆಯಲ್ಲಿ ಕ್ಲಾಸ್ ಇದ್ದಾಗ, ಸಂಘಟನೆಯಲ್ಲಿ ಯೋಗ ಇದ್ದಾಗ ಎಂದು ಪ್ರೇರಣೆ ಒಂದು ಯೋಗ ಮಾಡೋದಾಗ್ಲಿ, ಕ್ಲಾಸ್ ಕೇಳೋದಾಗ್ಲಿ ಮಾಡಬಾರ್ದು. ಅದೊಂದು ಪವರ್, ಸಂಘಟನೆಯಲ್ಲಿ ಒಂದು ಶಕ್ತಿ ಇರುತ್ತೆ ಅಲ್ವಾ? ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಅಂತ. ಈ ಸಂಘಟನೆ ಬಾಬಾಗೆ ಬಹಳ ಪ್ರಿಯ ಅನಿಸ್ತಿದೆ. ನಿಮ್ಗೂನು ಪ್ರಿಯ ಅನಿಸ್ತಿದೆ. ನೀವು ಮನೇಲಿ ವೆರೈಟಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೋದು ಅಲ್ವಾ? ಅದ್ರಲ್ಲಿ ಬೇರೆ ಇವತ್ತು ಸಂಡೆ, ಎಲ್ಲ ಮಕ್ಳೆಲ್ಲ ಮನೇಲಿ ಇರ್ತಾರೆ, ಫ್ರೀ ಇರ್ತೀವಿ, ಮನೇಲಿ ವೆರೈಟಿ ಅವ್ರಿಗೂ ಮಾಡಿ ನೀವು ತಿನ್ಬೋದು. ಆದ್ರೆ
ಬಾಬಾರವ್ರ ಮನೇಲಿ ಎಷ್ಟು ಸಿಂಪಲ್ ಪ್ರಸಾದ ಇತ್ತು, ಅದನ್ನ ಬಿಟ್ಟು ಬರ್ತೀರಿ ಯಾಕೆ? ಈ ಸಂಘಟನೆ, ಈ ಪ್ರಸಾದ ಏನಾಗತ್ತೆ? ಬಾಬಾ ಪ್ರಸಾದ ಸಂಘಟನೆಯಲ್ಲಿ ಬಾಬಾ ಪ್ರಸಾದ ಊಟ ಮಾಡೋದು ಏನಾಗತ್ತೆ ನಿಮ್ಗೆ? प्रिय अनिಸುತ್ತೆ, अनिಸುತ್ತೆ ताने? जब आपस में भी मिलते हो तो कितने प्यारे आत्माएं लगते हो। बाप दादा देश विदेश के सर्व आत्माओं द्वारा आज यही दिल का गीत सुन रहे थे। बाबा मीठा बाबा, हमने जाना, हमने देखा। बाप दादा ದೇಶ ವಿದೇಶದ ಎಲ್ಲಾ ಆತ್ಮಗಳ ಮೂಲಕ ಎಲ್ಲಾ ಆತ್ಮಗಳು ಹಾಡುವಂತ ಈ ಹೃದಯದ ಗೀತೆಯನ್ನ ಬಾಪ್ತದ ಕೇಳ್ತಾರೆ. ಇಡೀ ಜಗತ್ತಿನ ಎಲ್ಲಾ ಆತ್ಮಗಳು ಹೃದಯದಿಂದ ಒಂದು ಗೀತೆಯನ್ನ ಹಾಡ್ತಾ ಇದ್ರು, ಇದು ಬಾಪ್ತದ ಕೇಳಿಸ್ಕೊಳ್ತಾ ಇದ್ರು. ಯಾವ್ದದು? ಬಾಬಾ ಮೀಠಾ ಬಾಬಾ, ನಾನು ನಿನ್ನನ್ನು ನೋಡಿದೆ, ನಾನು ನಿನ್ನನ್ನು ತಿಳಿದುಕೊಂಡೆ, ಗುರುತಿಸಿದೆ. ಆ ಹಾಡಿದ್ರ ನೀವು? यह गीत गाते गाते चारों ओर के बच्चे एक तरफ खुशी में, दूसरी तरफ स्नेह के सागर में समाये हुए थे। ಈ ಗೀತೆನ ಕೇಳ್ತಾ ಕೇಳ್ತಾ ಎಲ್ಲ ಕಡೆಯಲ್ಲಿರುವಂತ ಮಕ್ಕಳು ಒಂದು ಕಡೆ ಖುಷಿಯಲ್ಲಿ, ಮತ್ತೊಂದು ಕಡೆ ಸ್ನೇಹದ ಸಾಗರದಲ್ಲಿ ಸಮಾವೇಶ ಆಗಿತ್ತು. ಹ್ಮ್ ಅಲ್ವಾ? ಈ ಗೀತೆ ಕೇಳುವಾಗ ಎಲ್ರು ಹೇಗಿರ್ತೀರಿ? ಬಹಳ ಖುಷಿಯಲ್ಲಿ ಇರ್ತೀರಿ, ಸ್ನೇಹ ಸಾಗರದಲ್ಲಿ लीन ಆಗ್ಬಿಟ್ಟಿರ್ತೀರಿ। जो भी चारों ओर के यहाँ साकार में नहीं लेकिन दिल से, दृष्टि से बाप दादा के सामने ಬಾಬಾ ಹೇಳ್ತಾರೆ ಯಾರೆಲ್ಲ ಇಲ್ಲಿ ಇದ್ದೀರಿ, ಎಲ್ಲಾ ಕಡೆ ಅಂತವ್ರು, ಎಲ್ಲಾ ಕಡೆಯಲ್ಲಿರುವಂತವ್ರು. ಬಾಬಾ ಹೇಳ್ತಾರೆ ನೀವು ಸಾಕಾರದಲ್ಲಿ ಇರ್ಲಿಕ್ಕಿಲ್ಲ, ಆದ್ರೆ ಹೃದಯದಿಂದ, ದೃಷ್ಟಿಯಿಂದ ಸಾಕಾರದಲ್ಲಿ ನೀವು ಬಾಪ್ತಾದ್ರ ಎದುರುಗಡೆ ಇಲ್ಲೇ ಇರ್ಬೋದು. ಈ ಬಾಬಾರ ಮೇಲೆ ಮಾಡೋ ಎಲ್ರು ಇಡೀ ಜಗತ್ನವ್ರು ಹೋಗಿರ್ತೀವೇನೋ ಬಾಬಾರ ಎದುರುಗಡೆ. ನಾವು ಸುಮಾರು 9-10 ಲಕ್ಷ ಜನ ರೆಗ್ಯುಲರ್ ನೋಡ್ಲಿಕ್ಕೆ ಕೇಳೋದ್ರಿಂದ 11 ಲಕ್ಷ ಜನ ನಾವೆಲ್ಲ ಮಧುವನಕ್ಕೆ ಹೋಗಿ ಸೇರಿ ಎಲ್ಲ ಮಾಡ್ಲಿಕ್ಕೆ ಆಗುತ್ತೇನೋ ಒಟ್ಟಿಗೆ? ಇಲ್ಲ. ನಾವೇನ್ ಮಾಡ್ತೀವಿ? ಆ ನಾವು ನಮ್ಮ ಸೆಂಟರ್ಗಳಲ್ಲಿ ಅಥವಾ ಕೆಲವರು ಆಗದೆ ಇರೋ ಮನೆಗಳಲ್ಲಿ ಮುರುಳಿನ ಕೇಳ್ತಿರ್ತೀವಿ ತಾನೆ. ಅಂದ್ರೆ ಬಾಪ್ತಾದ ಹೇಳ್ತಾ ಇದ್ದಾರೆ, ನೀವು ಕೇವಲ ಸಾಕಾರದಷ್ಟೇ ಅಲ್ಲ, ನೀವು ಹೃದಯದಿಂದ, ದೃಷ್ಟಿಯಿಂದ ಹತ್ರ ಇಲ್ಲದೆ ಇರ್ಬೋದು, ಆದ್ರೆ ಹೃದಯದಿಂದ, ದೃಷ್ಟಿಯಿಂದ ಎಲ್ಲಿದ್ದೀರಿ? ಎದುರುಗೇ ಇದ್ದೀರಿ, ಸಮೀಪ ಎದುರುಗೇ ಕೂತಿದ್ದೀರಿ ಅಂತಾರೆ ಬಾಬಾ। और बाप दादा भी साकार में दूर बैठे हुए बच्चों को सम्मुखी देख रहे हैं। ಮತ್ತೆ ನೀವು ದೂರ ದೂರ ಇದ್ರು ಕೂಡ ಬಾಪ್ ದಾದಾರವರು ನಿಮ್ಮನ್ನ ಎಲ್ಲಿ ನೋಡ್ತಾರಂತೆ? ಹತ್ತಿರ ಎದುರಿಗೆ ಇದ್ದಾರೆ ಅಂತ ನೋಡ್ತಾರೆ ಬಾಬಾ। ಚಾಹೆ ದೇಶ ದೇಶ ಇರ್ಬೋದು, ಇಲ್ಲ ವಿದೇಶ ಇರ್ಬೋದು, ಬಾಪ್ ದಾದಾ ಕಿತನೆ ಮೇ ಪਹੁಂಚ ಸಕ್ತೆ, ನೀವ್ ಎಲ್ಲೇ ಇರ್ಬೋದು, ನಿಮ್ ಹತ್ರ ಬಾಪ್ ದಾದಾ ತಲುಪಿಬಿಡ್ತಾರೆ। ಎಷ್ಟು ಸಮಯ ಬೇಕು ಬಾಬಾ? ಎಲ್ಲಿ ಸಂಘಟನೆ ಇರುತ್ತೆ ಅಲ್ಲಿ ಬಾಪ್ ದಾದಾ ತಲುಪ್ತಾರೆ ತಾನೆ। ಬಾಪ್ ದಾದಾರವರ ಸಂಘಟನೆ ಎಲ್ಲಿರ್ತದೆ ಅಲ್ಲಿ ಬಾಪ್ ದಾದಾ ತಲುಪಿ ಬಿಡ್ತಾರೆ। ಅದಕ್ಕೆ ಸಂಘಟನೆಗೆ ಯಾಕೆ ನೋಡ್ಲಿಕ್ಕೆ ಕೇಳಬೇಕು ಅಂದ್ರೆ, ಸಂಘಟನೆ ಇದ್ದಲ್ಲಿ ಬಾಬಾ ತಲುಪ್ತಾರೆ। ಇಷ್ಟು ಜನ ಕರಿತಿರ್ತೀವಿ ಅಂದ್ಮೇಲೆ ಬರ್ಲಾರ್ದಿರ್ತಾರ? ಇಷ್ಟು ಜನ ಕುತ್ಕೊಂಡು ಯೋಗ ಮಾಡ್ತಿದೀವಿ ಅಂದ್ಮೇಲೆ ಬರ್ಲಾರ್ದ ಇರ್ತಾರ ಬಾಬಾ? ಅದಕ್ಕೆ ಬಾಪ್ ದಾದಾ ಹೇಳ್ತಿದ್ದಾರೆ, ಎಷ್ಟು ಸಮಯ ಬೇಕು ಬಾಪ್ ದಾದಾರಿಗೆ ತಿರುಗುಪಾ ಬರ್ಲಿಕ್ಕೆ ಪರಂಧಾಮದಿಂದ? ಚಕ್ಕರ್ ಲಗಾ ಸಕ್ತೆ ಹೇ ಬಾಪ್ ದಾದಾ ನೋಡಿ, ಇಡೀ ಜಗತ್ ಬರೀ ತಿರುಗುಪ್ಪ ಅಷ್ಟಲ್ಲ, ಇಡೀ ಜಗತ್ತಿಗೆ ತಲುಪಲಿಕ್ಕೆ ಬಾಬಾ ಅವ್ರಿಗೆ 1 ಸೆಕೆಂಡ್ ಸಾಕು। ಇಡೀ ಜಗತ್ತನ್ನ ಚಕ್ರ ಹಾಕ್ತಾರೆ ಬಾಬಾ ಸೆಕೆಂಡ್। ಬಾಪ್ ದಾದಾ ಎಲ್ಲ ಕಡೆಯ ಮಕ್ಕಳಿಗೆ ರಿಟರ್ನ್ ಅಲ್ಲಿ ಪ್ರತಿಫಲವಾಗಿ ಅರಬ್ ಕರಬಿಗಿಂತಲೂ ಅರಬ್ ಅಂದ್ರೆ ಎಷ್ಟು? ಅರಬ್ ಅಂದ್ರೆ ಎಷ್ಟು? ಪದ್ಮ ಅಂದ್ರೆ 17 ಸೊನ್ನೆ, ಅರಬ್ ಅಂದ್ರೆ ಎಷ್ಟು? 100 ಕೋಟಿ ಕರೆಕ್ಟಾ ಮಕ್ಕಳೇ? ಅರಬ್ ಅಂದ್ರೆ ಎಷ್ಟು? ಖರಬ್ ಅಂದ್ರೆ ಎಷ್ಟು? ಖರಬ್ ಅಂದ್ರೆ ಅದಕ್ಕಿಂತಲೂ ಜಾಸ್ತಿ ನೆನಪು ಪ್ರೀತಿಗಳನ್ನ ಕೊಡ್ತಾ ಇದ್ದಾರೆ। चारों ओर के बच्चों को देख देख सबके दिलों में एक ही संकल्प देख रहे हैं। सभी नयनों से यही कह रहे कि हमें परमात्मा 6 मास का होमवर्क याद है।
ಹ್ಮ್ ಎಲ್ಲಾ ಕಡೆ ಮಕ್ಕಳನ್ನ ನೋಡಿ ಎಲ್ಲರ ಹೃದಯದಲ್ಲಿ ಒಂದು ಸಂಕಲ್ಪವನ್ನು ಕೂಡ ಬಾಬಾ ರೀತಿ ಮಾಡ್ತಿದ್ದಾರೆ, ನೋಡ್ತಿದ್ದಾರೆ. ಏನಂದ್ರೆ ಒಂದ್ ಸಂಕಲ್ಪ ಏನ್ ನೋಡ್ತಿದ್ದಾರೆ ಬಾಬಾ ಅಂದ್ರೆ ಎಲ್ಲರ ನಯನಗಳಿಂದ ಇದೇ ಬರ್ತಾ ಇದೆ, ಎಲ್ಲರ ಕಣ್ಣುಗಳಿಂದ, ಎಲ್ಲರ ಹೃದಯದಿಂದ ಇದೇ ಮಾತು ಬರ್ತಾ ಇದೆ. ಏನ್ ಮಾತು, ಏನೇನ್ ಬರ್ತಾ ಇದೆ? 6 ತಿಂಗಳಿನ ಹೋಮ್ವರ್ಕ್. ಏನ್ ಕೊಟ್ಟಿದ್ರು ಬಾಬಾ 6 ತಿಂಗಳಿಗೆ ಹೋಮ್ವರ್ಕ್? ಹ್ಮ್ ಏನು ಹೋಮ್ವರ್ಕ್ ಕೊಟ್ಟಿದ್ರು ಬಾಬಾ? ಭೂಲ್ತ ನಹಿ ಗಯಾ, ಬರ್ತ್ ಬಿಟ್ರಿ? ಬರ್ತಿಲ್ಲ? ಏನ್ ಕೊಟ್ಟಿದ್ರು ಹೋಮ್ವರ್ಕ್? ಆ 6 ತಿಂಗಳು ಕ್ರೋಧ ಮುಕ್ತ ಹೇಳಿದ್ರಾ? ಏನ್ ಹೇಳಿದ್ರು? ಲಾಸ್ಟ್ ವೀಕಿನ ಮುರಳಿಯಲ್ಲೇ ಇತ್ತದು. ಹೇಳಿ ಏನ್ ಹೇಳಿದ್ರು ಬಾಬಾ? 6 ತಿಂಗಳ ಹಿಂದೆ ಒಂದು ಹೋಮ್ವರ್ಕ್ ಕೊಟ್ಟಿದ್ರು ಬಾಬಾ. ಏನದು? ಹ್ಮ್ ಈಗ ನೋಡ್ರಿ ಬುಧವಾರ. ಹ್ಮ್ ವ್ಯರ್ಥ ಮಾತುಗಳಿಂದ ಮುಕ್ತ ಆಗ್ಬೇಕು. ನೋಡಿ ತೆಗೆದು ಏನ್ ಹೇಳಿದ್ರು ಬಾಬಾ? 6 ತಿಂಗಳು ಸಂಪನ್ನ ಆಗೋದಕ್ಕೆ ಯಾವುದೇ ವ್ಯರ್ಥ ವಿಚಾರ, ವ್ಯರ್ಥ ಮಾತುಗಳಿಂದಲೂ ಏನಾಗ್ಬೇಕು? ದೂರ ಆಗ್ಬೇಕು ಅನ್ನುವಂತ ವಿಶೇಷ ಹೋಮ್ವರ್ಕ್ ಅನ್ನ ಬಾಪ್ತದ ಕೊಟ್ಟಿದ್ರು. ಬಾಪ್ ಸಮಾನ ಆಗಿದ್ದೀರಾ? ಎಲ್ಲರೂ ಬರ್ಲಿಕ್ಕೆ ರೆಡಿ ಇದ್ದೀರಿ? ಬಾಪ್ ಸಮಾನ ಆಗಿದ್ದೀರಾ ಅಂತ ಬಾಬಾ ಕೇಳಿದ್ರು ತಾನೆ. ನೀವ್ ಬರ್ಬೇಕು, ಬಾಪ್ ಸಮಾನ ಆಗ್ಬೇಕು. ವಿನಾಶ ಯಾವಾಗ? ಡೇಟ್ ಕೊಟ್ರಿ. ನೆನ್ಪಿದೆ ಬಂತ? ಹೋದ್ವಾರ ಡೇಟ್ ಕೊಟ್ರಿ. ಡೇಟ್ ಕೊಟ್ರಿ. ಅದಕ್ಕೆ ಎಲ್ಲಾ ಮಕ್ಳು ಹೇಳಿದ್ರು ಬಾಬಾ ನೀವೇ ಡೇಟ್ ಕೊಟ್ರಿ. ಅದಕ್ಕೆ ಆಯ್ತಂಗ ಡೇಟ್ ಕೊಡ್ತೀನಿ, 6 ತಿಂಗಳಲ್ಲಿ ಹಿಂಗಾಗ್ರಿ ಅಂತ ಹೇಳಿದ್ರು. ಏನಾಗ್ರಿ? ಏನಾಗ್ರಿ? ಎಲ್ಲ ಖಜಾನೆಗಳನ್ನ ವ್ಯರ್ಥ ಮಾಡುವುದರಿಂದ ಮುಕ್ತ ಆಗ್ತದೆ. ಬಾಪ್ ಸಮಾನ್ ಆಗಿ ಎವರಡಿ ಇದ್ರೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅಟ್ಲೀಸ್ಟ್ 70% ಆದ್ರೂ ರೆಡಿ ಆಗ್ಲಿ. ನೆನ್ಪಾಯ್ತಾ ಮುರ್ಳಿ? ಬಾಬಾ ಆಯ್ತಾ ನಿಮ್ಗೆಲ್ಲ 6 ತಿಂಗಳದ್ದು ಹೋಮ್ವರ್ಕ್ ನೆನ್ಪಿದ್ಯಾ? आप सबको याद है ना? भूल नहीं गया? ಪಾಂಡವನ್ ಕೋ ಯಾದೇ? ಅಣ್ಣಂದ್ರಿಗೆ ನೆನ್ಪಿದ್ಯಾ? ಚೆನ್ನಾಗಿ ನೆನ್ಪಿದ್ಯಾ? ಬಾಪ್ತದ ಬಾರ್ ಕ್ಯೂ ಯಾದಿಲ್ಲ? ಬಾಪ್ತದ ಮತ್ತೆ ಮತ್ತೆ ನೆನ್ಪು ಕೊಡ್ತಾ ಇದ್ದಾರೆ. ಯಾಕೆ? ಏನ್ ಕಾರಣ? ಯಾಕೆಂದ್ರೆ ನೀವು ಈಗ ಸಮಯವನ್ನ ನೋಡ್ತಾ ಇದ್ದೀರಿ. ಬ್ರಾಹ್ಮಣಾತ್ಮಗಳು ಸ್ವಯಂನು ಕೂಡ, ನಿಮ್ಮನ್ನು ಕೂಡ ನೀವು ನೋಡ್ಕೊಳ್ತಾ ಇದ್ದೀರಿ. ಏನಂತ ನೋಡ್ಕೊಳ್ತಿದ್ದೀರಿ? ಮನ ಜವಾನ್ ಹೋತಾ ಜಾ ರಹಾ ಹೈ, तन बुजुर्ग होता जा रहा है। समय और आत्माओं की पुकार अच्छी तरह से सुनने में आ रही। तो बाप दादा देख रहे थे, आत्माओं की पुकार दिल में बढ़ती जा रही। ಇವತ್ತು ಮನಸ್ಸು ಜವಾನ್ ಆಗ್ತಾ ಇದೆ, ಯುವಕ ಆಗ್ತಾ ಇದೆ. ತನು ಏನಾಗ್ತಾ ಇದೆ? ಶರೀರ ಏನಾಗ್ತಾ ಇದೆ? ವೃದ್ಧ ಆಗ್ತಾ ಇದೆ. ಬಾಬಾ ಹೇಳ್ತಿದ್ದಾರೆ ಸಮಯ ಮತ್ತು ಆತ್ಮಗಳು ಕರೀತಾ ಇದ್ದಾರೆ. ಬಾಬಾ ಹೇಳ್ತಾರೆ ಅವರೆಲ್ಲ ಕರೀತಾ ಇರೋದು ನಿಮ್ಗೆ ಕೇಳಿಸ್ತಾ ಇದೆಯಾ? ನೀವು ಕೇಳಿಸ್ಕೊಳ್ತಾ ಇದ್ದೀರಾ? ಬಾಪ್ತದ ನೋಡ್ತಾ ಇದ್ರು ಆತ್ಮಗಳ ಪುಕಾರನ್ನ, ಆತ್ಮಗಳ ಕರೆಯನ್ನ. ಆತ್ಮಗಳು ಹೇಗೆ ಕರೀತಿದ್ದಾರೆ ಅಂದ್ರೆ ಅವರ ಕರೆ ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಸುಖ ದೇವ, ಹೇ ಶಾಂತಿ ದೇವ, ಹೇ ಸತ್ಯ ಖುಷಿ ದೇವ, ಸ್ವಲ್ಪ ಒಂದು ಹನಿ ಆದ್ರೂ ನಮ್ಗೆ ಶಾಂತಿ ಕೊಡಿ, ಸುಖ ಕೊಡಿ ಅಲ್ವಾ? ಸೋಚೋ ಪುಕಾರ್ ಕರ್ನೆ ವಾಲೋಂ ಕಿ ಲೈನ್ ಕಿತನಿ ಬಡಿ. ಈ ರೀತಿ ಬೇಡುವವರ, ಕೇಳಿಕೊಳ್ಳುವಂತವರ ಲೈನ್ ಬಹಳ ದೊಡ್ಡದಿದೆ. ನೋಡದಿದ್ರೆ ಎಲ್ಲಿ ನೋಡ್ಬೋದು? ತಿರುಪತಿ ಲೈನ್ ಹೆಂಗಿರ್ತದೆ? ಎಲ್ಲಾ ದೇವಸ್ಥಾನಗಳಲ್ಲಿ ಕ್ಯೂ ಹೆಂಗಿದೆ? ಯಾರನ್ನ ಅವ್ರು ಬೇಡ್ತಿರೋದು? ಯಾರವ್ರು? ನೀವೇ. ನಿಮ್ ಮುಂದೆ ಇರುವಂತ ಲೈನ್ ಕೇಳಿಸ್ಕೊಳ್ತಿದ್ದೀರಾ? ಕೇಳ್ತಾರೆ ಬಾಬಾ. आप सभी सोचते हो बाप की प्रत्यक्षता जल्दी से जल्दी हो जाए, लेकिन प्रत्यक्षता किस कारण से रुकी? ನಿಮ್ಮೆಲ್ಲರಿಗೂ ಆಸೆ ಇದೆ ಬೇಗ ಬೇಗ ಬಾಪ್ತಾದವ್ರನ್ನ ಪ್ರತ್ಯಕ್ಷ ಮಾಡ್ಬೇಕು, ಎಲ್ಲರಿಗೂ ಗೊತ್ತಾಗ್ಬೇಕು ಪರಮಾತ್ಮ ಬಂದಿದ್ದಾನೆ ಅಂತ ಹೇಳಿ ತಿಳಿಸ್ಬೇಕಂತ ಕಾರ್ಯಕ್ರಮ ಮಾಡ್ತೀವಿ.
ಸೇವೆ ಮಾಡ್ತೀರಿ, ಎಲ್ಲರಿಗೂ ಇಷ್ಟ ಇದೆ. ಹಾ, ಎಲ್ಲರಿಗೂ ಇಷ್ಟ ಇದೆ ತಾನೆ ಬಾಬಾನ ಬೇಗ ಬೇಗ ಪ್ರತ್ಯಕ್ಷ ಮಾಡ್ಬೇಕಂತ. ನೀವ್ ಎಷ್ಟು ಪ್ರಯತ್ನ ಮಾಡಿದ್ರು ಪ್ರತ್ಯಕ್ಷತೆ ಇನ್ನು ಎಷ್ಟಾಗ್ಬೇಕಷ್ಟ ಆಗ್ತಾ ಇಲ್ಲ, ನಿಂತಿದೆ ಇನ್ನು ಪರಮಾತ್ಮ ಪ್ರತ್ಯಕ್ಷತೆ ಎಲ್ಲಾ ಕಡೆ ಆಗಿಲ್ಲ. ಇವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಚೆನ್ನಾಗ್ ಕಾರ್ಯಕ್ರಮ ಮಾಡ್ತಾರೆ, ಜ್ಞಾನ ಬಹಳ ಚೆನ್ನಾಗಿದೆ, ಇಷ್ಟೆಲ್ಲ ಹೇಳ್ತಾರೆ. ಆದ್ರೆ ಇನ್ನೂ ಪರಮಾತ್ಮನ ಪ್ರತ್ಯಕ್ಷತೆ ಆಗಿಲ್ಲ. ಯಾವ ಕಾರಣಕ್ಕಾಗಿ ನಿಂತಿದೆ? ಹ್ಮ್ ಯಾಕೆ ನಿಂತಿದೆ? जब आप सभी भी यही संकल्प करते हो, दिल की चाहना भी रखते हो, मुख से कहते भी हो हमें बाप समान बनना है ना. ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾಕೆ ನಿಂತಿದೆ ಪ್ರತ್ಯಕ್ಷತೆ ಅಂದ್ರೆ. ನೀವೆಲ್ಲ ಹೇಳ್ತೀರಿ, ನಿಮ್ ಮನಸ್ಸಿಗೆ ಅದು ಇಷ್ಟನೂ ಕೂಡ ಇದೆ, ಮುಖದಿಂದಲೂ ಕೂಡ ಅದನ್ನ ಹೇಳ್ತೀರಿ, ನಾನು ಬಾಬಾ ಸಮಾನ ಆಗ್ತೀನಿ. ನಾವು ಬಾಬಾನ ಸಮಾನ ಆದಾಗ ಬಾಬಾರವರ ಪ್ರತ್ಯಕ್ಷತೆ ಆಗತ್ತೆ ಅಲ್ಲ. ನನ್ ಮೂಲಕ ಬಾಬಾ ಪ್ರತ್ಯಕ್ಷತೆ ಆದಾಗ ಬಾಬಾ ಇಡೀ ಜಗತ್ತಲ್ಲಿ ಪ್ರತ್ಯಕ್ಷ ಆಗ್ತಾರೆ. ನಾನು ಬಾಬಾ ಬೇರೆ ನನ್ನ ಗುಣ, ನನ್ನ ಮಾತು, ನನ್ನ ಧಾರಣೆ ಬಾಬಾರವ್ರನ್ನ ಪ್ರತ್ಯಕ್ಷ ಪಡಿಸ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ಬನನ ಹೇನಾ, ಬಾಬಾ ಸಮಾನ ಆಗ್ಬೇಕು ತಾನೆ. ಆಗ್ಬೇಕಾ? ಬನನ ಆಗ್ಬೇಕಾ ಆಗ್ಬಾರ್ದ? ಕೈ ಎತ್ತರಿ, ಬಾಬಾ ಸಮಾನ ಆಗ್ಬೇಕು ಆಗ್ಬಾರ್ದು? ಆಗ್ಬೇಕು. ಅಚ್ಚ फिर बनते क्यों नहीं? ಮತ್ತೆ ಯಾಕೆ ಆಗ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ? बाप दादा ने बाप समान बनने का कहो, क्या बनना है, कैसे बनना है? समान शब्द में यह दोनों क्वेश्चन उठ नहीं सकता. ಬಾಬಾ ಏನೋ ನಾವು ಮಕ್ಕಳಿಗೆ ಬಾಬಾರ ಸಮಾನ ಆಗ್ಬೇಕು ಅಂತ ಹೇಳಿದ್ದಾರೆ. ಹೆಂಗಾಗ್ಬೇಕು, ಯಾವ ರೀತಿ ಆಗ್ಬೇಕು? ಆ ಸಮಾನ ಎನ್ನುವಂತ ಶಬ್ದದಲ್ಲಿ ಇನ್ನೊಂದು ಪ್ರಶ್ನೆ ಇರೋದೇ ಇಲ್ಲ. ಹೆಂಗಾಗ್ಬೇಕು, ಹೆಂಗಾಗ್ಬೇಕು ಎಲ್ಲ ಬಾಬಾ ಸ್ಪಷ್ಟ ಇಟ್ಬಿಟ್ಟಿದ್ದಾರೆ. ಬಾಬಾ ಸಮಾನ ಹೆಂಗಾಗ್ಬೇಕು ಅಂತ ಉತ್ತರ ಏನ? ಬಾಪ್ ಸಮಾನ್ ಆಗ್ಬೇಕು ಅನ್ನೋದೇ ಉತ್ತರ. ಕೈಸೆ ಬನ್ನ ಹೆಂಗಾಗ್ಬೇಕು ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಬಾಬಾ ಹೆಂಗಾಗ್ಬೇಕು ಬಾಬಾ ಸಮಾನ? ಫಾಲೋ ಫಾದರ್, ಫುಟ್ ಸ್ಟೆಪ್ ಫಾದರ್ ಮದರ್, ಮಮ್ಮ ಬಾಬಾರವರ ಹೆಜ್ಜೆ ಮೇಲೆ ನಾವು ಹೆಜ್ಜೆಯನ್ನ ಇಡುವುದೇ ಬಾಪ್ ಸಮಾನ್ ಆಗುವಂತ ವಿಧಿ ಅಥವಾ ವಿಧಾನವಾಗಿದೆ. ನಿರಾಕಾರ ಬಾಪ್, ಸಾಕಾರ ಬ್ರಹ್ಮ ಮದರ್. ಮಮ್ಮ ಅಥವಾ ತಾಯಿ ತಂದೆ, ತಂದೆ ಶಿವ ಬಾಬಾ ನಿರಾಕಾರ, ಮಮ್ಮ ತಾಯಿ ಯಾರು ಬ್ರಹ್ಮ ಬಾಬಾ, ಅವರು ಸಾಕಾರದಲ್ಲಿ ಇದ್ದಾರೆ. ಇಬ್ಬರನ್ನ ಏನ್ ಮಾಡ್ಬೇಕು ನಾವು? ನಿರಾಕಾರ ಶಿವ ಬಾಬಾರನ್ನು ಫಾಲೋ ಮಾಡ್ಬೇಕು, ಹಾಗೆ ಸಾಕಾರದಲ್ಲಿರುವಂತ ಮದರ್ ಆಗಿರುವಂತ ಬ್ರಹ್ಮ ತಾಯಿಯನ್ನು ಕೂಡ ಏನ್ ಮಾಡ್ಬೇಕು? ಫಾಲೋ ಮಾಡ್ಬೇಕು. ಕ್ಯಾ ಫಾಲೋ ಕರ್ನಾ ಬಿ ನಹಿ ಆತ? ಫಾಲೋ ಮಾಡ್ಲಿಕ್ಕೆ ಬರಲ್ವಾ? ಫಾಲೋ ಮಾಡ್ಲಿಕ್ಕೆ? ಇಬ್ಬರಿಗೆ ಬರುತ್ತಾ? ಇಬ್ಬರಿಗೆ ಕೈ ಎತ್ತಿದ್ರು, ಕೈ ಎತ್ತಿರಿ ನೋಡೋಣ. ಫಾಲೋ ಮಾಡ್ಲಿಕ್ಕೆ ಬರಲ್ವಾ? ಸರಿ, ಕೈ ಕೆಳಗೆ. ಫಾಲೋ ತೋ ಆಜ್ಕಲ್ ಕೆ ಜಮಾನೆ ಮೇ ಅಂಧೇ ಭಿ ಕರ್ ಲೇತೆ. ಇವತ್ತಿನ ಪ್ರಪಂಚದಲ್ಲಿ ಕುರುಡರು ಕೂಡ ಏನ್ ಮಾಡ್ತಾರೆ? ಫಾಲೋ ಮಾಡ್ತಾರೆ. ಕುರುಡರು ಕೂಡ ಅನುಕರಣೆ ಮಾಡ್ತಾರೆ. ದೇಖಾ ಹೇ ಆಜ್ಕಲ್ ಏನ್ ಅನುಕರಣೆ ಮಾಡ್ತಾರೆ, ಏನ್ ಫಾಲೋ ಮಾಡ್ತಾರೆ? ಮೊದ್ಲೆಲ್ಲ ಕುರುಡರಿಗೆ ಬಹಳ ಕಷ್ಟ ಇತ್ತು, ಇವಾಗ ಕುರುಡರು ಕೂಡ ಫಾಲೋ ಮಾಡೋದನ್ನ ಕಲ್ತಿದ್ದಾರೆ. ಏನ್ ಹೇಳ್ಕೊಂಡಿರ್ತಾರೋ ಆಜ್ಕಲ್ ವಹ ಲಕಡಿ ಕೆ ಆವಾಜ್ ಪರ್ लकड़ी को फॉलो करते करते कहाँ के कहाँ पहुंच जाते. ಅವರು ಒಂದು ಕಟ್ಟಿಗೆ ಇರುತ್ತೆ, ಆ ಕಟ್ಟಿಗೆಯಿಂದ ಬಡದ್ರೆ ಅವ್ರಿಗೆ ಗೊತ್ತಾಗುತ್ತೆ ಗಟ್ಟಿ ಇದೆಯೋ, ಇಲ್ಲಿ ತಪ್ಪಿದೆಯೋ, ಇಲ್ಲಿ ಏನಿದೆ, ಮುಂದೆ ಚರಂಡಿ ಇದೆಯಾ. ಅದ್ರ ಶಬ್ದದ ಆಧಾರದ ಮೇಲೆ ಅವ್ರು ಎಲ್ಲಿಂದ ಎಲ್ಲಿವರೆಗೆ ಹೋಗ್ತಾರೆ ನೋಡ್ರಿ. ಕುರುಡ್ರೇ ಒಂದು ಸ್ಥೂಲ ರಸ್ತೆಯನ್ನ ಎಲ್ಲಿಂದ ಎಲ್ಲಿಗೆ ದಾಟಬಲ್ಲರು. ಬಾಬಾ ಹೇಳ್ತಾರೆ ಅವರು ಎಷ್ಟು ಈಸಿಯಾಗಿ ಫಾಲೋ ಮಾಡಬಲ್ಲರು. ಬಾಬಾ ಹೇಳ್ತಾ ಇದ್ದಾರೆ ಆತ ಮಾಸ್ಟರ್ ಸರ್ವಶಕ್ತಿಮಾನ್ ಹೇ. ನೀವಂತೂ ಕುರುಡ್ರಲ್ಲ, ನೀವ್ಯಾರು? ಮಾಸ್ಟರ್ ಸರ್ವಶಕ್ತಿಮಾನ್. ತ್ರಿನೇತ್ರಿ, ಅವ್ರಿಗೆ ಎರಡೂ ಕಣ್ಣಿಲ್ಲ, ನೀವು ನೋಡಿದ್ರೆ ಮೂರ್ ಕಣ್ಣುಗಳಿದಾವೆ. ಇವೆರಡು ಕಣ್ಣು ಮತ್ತು ದಿವ್ಯ ನೇತ್ರ ಜ್ಞಾನದ ಕಣ್ಣಿದೆ. ತ್ರಿಕಾಲದರ್ಶಿನೂ ಕೂಡ ನೀವಾಗಿದ್ದೀರಿ. ಫಾಲೋ ಕರ್ನ ಆಪ್ಕಿಲಿ ಕ್ಯಾ ಬಡಿ ಬಾತ್. ಫಾಲೋ ಮಾಡೋದು ನಿಮ್ಗೆ ಏನ್ ದೊಡ್ಡ ಕೆಲ್ಸ ನಿಮ್ಗೆ ಫಾಲೋ ಮಾಡೋದು? ಬಡಿ ಬಾತ್ ಕ್ಯಾ? ದೊಡ್ಡ ಮಾತೇನು ಅಲ್ಲ ತಾನೆ. ಹೇ ನಹಿ ಲೇಕಿನ್ ಹೋ ಜಾತಿ. ಆಕ್ಚುಲಿ ಇದೇನ್ ದೊಡ್ಡ ಮಾತಲ್ಲ, ಆದ್ರೆ ದೊಡ್ಡದು ಮಾಡ್ಕೊಡ್ತೀರಿ. ಬಾಪ್ ಸಮಾನ್ ಆಗ್ಲಿಕ್ಕೆ ಬಾಬಾ ಮಮ್ಮ ಅಂದ್ರೆ ನಿರಾಕಾರ ಶಿವಬಾಬಾ ಹಾಗೂ ಸಾಕಾರ ತಾಯಿ ಆಗಿರುವಂತ ಬ್ರಹ್ಮ ಬಾಬಾವ್ರನ್ನ ಫಾಲೋ ಮಾಡೋದನ್ನ ನೀವು ಕಷ್ಟ ಮಾಡ್ಕೊಳ್ತೀರಿ. ನನ್ ನೋಡಿದ್ರೆ ಅದು ಕಷ್ಟನೇ ಇಲ್ಲ.
ಬಾಬಾ ಹೇಳ್ತಿದ್ದಾರೆ. ಭಾರತದ सब जगह ಚಕ್ಕರ್ ಲಗಾ ಬಾಬಾ ಎಲ್ಲೂ ಬಿಡಲ್ಲಂತೆ. ಎಲ್ಲಾ ಜಾಗಗಳಲ್ಲೂ ಏನ್ ಮಾಡ್ತಾರೆ ಬಾಬಾ ಚಕ್ರ ಹಾಕಿ ಬರ್ತಾರೆ. ಎಲ್ಲೆಲ್ಲಿ ಸೆಂಟರ್ ಪರ್ ಪ್ರವೃತ್ತಿ ಪರ್ ಸೆಂಟ್ರಿಗೂ ಬರ್ತಾರಂತೆ, ಮನೆಗೂ ಬಂದು ನೋಡ್ತಾರಂತೆ ಬಾಬಾ. तो बाप दादा ने देखा है हर एक ब्राह्मण आत्मा के पास हर एक सेंटर पर हर एक की प्रवृत्ति के स्थान पर जहाँ तहाँ ब्रह्मा बाबा के चित्र बहुत रखे हुए हैं. ಆ ಬಾಪ್ತದ ನೋಡ್ತಾರಂತೆ ಪ್ರತಿಭ ಬ್ರಾಹ್ಮಣಾತ್ಮಗಳನ್ನ ಸೆಂಟ್ರಲ್ ನಲ್ಲಿ ಪ್ರವೃತ್ತಿ ಸ್ಥಾನಗಳಲ್ಲಿ ಎಲ್ಲ ಬೇಕಾದಲ್ಲಿ ಬ್ರಹ್ಮ ಬಾಬರ ಚಿತ್ರವನ್ನು ಕೂಡ ಬಹಳಷ್ಟು ಇಟ್ಕೊಂಡಿದ್ದೀರಿ ಇಟ್ಕೊಂಡಿದ್ದೀರಿ ತಾನೆ. ಬ್ರಹ್ಮ ಬಾಬರ ಚಿತ್ರ ಯಾರ್ಯಾರ ಮನೆಗಳಲ್ಲಿದೆ ಕೈ ಎತ್ತಿ. ಹ್ಮ್ ಶಿವಬಾಬಾ ಬ್ರಹ್ಮ ಬಾಬಾ ಇಬ್ಬರದು ಇಟ್ಕೊಂಡಿರ್ತೀರಿ ತಾನೆ. ನೋಡಿ ಎಲ್ಲರ ಮನೆಗೆ ಹೋಗಿ ಹೋಗಿ ನೋಡ್ ಬಂದಿದ್ದಾರೆ ಬಾಬಾ, ಎಲ್ಲರೂ ಇಟ್ಕೊಂಡಿದ್ದೀರಿ. चाहे अव्यक्त बाबा की चाहे ब्रह्मा बाबा के अव्यक्त बाबा ಅಂದ್ರೆ ದೇವರ ಫೋಟೋ ಇರ್ಬೋದು, ಇಲ್ಲ ಬ್ರಹ್ಮ ಬಾಬಾ ಫೋಟೋ ಇರ್ಬೋದು, ಜहाँ तहाँ ಚಿತ್ರ ही ಚಿತ್ರ ದಿಖಾಯಿ ದೇತೆ. ಎಲ್ಲ ಕಡೆ ನೋಡಿದ್ರಿ ಚಿತ್ರ 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 ಹಚ್ಕೊಂಡಿದ್ದೀರಿ. ಬಾಬಾ ಹೇಳ್ತಾ ಇದ್ದಾರೆ ಅಚ್ಚಿ ಬಾತೆ, ಒಳ್ಳೇದೇ, ಚಿತ್ರ ಇಟ್ಕೋಬಾರ್ದು ಅಂತೇನು ಹೇಳ್ತಿಲ್ಲ ಬಾಬಾ, ಒಳ್ಳೇದೇ. ಲೇಕೆ ಆದ್ರೆ ಏನು बाप दादा यह सोचते हैं कि चित्र को देख चरित्र तो याद आते हैं ना. ಚಿತ್ರ ಇಟ್ಕೊಂಡಿರೋದು ಯಾಕೆ? ಪಾಪ ಭಕ್ತರಿಗೆ ಅವ್ರಿಗೆ ಗೊತ್ತಿಲ್ಲ. ಚಿತ್ರಕ್ಕೆ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ, ದೇವತೆಗಳ ಚಿತ್ರ ಇಟ್ಕೊಂಡು ಪೂಜೆ ಮಾಡ್ತಾರೆ, ಮುಗೀತ ಅವ್ರ ಕೆಲ್ಸ ಅಲ್ಲಿಗೆ. ಅವ್ರಂಗೆ ಆಗ್ಬೇಕು ಅಂತ ಅವ್ರಿಗೆ ಏನು ಗುರಿ ಉದ್ದೇಶನೇ ಇಲ್ಲ. ಆದ್ರೆ ನಾವ್ ಚಿತ್ರ ಇಟ್ಕೊಂಡಿರೋದು ಯಾಕೆ? ಅವ್ರಂಗೆ ಆಗ್ಬೇಕು. ಬ್ರಹ್ಮ ಬಾಬರ್ ಚಿತ್ರ ಯಾಕೆ ಇಟ್ಕೊಂಡಿದ್ದೀವಿ? ಅವ್ರಂಗೆ ನಾನು ಆಗ್ಬೇಕು. ಶಿವಬಾಬರ್ ಚಿತ್ರ ಯಾಕೆ ಇಟ್ಕೊಂಡಿದ್ದೀವಿ? ಪೂಜೆ ಮಾಡ್ಲಿಕ್ಕಲ್ಲ, ಅವ್ರಂಗೆ ನಾನು ಆಗ್ಬೇಕು, ಅವ್ರಂಗೆ ಜ್ಞಾನದ ಸಾಗರ ಆಗ್ಬೇಕು, ಅವ್ರಂಗೆ ಪ್ರೇಮದ ಸಾಗರ ಆಗ್ಬೇಕು, ಅವ್ರಂಗೆ ಸುಖದ ಸಾಗರ ಆಗ್ಬೇಕು ಅಲ್ವಾ? ಅದಕ್ಕೆ ಫೋಟೋ ಇಟ್ಕೊಂಡಿದೀವಿ ತಾನೆ, ಅಥವಾ ಪೂಜೆ ಮಾಡ್ಲಿಕ್ಕೆ ಇಟ್ಕೊಂಡಿದ ಇಲ್ಲ ತಾನೆ. ಅವ್ರ ಹಾಗೆ ಆಗ್ಲಿಕ್ಕೆ ಚಿತ್ರ ಚಿತ್ರ ನೋಡಿ ಅವರಂಗೆ ಚರಿತ್ರೆಯನ್ನ ರೂಪಿಸ್ಕೊಳ್ಳುವುದಕ್ಕೆ ಅವರ ಚಿತ್ರಗಳನ್ನ ನಾವು ಇಟ್ಕೊಂಡಿದ್ದೇವೆ. ಆದ್ರೆ ಅದಕ್ಕೆ ಬಾಬಾ ಹೇಳ್ತಾರೆ, ನೀವೆಲ್ಲ ಕೈ ಎತ್ತಿದ್ರಿ, ಶಿವ ಬಾಬಾ ಚಿತ್ರ ಇಟ್ಕೊಂಡಿದ್ದೀರಿ, ಬ್ರಹ್ಮ ಬಾಬಾ ಚಿತ್ರನ ಇಟ್ಕೊಂಡಿದ್ದೀರಿ, ಆದ್ರೆ ನಾವಿನ್ನು ಬಾಪ್ ಸಮಾನ್ ಆಗಿಲ್ಲ. ನಿಮಗೆ ಆ ಚಿತ್ರ ನೋಡಿದ್ರಾದ್ರು ಚರಿತ್ರೆ ನೆನ್ಪಾಗಲ್ವಾ? ಅವ್ರ ಚರಿತ್ರೆ ನೆನ್ಪಾಗಲ್ವಾ ನಿಮ್ಗೆ? ಅವ್ರ ಹೆಂಗ್ ನಡೀತಿದ್ರು, ಅವ್ರ ಹೆಂಗ್ ಮಾತಾಡ್ತಿದ್ರು, ಅವ್ರ ಹೆಂಗ್ ಸೇವೆ ಮಾಡ್ತಿದ್ರು, ಅವ್ರ ಹೆಂಗೆ ಪುರುಷಾರ್ಥ ಮಾಡಿದ್ರು, ನೆನ್ಪಾಗಲ್ವಾ? ಕೇಳ್ತಾರೆ ಬಾಬಾ. ಹಾಗಾದ್ರೆ ಅದನ್ನ ನೋಡಿದ್ರು ನೆನ್ಪಾದ್ರೆ ಯಾಕೆ ಅವ್ರ ಸಮಾನ ಆಗಲ್ಲ, ಅವ್ರ ಯಾಕೆ ಫಾಲೋ ಮಾಡಲ್ಲ ಕೇಳ್ತಾರೆ ಬಾಬಾ. ಯಾ ಸಿರ್ಫ್ ಚಿತ್ರ ಹಿ ದೇಖ್ತೆ, ಅವರ ಚರಿತ್ರೆನೂ ನಿಮ್ಗೆ ನೆನಪಾಗುತ್ತಾ ಅಥವಾ ಬರೀ ಚಿತ್ರ ಅಷ್ಟೇ ನೋಡ್ತೀರಾ? ಭಕ್ತರ್ ನೋಡ್ದಂಗೆ ಚಿತ್ರ ನೋಡ್ ಖುಷಿ ಪಡೋದಷ್ಟೇ, ಅವ್ರನ್ನ ಫಾಲೋ ಮಾಡೋದೇ ಇಲ್ಲ. ಕಳ್ಳನ ಇಟ್ಕೊಂಡಿರ್ತಾನೆ ಫೋಟೋ, ಕಳ್ತನ ಮಾಡೋದಿನ್ ಮೊದ್ಲು ನಮಸ್ಕಾರ ಮಾಡೋದಿಲ್ಲ, ಬಾಳ ಕಳ್ತನ ನನ್ನ ಮಾಲ್ ಸಿಕ್ತಿ, ದರೋಡೆಕೋರನ ಅವನ ನೀವು ಸಾಯಿಸ್ ಬರ್ಬೇಕಂತ ದುರ್ಗಾ ಅನ್ನೋದು ದುರ್ಗಮ್ಮನೋ ಎಲ್ಲಮ್ಮನೋ ಪೂಜೆ ಮಾಡ್ಕೊಂಡು ಹೋಗ್ತಾನೆ. ಅಲ್ವಾ? ಕಳ್ಳನ ಮಾಡ್ತಾನೆ ತಾನೆ. ಆದ್ರೆ ಆ ದೇವತೆಗಳು ನೋಡಿ ನಾನು ಅವ್ರಂಗೆ ಆಗ್ಬೇಕು, ಅವ್ರ ಸಮಾನ ಮಧುರ ಆಗ್ಬೇಕು, ಪ್ರೇಮದ ಸಾಗರ ಆಗ್ಬೇಕು, ಶಾಂತಿ ಸಾಗರ ಆಗ್ಬೇಕಂತ ಎಲ್ಲಿ ನೆನಪಾಗತ್ತ ಅವ್ರಿಗೆ? ಅದಕ್ಕೆ ಬಾಬಾ ಮಕ್ಕಳನ್ನು ಕೂಡ ಹೇಳ್ತಾರೆ, ನಿಮಗೆ ಬಾಪ್ ದಾದಾರ್ ಅವರ ಚಿತ್ರ ನೋಡಿ ಅವರ ಚರಿತ್ರೆ ನೆನಪಾಗಲ್ವಾ? ಬರೀ ಚಿತ್ರ ನೋಡೋದಕ್ಕಷ್ಟೇ ಇಟ್ಕೊಂಡಿದ್ದೀರಾ? ಅನುಭವ ಆಗ್ತಿದ್ಯಾ? ನೋಡಿ ಬಾಬಾ ಹೇಳ್ತಿದ್ದಾರೆ, ಚಿತ್ರ ಇಟ್ಕೊಳ್ಳೋದೇನ್ ತಪ್ಪಲ್ಲ, ಆದ್ರೆ ಚಿತ್ರ ಇಟ್ಕೊಂಡಿರೋದು ಒಳ್ಳೇದು. ಆದ್ರೆ ಚಿತ್ರ ನಮಗೆ ಅವರ ಚರಿತ್ರೆಯನ್ನ ನೆನಪು ಮಾಡಿಸ್ಬೇಕು, ಆಗ ನಾವು ಅವರನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಚಿತ್ರಕ್ಕೂ ದೇಹ ಪ್ರೇರಣಾ ಅಥವಾ ಮಿಲ್ತಿ ಏನಾ? ಅವ್ರ ಚಿತ್ರ ನೋಡಿದ್ರೆ ನಮ್ಗೆ ಪ್ರೇರಣೆ ಸಿಗುತ್ತೆ ತಾನೆ, ಅವ್ರಂಗೆ ಆಗ್ಬೇಕು. ಲಕ್ಷ್ಮೀನಾರಾಯಣ ಫೋಟೋ ಇಟ್ಕೊಳ್ಳಿ, ಎದುರಿಗೆ ಇರ್ಲಿ, ಎಲ್ಲ ಹೋದ್ರಲ್ಲಿ ಅವ್ರ ಚಿತ್ರ ನೋಡ್ತಾ ಇರಿ. ಯಾಕೆ ಹೇಳಿದ್ದಾರೆ ಬಾಬಾ? ಅವ್ರ ಚರಿತ್ರೆ ನಮ್ಗೆ ನೆನಪಾಗ್ಬೇಕು, ಹಾಗೂ ಅದರಿಂದ ನಾವು ಪ್ರೇರಣೆ ತಗೋಬೇಕು, ಅವ್ರಂಗೆ ಆಗ್ಬೇಕು. ಎಷ್ಟು ಮಧುರ ಇದೆ, ಯಾವತ್ತೂ ಅವ್ರ ಮುಖ ಟೆನ್ಷನ್ ಮಾಡ್ಕೊಂಡಿಲ್ಲ, ಅವ್ರು ಯಾವತ್ತೂ ಚಿಂತೆ ಮಾಡಿಲ್ಲ, ಅವ್ರು ಯಾವತ್ತೂ ಏನ ಮಾಡಿಲ್ಲ, ಮನ್ಸು ದುರಿಸ್ಕೊಂಡಿಲ್ಲ, ಅವ್ರೆಂದೂ ಜಗಳಾಡಿಲ್ಲ, ಕ್ರೋಧದಲ್ಲಿ ಬಂದಿಲ್ಲ. ಎಷ್ಟು ಹರ್ಷಿತ ಮುಖ, ಎಷ್ಟು ಚಿಂತಾ ಮುಕ್ತ, ಟೆನ್ಷನ್ ಮುಕ್ತ, ಎಷ್ಟು ಪ್ರೀತಿಯಿಂದ ಕೂಡಿದಂತ ಮುಖ. ಅವ್ರಂಗೆ ನನ್ ಮುಖ ಮಾಡ್ಕೋಬೇಕು, ಅವ್ರಂಗೆ ನಮ್ ಚರಿತ್ರೆ ಇಟ್ಕೋಬೇಕು ಅಲ್ವಾ? ಅದರಿಂದ ಪ್ರೇರಣೆ ನಮ್ಗೆ ಸಿಗುತ್ತೆ ತಾನೆ, ಸಿಗುತ್ತಾ? तो बाप दादा
और तो कुछ कहते नहीं, सिर्फ एक ही शब्द कहते. ಪಾಪ್ ದಾದವರು ಬೇರೆ ಏನು ಹೇಳಲ್ಲ, ಒಂದೇ ಒಂದು ಶಬ್ದ ಹೇಳೋದು. ಏನೋ ಏನ್ ಹೇಳ್ತಾರೆ ಬಾಬಾ? ಫಾಲೋ ಕರೋ. ಏನ್ ಮಾಡ್ರಿ? ಅವರನ್ನ ಫಾಲೋ ಮಾಡ್ರಿ. ಫಾಲೋ ಮಾಡೋದಂದ್ರೆ ಏನು? ಅವರನ್ನ ಅನುಕರಣೆ ಮಾಡ್ರಿ. ಅವರ ಗುಣವನ್ನ, ಅವರ ಪುರುಷಾರ್ಥವನ್ನ, ಅವರ ಎಲ್ಲ ವಿಶೇಷತೆಗಳನ್ನ ಎಲ್ಲನೂ ಫಾಲೋ ಮಾಡ್ರಿ, ಅನುಕರಣೆ ಮಾಡ್ರಿ, ಅನುಸರಿಸ್ರಿ. ಬಸ್ ಬಾಬಾ ಹೇಳುದು ಇಷ್ಟೇ, ಬಾಳ ಏನು ಹೇಳಲ್ಲ ಬಾಬಾ. ಸೋಚನೆ ಹೌದಾ ಅಂತ ಬಹಳ ಆಲೋಚನೆ ಮಾಡ್ಬೇಡ್ರಿ. ಜಾಗ ಪ್ಲಾನ್ ನಹಿ ಬನಾವ್. ಬಹಳ ದೊಡ್ಡ ದೊಡ್ಡ ಪ್ಲಾನ್ ಮಾಡ್ಬೇಡ್ರಿ. ಪುರುಷಾರ್ಥಕ್ಕೆ ಬಹಳ ದೊಡ್ಡ ಪ್ಲಾನ್ ಮಾಡ್ಬೇಕಾಗಿಲ್ಲ. ಸಿಂಪಲ್ ಅದ್ ನೋಡ್ತಿದೀವಿ, ಅವ್ರ ಚಿತ್ರ ಇದೆ ಅವ್ರಂಗ ಆದ್ರೆ ಅವ್ರ ಹೆಂಗ್ ಮಾತಾಡ್ತಿದ್ರು, ಅವ್ರ ಹೆಂಗ್ ಬಾಬಾ ಅವ್ರಿಗೆ ಹಾಜಿ ಅಂತಿದ್ರು, ಶಿವ ಬಾಬಾ ಅವ್ರ ಹೆಂಗ್ ಫಾಲೋ ಮಾಡ್ತಿದ್ರು, ಬ್ರಹ್ಮ ಬಾಬಾ ಸೇವೆಯಲ್ಲಿ ಹೆಂಗ ಆಸಕ್ತಿ ಇತ್ತು, ಅವ್ರ ಹೆಂಗ್ ನುಡಿತಿದ್ರು, ನಡೀತಿದ್ರು, ಮಲಗ್ತಿದ್ರು, ಯೋಗ ಮಾಡ್ತಿದ್ರು, ಸೇವೆ ಹೆಂಗ್ ಮಾಡ್ತಿದ್ರು, ಅದನ್ನ ನೋಡಿ ನಾವು ಫಾಲೋ ಮಾಡಿದ್ವಿ. ಏನ್ ದೊಡ್ಡ ಮಾತೇ ಅಲ್ಲ. ಜಾಸ್ತಿ ಪ್ಲಾನ್ ಮಾಡೋ ಅವಶ್ಯಕತೆನ ಇಲ್ಲ. ಅವ್ರ ಹೆಂಗ್ ನಡೆದಿದ್ರು ಹಂಗ್ ನಡೆದಿದ್ರು, ಅವ್ರ ಹೆಂಗ್ ನೋಡಿದ್ರು ಹಂಗ್ ನೋಡಿದ್ರು, ಅವ್ರ ಹೆಂಗ್ ಯೋಗ ಮಾಡಿದ್ರು ಹಂಗ್ ಯೋಗ ಮಾಡಿದ್ರು. ಜಾಸ್ತಿ ದೊಡ್ಡ ದೊಡ್ಡ ಪ್ಲಾನೇ ಮಾಡೋ ಅವಶ್ಯಕತೆ ಇಲ್ಲ ಪುರುಷಾರ್ಥಕ್ಕೆ. ಯಹ ನಹಿ ವಹ ಕರೆ, ಏಸಾ ನಹಿ ವೈಸಾ ಕರೆ, ವೈಸಾ ನಹಿ ಏಸಾ ಕರೆ. ಹಂಗ್ ಮಾಡ್ಬಾರ್ದು, ಹಿಂಗ್ ಮಾಡ್ಬೇಕು, ಹಿಂಗಲ್ಲ ಹಂಗ್ ಮಾಡ್ಬೇಕು, ಏನು ಜಾಸ್ತಿ ಪ್ಲಾನೇ ಇಲ್ಲ. ಪ್ಲಾನೇ ಮಾಡ್ಬೇಕಾಗಿದೆ ನಾವು. ಜೋ ಪಾಪ್ನೆ ಕಿಯಾ ಕಾಪಿ ಕರ್ನಾ ಹೈ ಬಸ್. ಬ್ರಹ್ಮ ಬಾಬಾ ಏನ್ ಮಾಡಿದ್ರು, ಶಿವ ಬಾಬಾ ಏನ್ ಹೇಳಿದಾರೋ ಅದನ್ನ ಫಾಲೋ ಮಾಡೋದು ಅಷ್ಟೇ. ಕಾಪಿ ಕರ್ನ ನಹಿ ಆತ. ಕಾಪಿ ಮಾಡ್ಲಿಕ್ಕೆ ಬರಲ್ವಾ? ಬರುತ್ತಾ ಇಲ್ಲ. आजकल तो साइंस ने फोटो कॉपी की भी मशीन निकाली. ಇತ್ತೀಚೆಗೆ ಅವಾಗ 2020 ಮುಗಿಸಿದ್ದು ವಿಜ್ಞಾನಿ ಆಗ್ತಾನೆ ಜೆರಾಕ್ಸ್ ಮಷಿನ್ಸ್ ಎಲ್ಲ ಬಂದಿತ್ತು. ಬಾಬಾ ಹೇಳ್ತಿದ್ದಾರೆ, ಈ ಫೋಟೋ ಕಾಪಿ, ಫೋಟೋವನ್ನ ಕಾಪಿ ಮಾಡುವಂತ, ಪೇಜ್ ಅನ್ನ ಕಾಪಿ ಮಾಡುವಂತ ಮಷೀನ್ ಅನ್ನ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ನಿಕಾಲಿ ಏನಾ ಕಂಡುಹಿಡಿದಿದ್ದಾರೆ ತಾನೆ ಮಷೀನ್ ಅನ್ನ, ಫೋಟೋವನ್ನ ಕಾಪಿ ಮಾಡುವಂತ ಮಷೀನ್. ಯಹ ಫೋಟೋ ಕಾಪಿ ಏನಾ ಮಧುಬಂದಲ್ಲೂ ಫೋಟೋ ಕಾಪಿ ಇದೆ ತಾನೆ ಕೇಳ್ತಿದ್ದಾರೆ ಬಾಬಾ. ಈಗಂತೂ ಮನೆ ಮನೆಯಲ್ಲಿ ಫೋಟೋ ಕಾಪಿ ಮಷೀನ್ ಇಟ್ಕೊಂಡಿದ್ದಾರೆ, ಜೆರಾಕ್ಸ್ ಮಷೀನ್ ಇಟ್ಕೊಂಡಿದ್ದಾರೆ, ಸಣ್ಣ ಸಣ್ಣ ಮಷೀನ್ ಬಂದಿದೆ, ಮನೆ ಮನೆಗಳಲ್ಲಿದೆ ಈಗ. तो ये ब्रह्मा बाबा का चित्र रखते हैं, भले रखो. ಬ್ರಹ್ಮ ಬಾಬರ ಚಿತ್ರ ಇಟ್ಕೊಳ್ತೀವಿ. ಬ್ರಹ್ಮ ಬಾಬರ ಚಿತ್ರ ಇಟ್ಕೋಬಾರ್ದು ಅಂತಿಲ್ಲ. ಅದಕ್ಕೂ ಕೆಲವರು ವಾದ ಮಾಡ್ತಿದ್ದಾರೆ, ಬ್ರಹ್ಮ ಬಾಬನ ಚಿತ್ರ ಇಟ್ಕೋಬೇಕು ಮನುಷ್ಯ. ಇನ್ನು ಕೆಲವರು ನಿಮ್ ಮನೆಗಳಲ್ಲಿ ಲೌಕಿಕದವ್ರು ಇರ್ತಾರೆ, ಅಲೌಕಿಕದವ್ರು ಇರ್ತಾರೆ, ಪಕ್ಕ ಪಕ್ಷಿಗಳು, ಹಂಸ ಪಕ್ಷಿಗಳು ಇಬ್ರು ಸೇರಿರ್ತಾರೆ. ಕೆಲವರು ಬ್ರಹ್ಮ ಬಾಬನ ಚಿತ್ರ ಇಷ್ಟ ಆಗಲ್ಲ, ಕೆಲವರಿಗೆ ಬ್ರಹ್ಮ ಬಾಬನ ಚಿತ್ರ ಇಷ್ಟ ಆಗುತ್ತೆ. ನೀವು ಪರ್ಸನಲ್ ಆಗಿ ನಿಮಗ್ ಕಾಣೋ ಇಟ್ಕೋಬಹುದು. ಜಾಗಗಳಲ್ಲಿ ಸಾಮಾನು ಇಟ್ಕೊಡುವಂತ ಪ್ಲೇಸ್ಗಳಲ್ಲಿ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಎದುರುಗಡೆ ಇಡ್ಲಿಕ್ಕೆ ಹೋಗ್ಬೇಡಿ. ಆದ್ರೂ ಬ್ರಹ್ಮ ಬಾಬಾ ಫೋಟೋ ಅವಶ್ಯವಾಗಿ ಇಟ್ಕೊಳ್ಳೇಬೇಕು. ಚಿತ್ರ ನಮಗೆ ಚರಿತ್ರೆಯನ್ನ ಮಾಡುತ್ತೆ. ಇನ್ನ ನಿಮ್ ಮನೇಲಿ ಸಪೋರ್ಟ್ ಇದ್ರೆ ಬ್ರಹ್ಮ ಬಾಬಾ ಫೋಟೋ ಹಾಲ್ ಅಲ್ಲಿ ಎಲ್ಲಿ ಬೇಕಾದಲ್ಲೂ ಇಟ್ಕೊಳ್ಬಹುದು ಅಲ್ವಾ? ಬಾಬಾ ಹೇಳ್ತಾ ಇದ್ದಾರೆ, ಏಕೆಂದ್ರೆ ಬ್ರಹ್ಮ ಬಾಬಾವರ ಚರಿತ್ರೆ ಇದೆಯಲ್ಲ, ಇದು ಇಡೀ ಪ್ರಪಂಚದಲ್ಲಿ ಯಾರ್ದೂ ಇಲ್ಲದ ವಿಶೇಷ ಚರಿತ್ರೆ, ವಿಶೇಷ ಪುರುಷಾರ್ಥ, ವಿಶೇಷ ಮಹಾನ್ ಆತ್ಮ, ನಂಬರ್ 1 ಆತ್ಮ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ ಹೇಳ್ತಿದ್ದಾರೆ, ಬ್ರಹ್ಮ ಬಾಬಾ ಚಿತ್ರ ಇಟ್ಕೊಂಡಿದ್ದೀರಿ, ಭಲೆ ರಕ್ಕೋ, ಅಚ್ಚಿ ತರಸ ರಕ್ಕೋ. ಮತ್ತೆ ಹೆಂಗೆಂಗೋ ಇಟ್ಕೋಬೇಡ್ರಿ, ಚೆನ್ನಾಗಿ ನೀಟಾಗಿ ಅದಕ್ಕೆ ಗೌರವಿಸಲು ಹಾಗೆ ಆ ಫೋಟೋವನ್ನ ನಾವು ಇಟ್ಕೋಬೇಕು. ಬಡೆ ಬಡೆ ರಕ್ಕೋ, ದೊಡ್ಡ ದೊಡ್ಡದು ಇಟ್ಕೊಂಡು ಪರವಾಗಿಲ್ಲ ಇಲ್ವಾ? ಬ್ರಹ್ಮ ಅವರು ಮನುಷ್ಯ ಅಲ್ಲ. ಶಿವ ಬಾಬಾ ಅವರ ಶರೀರದಲ್ಲಿ ಪ್ರವೇಶ ಮಾಡಿದ್ಮೇಲೆ ಅವರು ಬ್ರಹ್ಮ ಇಲ್ಲ ಅಂದ್ರೆ ಅವರು ದಾದಾ ಲೇಖರಾಜ್ ಅಷ್ಟೇ. ಶಿವ ಬಾಬಾ ಪ್ರವೇಶ ಆದ್ಮೇಲೆ ಅವ್ರೇನಾದ್ರು ಬ್ರಹ್ಮ ಬಾಬಾ. ಇವ್ ಫೋಟೋ ಏನ್ ನೋಡ್ತಿದ್ದೀವಿ, ಈ ಫೋಟೋ ದಾದಾ ಲಿಂಗರಾಜ್ ಫೋಟೋ ಅಲ್ಲ, ಇದು ಶರೀರದಲ್ಲಿ ಯಾರು ಬಂದ್ರು? ಪರಮಾತ್ಮ ಪ್ರವೇಶ ಆದ್ಮೇಲೆ ಇವರು ಬ್ರಹ್ಮ ಬಾಬಾ. ಹಾಗಾದ್ರೆ ಅವ್ರು ಯಾರು? ಅವರಲ್ಲಿ ಇಬ್ಬರಿದ್ದಾರೆ, ಬಾಪ್ ಮತ್ತು ದಾದಾ. ಪರಮಾತ್ಮ ಇದ್ದಾರೆ ಮತ್ತು ಬ್ರಹ್ಮ ಬಾಬಾ ಇದ್ದಾರೆ ಅಲ್ವಾ? ಅದಕ್ಕೆ ನೀವು ಫೋಟೋನ ದೊಡ್ಡ ದೊಡ್ಡದು ಇಟ್ಕೋಬಹುದು. ಲೇಕಿನ್ ಫೋಟೋ ಕಾಪಿ ತೋ ಕರೋನಾ. ಫೋಟೋ ಏನ್ ಮಾಡ್ರಿ? ಫೋಟೋ ಕಾಪಿ ಮಾಡ್ರಿ ಅಂದ್ರೆ ಅವ್ರ ಗುಣಗಳನ್ನೆಲ್ಲ ಕಾಪಿ ಮಾಡ್ರಿ, ಕಾಪಿ ಮಾಡ್ರಿ, ಕಾಪಿ ಮಾಡ್ರಿ. ಬಾಬಾ ಹೇಳ್ತಾರೆ, तो बाप दादा आज
चारों ओर का चक्कर लगाते यह देख रहे थे चित्र से प्यार है या चरित्र से. ಭಾರತದ ಎಲ್ಲರ ಮನೆಗೆ ನಿಮ್ಮ ಮನೆಗಳಲ್ಲಿ ಜನರುಗಳಲ್ಲೆಲ್ಲ ನೋಡ್ಕೊಂಡು ಬಾಬಾ ಎಲ್ಲರೂ ಚಿತ್ರ ಇಟ್ಕೊಂಡಿದ್ದೀರಿ. ಬಾಬಾ ಹೇಳ್ತಿದ್ದಾರೆ, ನಿಮಗೆ ಚಿತ್ರದ ಮೇಲೆ ಪ್ರೀತಿ ಇದೆಯಾ ಅಥವಾ ಚರಿತ್ರೆಯ ಮೇಲೆ ಪ್ರೀತಿ ಇದೆಯಾ ಅಲ್ವಾ? ಅವರು ಚರಿತ್ರವಂತರಾದ್ರು, ಅವ್ರು ವಿಶೇಷ ಆಗಿರೋದ್ರಿಂದ ತಾನೇ ಅವ್ರು ಫೋಟೋ ಇಟ್ಕೊಂಡಿರೋದು ಮನೆಗಳಲ್ಲಿ. ಹ್ಮ್ ಬಾಬಾ ಹೇಳ್ತಾರೆ, ಸಂಕಲ್ಪವೇ ಹೇ, ನಿಮ್ಗೆ ಇದೆ ಸಂಕಲ್ಪ, ಇಲ್ಲ ಅಂತಿಲ್ಲ. ಅವ್ರು ಸಮಾನ ಆಗ್ಬೇಕು, ಅವ್ರಿಗೆ ಚರಿತ್ರವಂತ ಆಗ್ಬೇಕು, ಉತ್ಸಾಹ ಇದೆ, ಲಕ್ಷಣ ಇದೆ, ಬಾಕಿ ಕ್ಯಾ ಚಾಯಿ, ಇನ್ನೇನ್ ಬೇಕು? ಇದ್ರಾಯ್ತಲ್ಲ, ಉತ್ಸಾಹ ಇದೆ, ಸಂಕಲ್ಪನೂ ಇದೆ, ಇದೆಯಾ ಇಲ್ಲೋ? ಚಿತ್ರ ಇಟ್ಕೊಂಡಿದ್ದೆ ಅದಕ್ಕೆ ತಾನೆ. ಭಕ್ತರಂಗ್ ಇಟ್ಕೊಂಡಿಲ್ಲಲ್ಲ, ಭಕ್ತರು ಕಂಡಿದ್ ಫೋಟೋ ಎಲ್ಲ ಹೋಗ್ತಾರೆ, ಎಲ್ಲ ಫೋಟೋ ತರ್ತಾರ, ತಿರುಪತಿಗೆ ಹೋಗ್ತಾರ ಫೋಟೋ ತರ್ತಾರ, ಕೇದಾರ್ನಾಥಕ್ಕೆ ಹೋಗ್ತಾರ ಅಲ್ಲಿ ಫೋಟೋ ತರ್ತಾರೆ. ಹಂಗ್ ಇಟ್ಕೊಂಡಿಲ್ಲ ತಾನೆ ನಾವು. ಅವರ ಚರಿತ್ರೆಯ ಮೇಲೆ ಪ್ರೀತಿ ಇರೋದ್ರಿಂದ ನಾವು ಆ ಚಿತ್ರವನ್ನ ಇಟ್ಕೊಂಡಿದ್ದೀವಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಉತ್ಸಾಹ ಇದ್ದದಕ್ಕೆ ಅವ್ರಂಗೆ ಆಗ್ಬೇಕು ಅಂತ ಉತ್ಸಾಹದಿಂದ ನಾವು ಚಿತ್ರ ಇಟ್ಕೊಂಡಿದ್ದೀರಿ ಫೋಟೋ. ಭಕ್ತರಂಗೆ ಬರೀ ಪೂಜೆ ಮಾಡ್ಲಿಕ್ಕಷ್ಟೇ ಫೋಟೋ ಇಟ್ಕೊಂಡಿದ್ದೀರಾ? ಇಲ್ಲ. ಬಾಬಾ ಹೇಳ್ತಾರೆ, बाप दादा ने देखा कोई भी कोई भी चीज को अच्छी तरह से मजबूत करने के लिए, ಯಾವುದೇ ವಸ್ತುವನ್ನ ಮಜಬೂತ್ ಮಾಡ್ಲಿಕ್ಕೆ, ಗಟ್ಟಿ ಮಾಡ್ಲಿಕ್ಕೆ 4 ಮೂಲೆಗಳಿಂದಲೂ ಅದನ್ನ ಪಕ್ಕಾ ಮಾಡ್ತಾರೆ. ಮನೆ ಕಟ್ಬೇಕಂದ್ರೆ 4 ದಿಕ್ಕಲ್ಲೂ ಏನ್ ಮಾಡ್ತಾರೆ, ಅದನ್ನ ಪಕ್ಕಾ ಮಾಡ್ತಾರೆ, ಗಟ್ಟಿ ಮಾಡ್ತಾರೆ, ಫೌಂಡೇಶನ್ ಅನ್ನ ಮತ್ತು ಪಕ್ಕಾ ಮಾಡ್ತಾರೆ. तो बाप दादा ने देखा 3 कोने तो पक्के हैं. ಅದ್ರ ಬಾಪ್ ದಾದ ಏನ್ ನೋಡಿದ್ರಂದ್ರೆ, ನಿಮ್ಮ ಮೂರು ಏನೋ 3 ಸೈಡ್ 3 ಕಡೆ ಏನ್ ಮಾಡಿದಿರಿ, ಪಕ್ಕಾ ಮಾಡಿಟ್ಟಿದ್ದೀರಿ, ಗಟ್ಟಿಗೊಳಿಸಿದ್ದೀರಿ. ಏಕ ಕೋಣೆ ಒಂದು ಮೂಲೆ ಮಾತ್ರ ಏನ್ ಮಾಡಿಲ್ಲ, ಪಕ್ಕಾ ಮಾಡ್ಕೊಡ್ಬೇಕಾಗಿದೆ. ಅದ್ಯಾವುದು ಅದ್ಯಾವುದು ಸಂಕಲ್ಪ ಇದೆ, ಉಮಂಗ ಉತ್ಸಾಹ ಇದೆ, ಲಕ್ಷಣ ಇದೆ, ಗುರಿನೂ ಇದೆ. ಕಿಸಿ ಸೆ ಭಿ ಪೂಛೋ ಕ್ಯಾ ಬನ್ನ ಹೈ, ಬಾಬಾ ಮಕ್ಕಳಲ್ಲಿ ಯಾರನ್ನಾದ್ರೂ ಕೇಳಿ ಏನಾಗ್ಬೇಕು ಅಂದ್ರೆ ಏನ್ ಹೇಳ್ತೀರಿ? ಬಾಪ್ ಸಮಾನ್ ಆಗ್ಬೇಕು ಅಂತ ಹೇಳ್ತೀರಿ. ಒಳ್ಳೇದಿದು, ಇದು ಒಳ್ಳೆ ಗುರಿ. ಏಕ ಕೋನ ಮಜಬೂತ್ ಕರ್ತೆ ಹೋ ಲೇಕಿನ್ ಚಲ್ತೆ ಚಲ್ತೆ ಢೀಲೆ ಹೋ ಜಾತೆ ವಹ ಹೈ. ಮತ್ತೆ 4 ಕಡೆನೂ ಭದ್ರಗೊಳಿಸ್ಲಿಕ್ಕೆ, ಗಟ್ಟಿಗೊಳಿಸ್ಲಿಕ್ಕೆ ನಿಮ್ಗೆ ಉತ್ಸಾಹ ಇದೆ, ಸಂಕಲ್ಪನೂ ಇದೆ. ಅದನ್ನ ಆ ಒಂದು ಮೂಲೆಯನ್ನು 3 ಮೂಲೆ ಗಟ್ಟಿ ಮಾಡ್ಕೊಂಡಿದ್ರಿ, ಆ ಮೂಲೆನೂ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸಂಕಲ್ಪನೂ ಇದೆ. ಆದ್ರೆ ಗಟ್ಟಿಗೊಳಿಸ್ತಾ ನಿಧಾನ ಅದನ್ನ ಮರ್ತು ಬಿಡ್ತೀರಿ ಅಥವಾ ಢೀಲಾ ಮಾಡ್ಬಿಡ್ತೀರಿ. ಸ್ಟಾರ್ಟ್ ಮಾಡಿರ್ತೀರಿ ಗಟ್ಟಿ ಮಾಡ್ಲಿಕ್ಕೆ, ಢೀಲಾ ಮಾಡ್ತೀರಿ. ಅದ್ ಯಾವ್ದಂದ್ರೆ ದೃಢತೆ. ಅಲ್ಲ, ಬಾಬಾ ಸಮಾನ ಆಗ್ಬೇಕು. ಬ್ರಹ್ಮ ಬಾಬಾ ಹೀಗೆ ನಡೆದ್ರು ನೋಡಿದ್ರು, ಏನೆಲ್ಲ ಅವ್ರು ಮಾಡಿದ್ರು ಹಂಗೆ ನಾನ್ ಮಾಡ್ಬೇಕಂತ ಉತ್ಸಾಹ ಇದೆ. ಪ್ರತಿಜ್ಞೆನೂ ಮಾಡಿರ್ತೀರಿ. ಅಲ್ವಾ? ಜನವರಿ 18 ಬರ್ತಿದ್ದಂಗೆ ಅವ್ರು ಎಲ್ಲಾ ವಿಶೇಷತೆಗಳನ್ನ ಕೇಳ್ತೀವಿ. ಅದು ಇಡೀ ತಿಂಗಳು ನಾವು ಅವ್ಯಕ್ತ ಮಾಸ ಅಂತ ಆಚರಣೆ ಮಾಡ್ತೀವಿ. ಹಂಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಬರ್ತಿದ್ದಂಗೆ ಲೂಸ್ ಆಗ್ಬಿಡುತ್ತೆ. 4 ತಾಸು ಯೋಗದ ಚಾರ್ಟ್ ತೋರಿಸಿದ್ರಿ, ಕೆಲವರು 6 ತಾಸು ಯೋಗದ ಚಾರ್ಟ್ ತೋರಿಸಿದ್ರಿ, ಕೆಲವರು 8 ತಾಸು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರಿ. ಈಗ ಡೀಲಾ ಯಾಕಾಯ್ತು? ಅಲ್ವಾ? ಯಾವ ಮೂಲೆ ಲೂಸ್ ಆಯ್ತು ಗೊತ್ತಾಯ್ತು ತಾನೆ. ದೃಢತೆಯನ್ನ ಏನ್ ಮಾಡ್ತೀರಿ, ಲೂಸ್ ಬಿಟ್ಬಿಡ್ತೀರಿ ಅಂತಾರೆ ಬಾಬಾ. ಸಂಕಲ್ಪ ಹೇ, ಸಂಕಲ್ಪ ಬಿಟ್ಟಿಲ್ಲ, ಗುರಿನೂ ಬಿಟ್ಟಿಲ್ಲ, ಲೇಕಿನ್ ಕೋಯಿ ಪರಿಸ್ಥಿತಿ ಜಾತಿ. ಆದ್ರೆ ಏನಾಗ್ಬಿಡುತ್ತಂತೆ, ಏನೋ ಒಂದು ಪರಿಸ್ಥಿತಿ ಬಂದ್ಬಿಡ್ತದಂತೆ. ಸಾಧಾರಣ ಶಬ್ದೋಮಿ ಉಸ್ಕೋ ಆಪ್ ಲೋಗ್ ಕಹತೆ ಹೋ. ಸಾಧಾರಣ ಶಬ್ದದಲ್ಲಿ ನೀವೇನ್ ಹೇಳ್ತೀರಿ, ಬಾತೆ ಆ ಗೈ. ವಹ ದೃಢತಾ ಕೋ ಢೀಲಾ ಕರ್ ದೇತಿ. ಪರಿಸ್ಥಿತಿ ಬಂದು ದೃಢತೆಯನ್ನ ಏನ್ ಮಾಡ್ಬಿಡ್ತು, ಲೂಸ್ ಮಾಡ್ಬಿಡ್ತು ಅಂತ ಹೇಳ್ತಾರೆ. ದೃಢತಾ ಉಸ್ಕೋ ಕಹಾ ಜಾತಾ ಹೈ. ದೃಢತೆ ಅಂದ್ರೆ ಏನು? ಏನ ದೃಢತೆ ಅಂದ್ರೆ? ದೃಢತೆ ಏನದು? ಬಾಬನ್ ಸಮಾನ ಆಗ್ಬೇಕು ಅಂತ ಸಂಕಲ್ಪ ಮಾಡಿದ್ರಿ, ಲಕ್ಷ್ಯ ಇತ್ತು, ಒಮ್ಮಗ ಉತ್ಸಾಹನ ಇತ್ತು, ಮಾಡ್ಲಿಕ್ಕೂ ಸ್ಟಾರ್ಟ್ ಮಾಡಿದ್ರಿ, ದೃಢತೆ ಲೂಸ್ ಆಯ್ತು. ಹಾಗಾದ್ರೆ ದೃಢತೆ ಅಂದ್ರೆ ಏನು? ದೃಢತೆ ಅಂದ್ರೆ ದೃಢವಾಗಿ ಮಾಡ್ಬೇಕಂದ್ರೆ ನೋಡಿ, ಬಾಬಾ ಅದನ್ನ ದೃಢತೆಯ ಡೆಫಿನೇಷನ್ ಅನ್ನ, ಅದ್ರ ಅರ್ಥವನ್ನ ಹೇಳ್ತಾರೆ. ದೃಢತೆ ಅಂದ್ರೆ ಏನಂದ್ರೆ, ಮರ್ ಜಾಯ್ ಮಿಟ್ ಜಾಯ್ ಲೇಕಿನ್ ಸಂಕಲ್ಪನಾ ಜಾಯ್. ನಾನು ಸತ್ತರೂ ಪರವಾಗಿಲ್ಲ,
ಆ ಒಂದು ಲಕ್ಷ್ಯ, ಗುರಿ, ಆ ಸಂಕಲ್ಪ ನಾನು ಬಿಡಬಾರದು. ಮಾಡು ಇಲ್ಲ ಮಡಿ, ಡೂ ಆರ್ ಡೈ. ನಾನು ಸತ್ರು ಪರವಾಗಿಲ್ಲ, ನಾನ್ ಅಟ್ ಎನಿ ಕಂಡೀಷನ್, ಅಟ್ ಎನಿ ಪರಿಸ್ಥಿತಿ, ಎಂತದೇ ಪರಿಸ್ಥಿತಿ ಬರ್ಲಿ, ಎಂತದೇ ಕಂಡೀಷನ್ ಬರ್ಲಿ, ಎಂತದೇ ಟೈಮ್ ಬರ್ಲಿ, ಎಂತದೇ ಮಾತುಗಳು ಬರ್ಲಿ, ನಾನು ಬಾಬನ್ ಸಮಾನ ನಡೆ ನುಡಿ ಪುರುಷಾರ್ಥ ಫಾಲೋ ಮಾಡಲೇಬೇಕು. ಸತ್ರು ಪರವಾಗಿಲ್ಲ, ಬೇರೆ ಸಾಯಿಸಿದ್ರು ಪರವಾಗಿಲ್ಲ, ನಾನು ಅದನ್ನೇ ನಡಿಬೇಕು. ಇದು ದೃಢತೆ. ಇಲ್ಲ ಹನುಮಂತು ಇನ್ನೊಂದು ಅದಕ್ಕಾಗಿ ಮಾಡಿದ್ರು ಮಾಡಿದ್ರು, ದೊಡ್ಡ ಪರಿಸ್ಥಿತಿ ಬಂತು, ಸಣ್ಣ ಪರಿಸ್ಥಿತಿ ಬಂತು, ಅವಾಗ ಸಣ್ಣದಿತ್ತು ಅದಕ್ಕೆ ಅವಾಗ ಗೊತ್ತಾಗ್ಲಿಲ್ಲ, ಇವಾಗ ಅದಕ್ಕಿಂತ ದೊಡ್ಡದು ಬಂತು, ಇವಾಗ ಮರ್ತು ಬಿಟ್ಟೆ. ಮಾಯೆ ಭಿನ್ನ ಭಿನ್ನ ರೂಪದಲ್ಲಿ ಬರ್ತದೆ. ಮಾಯೆ ಎಂತದೇ ದೊಡ್ಡದು ಚಿಕ್ಕದು ಪುಟ್ಟದು ಹೇಗೆ ಬರ್ಲಿ, ನಮ್ಮ ದೃಢತೆಯನ್ನ ನಾವು ಕಳ್ಕೊಳ್ಬಾರ್ದು. ಅದು ದೃಢತೆ. ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ ಹೇಳ್ತಾರೆ ಝುಕನಾ ಪಡೆ. ನೀವು ಎಷ್ಟೋ ಬಾರಿ ಭಾಗಬೇಕಾಗ್ತದೆ, ಅಂದ್ರೆ ಸಹನೆ ಮಾಡಿ ಕೊಡ್ಬೇಕಾಗ್ತದೆ. ಜೀವನ ಪಡೆ, ಬದುಕಿದ್ರು ಕೆಲವೊಮ್ಮೆ ಸತ್ತವರಂಗಿರ್ಬೇಕಾಗುತ್ತೆ. ಬದುಕಿದ್ರು ಸತ್ತವರಂಗಿರ್ಬೇಕಾಗುತ್ತೆ. ಅಪ್ನೇಕು ಮೋಡ್ನ ಏನ್ ಮಾಡ್ರಿ, ನಿಮ್ಮನ್ನ ನೀವು ಮೋಲ್ಡ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಭಾಗಿಸ್ಕೊಳ್ಳಿ, ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ಳಿ. ಬೇರನ್ನ ಪರಿವರ್ತನೆ ಮಾಡ್ಕೊಳ್ಳಿ ಹೋಗ್ಬೇಕು, ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ಳಿ, ಸಹನೆ ಮಾಡ್ಕೊಳ್ಳಿ. ನಿಮಗೆ ಎಷ್ಟೇ ಮಾತುಗಳು ಬರ್ಬೋದು, ಅದನ್ನೆಲ್ಲ ಕೇಳಿಸ್ಕೊಳ್ಳಿ, ಪರವಾಗಿಲ್ಲ, ಏನಾಗಲ್ಲ, ಏನೇ ನೀವ್ ಹಂಗೆ ಹೆಂಗೆ ಹಂಗ್ ಮಾಡ್ತೀರಿ ಅಂತಾರೆ. ಬ್ರಹ್ಮ ಬಾಬಾ ಸಮಾನ ಆಗೋದಷ್ಟು ಈಸಿ ಅಲ್ಲ, ಶಿವ ಬಾಬರ್ ಸಮಾನ ಆಗೋದಷ್ಟು ಈಸಿ ಅಲ್ಲ. ಬ್ರಹ್ಮ ಬಾಬರ್ಗೆ ಬಿಡ್ಲಿಲ್ಲ ಜನ, ಪತ್ರಿಕೆಗಳಲ್ಲೆಲ್ಲ ಎಷ್ಟು ಕೆಟ್ಟ ಕೆಟ್ಟದಾಗಿ ಬರ್ಬಿಟ್ಟು ಜಗತ್ತಿನ ತುಂಬಾ ಅವರ ಅಪಪ್ರಚಾರ ಮಾಡಿದ್ರು. ಇನ್ನ ನಮಗ್ ಬಿಡ್ತಾರ? ಅಂದೇ ಅಂತಾರೆ. ಎಲ್ಲ ಕೇಳಿಸ್ಕೊಳ್ಬೇಕಾಗ್ತದೆ, ಸಹನೆ ಮಾಡ್ಕೊಳ್ಬೇಕಾಗ್ತದೆ, ಬಾಗ್ಬೇಕಾಗ್ತದೆ. ಬಾಬಾ ಇದ್ರೆ ಲೇಕಿನ್ ಸಂಕಲ್ಪ ನಹಿ ಜಾಯೆ. ಇದಕ್ ಮಾಡಿದಕ್ಕಲ್ಲ ಅವ್ರದ್ರಿಂದ ಅನ್ಕೊಳ್ಬೇಕು. ಕೆಲವು ಸೇವೆಗೆ ಹೋಗಿರ್ತಾರೆ, ಅಲ್ಲಿ ಯಾರೋ ಏನೋ ಹೇಳ್ತಾರೆ, ಅವ್ರಿಗೇನೋ ಅಪಮಾನ ಮಾಡ್ತಾರೆ, ನೀವು ಅವ್ರ ಮನೆಗೆ ಹೋಗಿರ್ತೀರಿ, ಅವ್ರ ನಿಮ್ ಮನೆ ಬಾಗ್ಲೇ ತೆರೆಯೋದಿಲ್ಲ, ಅಥವಾ ನಿಮ್ಗೇನೋ ಬೈದು ಕಳಿಸ್ತಾರೆ ತಾನೆ, ಅಪಮಾನ ಮಾಡ್ತಾರೆ ತಾನೆ, ಮಾಡೇ ಮಾಡ್ತಾರೆ. ಆದ್ರೆ ಅದೊಂದೇ ವಿಷಯದಲ್ಲಿ ಅಲ್ಲ, ಬಾಬಾ ಹೇಳ್ತಾರೆ ಆ ಟೈಮ್ ನಲ್ಲಿ ನಮ್ಮ ಸಂಕಲ್ಪ, ಕೆಲವರು ಏನ್ ಮಾಡ್ಬಿಡ್ತಾರೆ, ಸಂಕಲ್ಪ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ನಾವಿಲ್ಲಿ ಬಂದ್ರೆ ತಾನೆ ನಾವೇ ಕನ್ಸ್ಕೋಬೇಕು ಅಲ್ವಾ. ಬಾಬಾ ಅಂತಾರೆ ಅನ್ಸ್ಕೋಬೇಕು, ಸಹನೆ ಮಾಡ್ಕೋಬೇಕು, ಅಲ್ವಾ. ಯಾವುದೇ ಪುರುಷ, ಯಾವುದೇ ಇದು ಇರ್ಬೋದು, ಸೇವೆ ಇರ್ಬೋದು, ಧಾರಣೆಯ ವಿಷಯದಲ್ಲಿ ಇರ್ಬೋದು, ಪಾಲನೆಯ ವಿಷಯದಲ್ಲಿ ಇರ್ಬೋದು, ಎಲ್ಲದರಲ್ಲೂ ಜನ ಅನ್ಕೊಳ್ತಾರೆ, ಆಡ್ಕೊತಿರ್ತಾರೆ. ಸಹನೆ ಮಾಡ್ಕೋಬೇಕು, ಬಾಬಾ ಇದ್ರೆ ಬಾಗ್ಬೇಕು. ಆದ್ರೆ ನಮ್ಮ ಸಂಕಲ್ಪ ಮಾತ್ರ ಬಾಬನ್ ಸಮಾನ ಆಗ್ಬೇಕು ಅನ್ನೋ ಸಂಕಲ್ಪ ಮಾತ್ರ ನಾವೇನ್ ಮಾಡ್ಕೋಬಾರ್ದು, ಚೇಂಜ್ ಮಾಡ್ಕೊಳ್ಬಾರ್ದು. ಇದಕ್ಕೆ ಹೇಳಲಾಗ್ತದೆ ಏನಂತ, दृढ़ता। जब छोटे छोटे बच्चे ओम निवास में आए थे तो ब्रह्मा बाबा उनको ने याद दिलाया था, पक्का बनाया बताता था, पक्का बनाता था कि इतना इतना पानी पिएंगे, इतना मिर्ची खाएंगे, डरेंगे नहीं. ಈ ಓಂ ನಿವಾಸದಲ್ಲಿ ಮತ್ತೆ ಬಾಬಾ ಓಂ ನಿವಾಸ ಅಂತ ಒಂದು ನಿವಾಸ ಇತ್ತು. ಎಲ್ಲಿ ಹೇಳಿ ಅದು, ಕರಾಚಿಲಿ ಇವತ್ತು ಇದೆ ಓಂ ನಿವಾಸ. ಪಾಕಿಸ್ತಾನದಲ್ಲಿ ಕರಾಚಿ ಇದೆ, ಅವಾಗ ಪಾಕಿಸ್ತಾನ ಕೂಡ ಇಂಡಿಯಾದಲ್ಲಿತ್ತು. ಬಾಬಾ ಯಾವ ಬಿಲ್ಡಿಂಗ್ ಮಾಡಿದ್ರು ಅದಕ್ಕೆ ಓಂ ನಿವಾಸ ಅಂತ ಹೇಳ್ತಿದ್ರು. ಆ ಓಂ ನಿವಾಸ ಮೇಲೆ ಓಂ ಅಂತ ಬರೀಲಾಗಿತ್ತು, ಓಂ ಅಂತ ಇತ್ತು. ಅದು ಯಾವ್ದ್ರಲ್ಲಿ ಗೊತ್ತಿಲ್ಲ, ಇವತ್ತಿಗೂ ಇದೆ. ಈಗ 4-5 ವರ್ಷದ ಹಿಂದೆ ಜಾನಕಿ ದಾದಿ ದೇಹ ಬಿಡ್ಲಿಕ್ಕೆ 1 ವರ್ಷದ ಹಿಂದೆ ಪಾಕಿಸ್ತಾನಕ್ಕೆ ಹೋಗಿದ್ರು. ಅವಾಗ ಓಂ ನಿವಾಸ ಹೋಗಿ ನೋಡಿದಾರಲ್ಲಿನೂ ಓಂ ಅಂತ ಬಿಲ್ಡಿಂಗ್ ಮೇಲೆ ಇನ್ನೂ ಅದಿದೆ ಪಾಕಿಸ್ತಾನದಲ್ಲಿ. ಓಂ ಅನ್ನುವಂತ ಹೆಸರು ಆ ಬಿಲ್ಡಿಂಗ್ ಮೇಲೆ ಇದೆ. ಅದಕ್ಕೆ ಓಂ ನಿವಾಸ ಅಂತ ಹೆಸರಿತ್ತು. ಅವಾಗ ಇವರೆಲ್ಲ ದಾದಿಗಳೆಲ್ಲ ಇಷ್ಟೇ ಚಿಕ್ಕವರಿದ್ರು. ಅಲ್ವಾ, ಯಜ್ಞದ ಆರಂಭದಲ್ಲಿ ಮಕ್ಕಳು ಮರಿಗಳೆಲ್ಲ ಯಜ್ಞದಲ್ಲಿ ಸಮರ್ಪಣೆ ಆಗ್ಬಿಟ್ಟಿದ್ರು ತಾನೆ. ಆ ಚಿಕ್ಕ ಮಕ್ಕಳಿಗೆಲ್ಲ ತಮಾಷೆಗಾಗಿ ಒಂದು ನೆನಪು ಕೊಡ್ತಿದ್ರಂತೆ, ಒಂದು ಆಟ ಆಡಿಸ್ತಿದ್ರಂತೆ ಬಾಬಾ. ಪಕ್ಕಾ ಮಾಡಿಸ್ತಿದ್ರಂತೆ, ಈ ಮಾತನ್ನ ಪಕ್ಕಾ ಮಾಡಿಸ್ತಿದ್ರಂತೆ. ಏನನ್ನ ನೋಡಿ, ಬಾಬಾ ಮಕ್ಳಿಗೆ ಹೇಳ್ತಿದ್ರಂತೆ, ನೀನು ಇಷ್ಟು ನೀರ್ ಕುಡಿತೀಯಾ? ನಾವು ಚಿಕ್ಕವರಿದ್ದಾಗ ಅದನ್ನ ಆಟ ಆಡಿಸ್ತೀವಿ, ನೀವು ಆಟ ಆಡಿರ್ಬೋದು. 1 ಹಂಡೆ ನೀರ್ ಕುಡಿತೀಯಾ? ಒಂದಿಷ್ಟು ಮೆಣಸಿನ್ಕಾಯಿ ಒಂದೇ ಸಲ ತಿಂತೀಯಾ? ನೀನ್ ಹೆದರಲ್ವಾ? ಹೇಳಿ. ಹಾತ್ ಸೇಸೆ, ಆಮೇಲೆ
ಏನ್ ಮಾಡುದು ಹಂಗ ಹಿಂಗ ಅಂತೇಳಿ ಎಲ್ಲ ಅನ್ಕೊಂಡು ಹೋಗ್ತಾರೆ. ಅವ್ರ ಏನೇನೋ ಪ್ರಶ್ನೆ ಕೇಳಿದ್ರೆ ಯಾವಾಗ ನಿಲ್ತಾರ ಅಂತ ಗೊತ್ತಿರ್ತಿಲ್ಲ, ಹಿಂಗ್ ಕಣ್ಣು ಅರಳಿಸ್ಕೊಂಡೇ ಇರ್ತಾರ ಅವರು. ಕಣ್ಣು ಮುಂದೆ ಏನ್ ಮಾಡುದು ಟಪ್ ಅಂತ ಚಪ್ಪಾಳೆ ಹಾಕುದು. ಅಯ್ಯೋ ಒಂದ್ ಸಣ್ಣ ಚಪ್ಪಾಳೆಗೆ ಇದ್ರದೇನು ನೀನ್ ಇಷ್ಟ ಮೆಣಸಿನ್ಕಾಯಿ ತಿಂತೀಯಾ ಅಂತ ಅಂತಿದ್ವಿ ಅಲ್ಲ. ಹಂಗೆ ಬಾಬಾನು ಕೂಡ ಅವ್ರಿಗೆ ಆಟ ಆಡ್ತಿದ್ರಂತೆ. आंख के सामने करती तो ब्रह्मा बाप छोटे छोटे बच्चों को पक्का करते थे, चाहे कितना भी समस्या आ जाए संकल्प की आंख हिले नहीं. ನೋಡಿ ಹಿಂಗೆ ಪಕ್ಕಾ ಮಾಡಿಸಿದ್ರಂತೆ ಬಾಬಾ. ಈ ಆಟ ಆಡಿ ನೋಡಿ, ಆಡುವುದರ ಮೂಲಕ ಜ್ಞಾನ ಕೊಡ್ತಿದ್ರು ಬಾಬಾ. ಹಿಂಗೆ ಆಟ ಆಡ್ತಾ ನೋಡಿ ಸಣ್ಣದಕ್ಕೆ ಏನ್ ಮಾಡ್ಬಿಟ್ರಿ ಕಣ್ಣು ಮುಚ್ಚಿಬಿಟ್ರಿ ಅಲ್ವಾ. ಹಂಗೆ ನಮ್ ಜೀವನದಲ್ಲಿ ನಾವು ಕಣ್ಣು ಅರಳಿಸಿರ್ತೀವಿ ಅಂದ್ರೆ ಒಳ್ಳೆ ಸಂಕಲ್ಪ ಒಂದೇನೋ ಮಾಡಿರ್ತೀವಿ. ಒಂದು ಹಿಂಗಾಗ್ಲೇಬೇಕು ಬಾಬನ ಈ ಒಂದು ಪಾಲನೆನ ಬ್ರಹ್ಮ ಬಾಬಾ ಹೇಗ್ ಮಾಡಿದ್ರು ಹಂಗೆ ನಾವು ನಡಿಲೇಬೇಕು ಅಂತ ಒಂದು ದೃಢ ಮಾಡ್ಕೊಂಡಿರ್ತೀವಿ. ಏನೋ ಒಂದು ಪರಿಸ್ಥಿತಿ ಬರುತ್ತೆ, ಯಾರೋ ನಿಮ್ಗೇನೋ ಉಲ್ಟಾ ಮಾತಾಡ್ತಾರೆ, ಅವಾಗ ನೀವು ನಿಮ್ಮ ಸಂದರ್ಭದ ಕಣ್ಣನ್ನ ಏನ್ ಮಾಡ್ಬಾರ್ದು ಮುಚ್ಚಬಾರ್ದು. ಈಗೇನ್ ಕಣ್ ಮುಚ್ಚಿದ್ರಲ್ಲ ಹಂಗೇನ್ ಮಾಡ್ಬಾರ್ದು. ಕೆಲವ್ರು ಆ ಆಟ ಯಾರು ಬಾಳ ಆಡಿರ್ತಾರಲ್ಲ, ಈಗ ಬಾಬಾ ಆ ಆಟ ಬಾಳ ಯಾರು ಆಡಿರ್ತಾರೋ ಅವ್ರು ಕಣ್ಣು ಮುಂದೆ ಒಂದ್ ಚಪ್ಪಾಳೆ ಹಾಕಿದ್ರು ಕಣ್ ಮುಚ್ಚಲ್ಲ. ಅದ್ ಪ್ರಾಕ್ಟೀಸ್ ಆಗ್ಬಿಟ್ಟಿರ್ತವ್ರಿಗೆ ಆಡಿ 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 ಆಡಿ. ಹಂಗೆ ಬಾಬಾನು ಅದನ್ನ ಪಕ್ಕಾ ಮಾಡಿಸ್ತಿರುತ್ತೆ. ಸಮಸ್ಯೆ ಬಂದ್ರು ಕೂಡ ನಿಮ್ಮ ಸಂಕಲ್ಪದ ಕಣ್ಣು ಏನಾಗ್ಬಾರ್ದು ಮುಚ್ಚಬಾರ್ದು. ಅನ್ನೋ ಪರಿಸ್ಥಿತಿ ಬಂದಾಗೆಲ್ಲ ನಾವು ಗಟ್ಟಿ ಮಾಡ್ಕೊಬೇಕು. ನಾವ್ ಹಾಕೊಂಡಿರುವಂತ ಗುರಿ ನಮ್ದೇನು ಏನಿದೆ ಉದ್ದೇಶ ಇದೆ, ಏನ್ ಆಬ್ಜೆಕ್ಟ್ ಇದೆ, ಅದನ್ನ ಎಂದೂ ನಾವು ಬಿಡಬಾರ್ದು. ಸಂಕಲ್ಪವನ್ನ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಮಾಡ್ಲೇಬೇಕು. संकल्प कण्णन नाव मुಚ್ಚಬಾರದು. ಇದನ್ನ ಪಕ್ಕಾ ಮಾಡ್ಕೊಬೇಕು. तो बाप ने आज भी बच्चों से पूछते कि आपकी दृढ़ता दृढ़ संकल्प है. ಇವತ್ತು ಬಾಬಾ ಅದೇ ಪ್ರಶ್ನೆ ಕೇಳ್ತಾರೆ ಮಕ್ಕಳಿಗೆ, ಮಕ್ಕಳೇ ನಿಮ್ಮ ದೃಢ ಸಂಕಲ್ಪ ಪಕ್ಕಾ ಇದೆಯಾ? दृढ़ संकल्प ಇನ್ನೂ पक्का ಇದೆಯಾ? संकल्प में दृढ़ता है कि बाप समान बनना ही है. ಬಾಪ್ ಸಮಾನ ಆಗ್ಲೇಬೇಕು ಅನ್ನುವಂತ ದೃಢತೆ, ಆ ಸಂಕಲ್ಪ ಇನ್ನು ಪಕ್ಕಾ ಇದೆಯಾ? ಬನ್ನಾ ಹೇ ನಹಿ ಆಗ್ಬೇಕು ಅಲ್ಲ, ಬನನಾ ಹಿ ಹೇ ಆಗ್ಲೇಬೇಕು. ಆಗ್ಬೇಕು ಬಾಪ್ ಸಮಾನ ಆಗ್ಬೇಕು ಅಲ್ಲ, ಏನೋ ಆಗ್ಲೇಬೇಕು. ಅಚ್ಚಾ ಇಸ್ಮೆ ಹಾಕಿಲ್ಲ. ಈಗ ಇದರಲ್ಲಿ ಕೈ ಎತ್ತಿ. ಯಾವ್ದ್ರಲ್ಲಿ? ಎಷ್ಟು ಮೆಣಸಿನಕಾಯಿ ತಿನ್ನೋ ಪರಿಸ್ಥಿತಿ ಬರ್ಬೋದು, ಒಂದು ಡ್ರಮ್ ನಷ್ಟು ನೀರ್ ಕುಡಿಯೋ ಪರಿಸ್ಥಿತಿ ಬರ್ಬೋದು. ಅಂದ್ರೆ ಅಷ್ಟು ಸಹನೆ, ಅಷ್ಟು ಪರಿಸ್ಥಿತಿ, ಅಷ್ಟು ಎದುರು ಏನೇ ಬರ್ಬೋದು. ಆಗ ನಿಮ್ಮ ದೃಢತೆಯನ್ನ ಕಳ್ಕೊಳ್ಬಾರ್ದು. ಈಗ ಕೈ ಎತ್ತಿ. ಮಾಡ್ತೀರಾ? ಸರಿ, ಕೈ ಕೆಳಗಡೆ. ಬಾಬಾ ಹೇಳ್ತಾರೆ ಟಿವಿ ವಾಲೆ ನಿಕಾಲ್. ಬಾಬಾ ಟಿವಿಯಲ್ಲಿ ಎಲ್ಲರ ಫೋಟೋ ವಿಡಿಯೋ ಮಾಡ್ಕೊಂಡು, टीवी काम में आने चाहिए ना, बड़ा बड़ा हाथ। अच्छा माता भी उठा रही है, पीछे वाले हाथ करो बहुत अच्छा, ಕ್ಯಾಬಿನ್ ವಾಲೆ नहीं उठा रहे. ಬಾಬಾ ಕ್ಯಾಬಿನ್ ಕಡೆ, ಕ್ಯಾಬಿನ್ ಇರುತ್ತಲ್ಲ ಮಧುಬನ್ ನೋಡಿದ್ರು, ಅವ್ರು ಯಾಕೋ ಕೈ ಎತ್ತುತ್ತಿಲ್ಲ ಅಂತಾರೆ. ಬಾಬಾ ನೋಡಿ ಬಾಬನ ಕಣ್ಣು ಕ್ಯಾಬಿನ್ ವಾಲೆ ಟು ನಿಮಿತ್ತ. ಅಚ್ಚಾ ಕ್ಯಾಬಿನ್ ಅಲ್ಲಿ ಇರೋರೆಲ್ಲ ನಿಮಿತ್ತ ಇರೋದು, ಕಂಪ್ಯೂಟರ್ ಇರ್ತಾರೆ, ಏನೋ ಸೆಟ್ಟಿಂಗ್ ಮಾಡ್ತಿರ್ತಾರೆ, ಅದಕ್ಕೆ ಅವ್ರ ಕೈ ಎತ್ತಿರ್ಲಿಕ್ಕಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಕ್ಯಾಬಿನ್ ಅವರು ಸೇವೆಗೆ ನಡೀತಾ ಇದ್ದಾರೆ. थोड़ी घड़ी के लिए तो हाथ उठा के रखो, बाप दादा को खुश कर दिया. ಸ್ವಲ್ಪ ಸಮಯಕ್ಕಾಗಿ ನೀವು ಕೈ ಎತ್ತಿ ಬಾಬಾವ್ರಿಗೆ ಏನ್ ಮಾಡ್ಬಿಟ್ರಿ, ಖುಷಿ ಪಡಿಸ್ಬಿಟ್ರಿ. 100% ಎಲ್ರೂ ಕೈ ಎತ್ತಿದ್ರಿ. ಬಾಬಾವ್ರಿಗೆ ಏನಾಗ್ಬಿಟ್ಟು ಖುಷಿ ಆಗ್ಬಿಟ್ಬಿಡ್ತು. ಯಾಕೆ ಖುಷಿ ಆಯ್ತು? ಬಾಪ್ ಸಮಾನ್ ಆಗೇ ಆಗ್ತೀನಿ ಅಂದ್ರಲ್ಲ, ಬಾಬರ್ ಖುಷಿ ಆಗೋಗ್ಬಿಡ್ತು. अभी बाप दादा सिर्फ एक ही बात बच्चों से कराना चाहते हैं, कहना नहीं चाहते, कराना चाहते. बाप दादा ಕೇವಲ ಒಂದು ಮಾತನ್ನ ಮಕ್ಕಳಿಂದ ಮಾಡಿಸ್ಲಿಕ್ಕೆ ಬಯಸ್ತಾರೆ, ಹೇಳಲಿಕ್ಕಲ್ಲ ಮಾಡಿಸ್ಲಿಕ್ಕೆ ಬಯಸ್ತಾರೆ. ಸಿರ್ಫ್ ಅಪನೆ ಮನ್ ಮೇ ದೃಢತಾ ಲಾओ. ಆದ್ರೆ ನೀವು ಏನ್ ಮಾಡ್ಬೇಕು, ಕೇವಲ ಒಂದು ದೃಢತೆ ಇಟ್ಕೋಬೇಕಷ್ಟೇ. ಅವಾಗ ಬಾಬಾ ಏನ್ ಮಾಡ್ಲಿಕ್ಕೆ ಹೊರಡ್ತಾರಲ್ಲ ಅದನ್ನ ಈಸಿಯಾಗಿ ಮಾಡ್ತೀರಾ. ಬಾಬಾ ಹೇಳ್ತಾರೆ ಥೋಡಿ ಸಿ ಬಾತ್ ಮೇ ಸಂಕಲ್ಪ ಕೋ ಢೀಲಾ ನಹೀ ಕರ್ ದೋ. ಸಣ್ಣ ಪುಟ್ಟ ಮಾತಿಗೆ ಸಂಕಲ್ಪವನ್ನ ಲೂಸ್ ಮಾಡ್ಕೋಬೇಡಿ, ಸಂಕಲ್ಪದ ಕಣ್ಣನ್ನ ಮುಚ್ಚಿ ಬಿಡಬೇಡಿ. कोई ಇನ್ಸಲ್ಟ್ ಕರೆ, कोई घृणा करे, ಏನೇನ್ ಪರಿಸ್ಥಿತಿ ಬರ್ಬೋದು, ನಿಮ್ ಇನ್ಸಲ್ಟ್ ಮಾಡ್ಬೋದು, ಮಾಡ್ತಾರೆ ತಾನೆ, ಅಪಮಾನ ಮಾಡ್ತಾರೆ ತಾನೆ. ಅದನ್ನ ತಿನ್ನಲ್ಲ, ಇದನ್ನ ತಿನ್ನಲ್ಲ, ಅಲ್ಲಿ ತಿನ್ನಲ್ಲ, ಇಲ್ಲಿ ತಿನ್ನಲ್ಲ, ಅಲ್ಲಿ ಬರಲ್ಲ, ಇದು ಬರಲ್ಲ, ಅದನ್ನ ಮಾಡಲ್ಲ, ಇದನ್ನ ಮಾಡಲ್ಲ. ಆಮೇಲೆ ಇನ್ಸಲ್ಟ್ ಮಾಡೋದು, घृणा करे, ತಿರಸ್ಕಾರ ಮಾಡ್ತಾರೆ, ಮಾಡ್ತಾರ ಇಲ್ಲ?
ತಿರಸ್ಕಾರ ಮಾಡ್ತಾರಾ ಇಲ್ಲ? ಫ್ರೆಂಡ್ಸು, ಸಂಬಂಧಿಕರು ತಿರಸ್ಕಾರ ಮಾಡ್ತಾರೆ. ಯಾಕೆ ತಿರಸ್ಕಾರ ಮಾಡ್ತಾರೆ? ಯಾರು ತಿರಸ್ಕಾರ ಮಾಡ್ತಾರೆ ಅಂದ್ರೆ, ಯಾರು ಸಂಬಂಧದಲ್ಲಿ ವ್ಯಾಪಾರ ದೃಷ್ಟಿಯಿಂದ ಸಂಬಂಧ ಇಟ್ಕೊಂಡಿದಾರಲ್ಲ, ಅವ್ರು ಮಾತ್ರ ತಿರಸ್ಕಾರ ಮಾಡ್ತಾರೆ. ಸತ್ಯ ಸಂಬಂಧ ಎಂದು ಏನಾಗುದಿಲ್ಲ, ತಿರಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾರೆಲ್ಲ ನಿಮ್ಗೆ ತಿರಸ್ಕಾರ ಮಾಡ್ತಾರಲ್ಲ, ಅವ್ರ ಸಂಬಂಧ ಸರಿ ಇಟ್ಕೊಂಡಿರ್ಲಿಲ್ಲ ನಮ್ ಜೊತೆಗೆ ಅಂತ ಅರ್ಥ ಆಗುತ್ತೆ. ಅದಕ್ಕೆ ನೀವು ತಲೆ ಕೆಡ್ಸ್ಕೊಳ್ಳೇಬೇಕಾಗಿಲ್ಲ. ಅದಕ್ಕೆ ಬಾಬಾ ಇದು ನಿಮ್ಗೆ ತಿರಸ್ಕಾರ ಮಾಡ್ಬೋದು, ಅಪಮಾನ ಮಾಡ್ಬೋದು. ಮಾಡ್ತಾರೆ ತಾನೆ? ಮಾಡ್ತಾರಲ್ಲ, ಅಪಮಾನ ಮಾಡೇ ಮಾಡ್ತಾರೆ, ನಿಂದನೆ ಮಾಡ್ತಾರೆ. ಕಭಿ ಭಿ ಕೋಯಿ ದುಃಖ ದೇ, ನಿಮ್ಗೆ ಯಾರೇ ದುಃಖನೂ ಕೊಡ್ಬೋದು, ಲೇಕಿನ್ ಆಪ್ಕಿ ಶುಭ ಭಾವನಾ ಮಿಟ್ ನಹೀ ಜಾಯೆ. ಆದ್ರೆ ನಿಮ್ಮ ಶುಭ ಭಾವನೆ ಮಾತ್ರ ಏನಾಗ್ಬಾರ್ದು, ದೂರ ಆಗಬಾರ್ದು. ಹ್ಮ್ ಅಲ್ವಾ? ಶುಭ ಭಾವನೆ ದೂರ ಆಗ್ಬಾರ್ದು. ನಿಮ್ಗೆ ಯಾರೇ ದುಃಖ ಕೊಡ್ಬೋದು, ಇನ್ಸಲ್ಟ್ ಮಾಡ್ಬೋದು, ಅಪಮಾನ ಮಾಡ್ಬೋದು, ತಿರಸ್ಕಾರ ಮಾಡ್ಬೋದು. ಆದ್ರೆ ನೀವು ಮಾತ್ರ ಅವರನ್ನ ದೇಶಕ್ಕೆ ದೇಶ, ತಿರಸ್ಕಾರಕ್ಕೆ ತಿರಸ್ಕಾರ, ಆಮೇಲೆ ಇನ್ಸಲ್ಟಿಗೆ ನಾವು ಇನ್ಸಲ್ಟ್ ಮಾಡ್ತೀನಿ, ಅವ್ರು ಇಷ್ಟು ಇನ್ಸಲ್ಟ್ ಮಾಡಿದ್ರಲ್ಲ, ಟೈಮ್ ಸಿಗ್ಲಿ ನಾನು ಅವ್ರಿಗೆ ಹಂಗೆ ಇನ್ಸಲ್ಟ್ ಮಾಡ್ತೀನಿ. ಈ ರೀತಿ ನೀವು ನಿಮ್ಮ ಶುಭ ಭಾವನೆಯನ್ನ ಅವರ ಬಗ್ಗೆ ಕಳೆದುಕೊಳ್ಳಬಾರದು. ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ, ನಮ್ಗೆ ಯಾಕೆ ತಿರಸ್ಕಾರ ಮಾಡ್ತಿದಾರೆ ಅವ್ರಿಗೆ ಗೊತ್ತೇ ಇಲ್ಲ. ನಾವ್ ಯಾಕೆ ಹಿಂಗಿದ್ದೀವಿ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರ ತಪ್ಪಲ್ಲ ಅಲ್ವಾ? ಅದಕ್ಕೆ ನಿಮ್ಮ ಶುಭ ಭಾವನೆ ಮಾತ್ರ ಅವರಿಂದ ದೂರ. ನಿಮ್ಮ ಸಂಬಂಧಿಕರು, ನಿಮ್ಮ ಮಿತ್ರರು, ನಿಮ್ಮ ಸಮಾಜ ನಿಮ್ಗೆ ಎಷ್ಟು ಮಾಡಿದ್ರು, ಅವ್ರ ಬಗ್ಗೆ ಶುಭ ಸಂಕಲ್ಪ ಮಾಡಿ, ಶುಭ ಭಾವನೆ ಇಟ್ಕೊಳ್ಳಿ. आप चैलेंज करते हो, हम माया को प्रकृति को परिवर्तन करने वाले विश्व परिवर्तक हैं. अपना ऑक्युपेशन तो याद है ना? ವಿಶ್ವ ಪರಿವರ್ತಕ್. ನಿಮ್ಮ ಆಕ್ಯುಪೇಷನ್ ಏನು? ವಿಶ್ವ ಪರಿವರ್ತನೆ ಮಾಡೋದು. ನೀವು ಚಾಲೆಂಜ್ ಕೂಡ ಮಾಡ್ತೀರಿ ಯಾರ್ಯಾರಿಗೆ, ಮಾಯೆಗೆ, ಪ್ರಕೃತಿಗೆ. ಪರಿವರ್ತನೆ ಮಾಡಿ ನಾವ್ ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡ್ತೀವಿ ಅನ್ನೋಂತ ಆಕ್ಯುಪೇಷನ್ ಅನ್ನ ಇಟ್ಕೊಂಡಿದ್ದೀರಿ, ನೆನಪಿದೆ ತಾನೆ? ನೀವೆಲ್ಲ ವಿಶ್ವ ಪರಿವರ್ತಕ ತಾನೆ? अगर कोई अपने संस्कार के वश आपको दुख भी दे, चोट लगाए, हिलाए, तो क्या आप दुख की बात को सुख में परिवर्तन नहीं कर सकते? ಯಾರೆಲ್ಲ ವಿಶ್ವ ಪರಿವರ್ತಕ ಇದ್ದೀರಿ, ಪ್ರಕೃತಿಯನ್ನು ವಿಶ್ವವನ್ನು ಪರಿವರ್ತನೆ ಮಾಡುವಂತ ಆಕ್ಯುಪೇಷನ್ ಇಟ್ಕೊಂಡಿದ್ದೀರಿ, ಕರ್ತವ್ಯ ಇಟ್ಕೊಂಡಿದ್ದೀರಿ, ಕೈ ಎತ್ತಿ. ಯಾರ್ಯಾರು ವಿಶ್ವ ಪರಿವರ್ತಕರು ಕೈ ಎತ್ತಿ. ಸರಿ, ಕೈ ಕೆಳಬಿಡಿ. ಈಗ ನೆಕ್ಸ್ಟ್ ಪ್ರಶ್ನೆ. ಈಗ ನಿಮ್ಗೆ ಯಾರ ಕೊಡ್ತಾರೆ, ಪೆಟ್ಟು ಕೊಡ್ತಾರೆ, ಮನ್ಸಿಗೆ ನೋವು ಕೊಡ್ತಾರೆ, ನಿಮ್ಮನ್ನ ನಿಮ್ ಸ್ಥಿತಿಯನ್ನೆಲ್ಲ ಅಲ್ಲಾಡ್ಸಿ ನೋಡ್ತಾರೆ, ಬಾಬಾ ಇದ್ದಾರೆ, ದುಃಖ ಕೊಡ್ತಾರೆ. ಅವ್ರು ಕೊಡುವಂತ ಈ ಎಲ್ಲಾ ಪ್ರಕಾರದ ದುಃಖದಲ್ಲಿ ಪರಿವರ್ತನೆ ಮಾಡ್ಲಿಕ್ಕೆ ಆಗಲ್ವಾ? ವಿಶ್ವನೇ ಪರಿವರ್ತನೆ ಮಾಡ್ತೀನಿ ಅಂತ ಕೈ ಎತ್ತಿದ್ರಿ. ಈಗ ಕೈ ಎತ್ತಿದ್ರಿ ತಾನೆ ಎಲ್ರು? ಕೈ ಎತ್ತಿದ್ರಿ. ಹಂಗಾದ್ರೆ ಯಾರಾದ್ರೂ ನಿಮ್ಗೆ ದುಃಖ ಕೊಟ್ರೆ ಅದನ್ನ ಸುಖದಲ್ಲಿ ಯಾಕೆ ಪರಿವರ್ತನೆ ಮಾಡ್ಕೊಳ್ಬಾರ್ದು? ನಿಮ್ಗೆ ಇನ್ಸಲ್ಟ್ ಮಾಡ್ತಾರೆ, ನೀವೇನ್ ತಿಳ್ಕೊಬೇಕು ಅದಕ್ಕೆ? ನನ್ ಗುಲಾಬಿ ಹೂ ಕೊಟ್ರು ಅಂತ ಯಾಕೆ ತಿಳ್ಕೊಬಾರ್ದು? ನಿಂದಕರನ್ನ ಬಂಧುಗಳೆಂದು ತಿಳಿ ಅಂತ ನಮ್ಗೆ ಅವ್ರು ಹೇಳ್ಕೊಟ್ರು. ಗಾಲಿಕೋ ಗುಲಾಬ್ ಸಮಜೋ. ಗಾಲಿ ಅವ್ರು ಕೊಡ್ತಾ ಇದ್ರೆ, ಬೈಗುಳ ಕೊಡ್ತಾ ಇದ್ರೆ, ಬಾವಾ ಅಂತ ಅಂತೀವಿ. ಬ್ಲೂ ರೋಸ್ ಕೊಡ್ತಿದಾರೆ, ರೆಡ್ ರೋಸ್ ಕೊಡ್ತಿದಾರೆ ಅನ್ಕೊಡಿ. ಯಾಕೆ ಅನ್ಕೋಬಾರ್ದು? ವಿಶ್ವನೇ ಪರಿವರ್ತನೆ ಮಾಡ್ತಿರಲ್ಲ, ಇದನ್ನೇ ಪರಿವರ್ತನೆ ಮಾಡ್ಬಾರ್ದು? ಅವ್ರು ಕೊಟ್ಟಿರುವಂತ ದುಃಖವನ್ನ ಸುಖದಲ್ಲಿ ಯಾಕೆ ಪರಿವರ್ತನೆ ಮಾಡ್ಬಾರ್ದು? ಬಸವಣ್ಣವೇನ್ ಹೇಳಿದ್ರೆ, ಇನ್ನೊಬ್ರು ನಿಂದನೆ ಮಾಡ್ತಾ ಇದ್ರೆ ಅವರನ್ನ ಬಂಧು ಅಂತ ತಿಳ್ಕೊ. ಯಾಕೆ ತಿಳ್ಕೊಬಾರ್ದು? ನಿಂದನೆ ಮಾಡಿದ್ರೆ, ಅಪಮಾನ ಮಾಡಿದ್ರೆ ಅವ್ರ ವೈರಿಗಳು ಯಾಕೆ ಆಗ್ತೀರಿ ನೀವು? ಅವ್ರ ಶತ್ರು ಯಾಕೆ ಆಗ್ತೀರಿ? ಅಪಮಾನ ಮಾಡಿದವ್ರಿಗೆ ರಿವೆಂಜ್ ಯಾಕೆ ತಗೋತೀರಿ? ಸೇಡಾಕ್ ತಿರ್ಸ್ಕೊತೀರಿ? ನಿಮ್ ದ್ವೇಷ ಮಾಡಿದ್ರೆ ಅವ್ರನ್ನ ನೀವ್ ಯಾಕೆ ದ್ವೇಷ ಮಾಡ್ತೀರಿ? ಪರಿವರ್ತನೆ ಮಾಡ್ಕೊಳಕ್ಕಾಗಲ್ವಾ? ಅದನ್ನ ಸುಖದಲ್ಲಿ ಕೇಳ್ತಾರೆ ಬಾಬಾ. ಹೇಳ್ತಾರೆ ಬೇರೆಯವ್ರ ಅಪಮಾನ ಮಾಡಿದ್ರೆ ಸಹನೆ ಮಾಡ್ಕೊಳಿಕ್ಕಾಗಲ್ವಾ? ಇದೊಂದು ಮಾತು ಸಹನೆ ಮಾಡ್ಕೊಳಿಕ್ಕೆ ಎಕ್ಸಾಂಪಲ್ ಏನಂದ್ರೆ, ಬ್ರಹ್ಮ ಬಾಬಾರವ್ರಿಗೆ ಎಷ್ಟು ಗೌರವ ಇತ್ತು ಸಮಾಜದಲ್ಲಿ. ಬಹಳ ಫೇಮಸ್ ಇದ್ರು ಬ್ರಹ್ಮ ಬಾಬಾ. ಶಿವ ಬಾಬಾ ಶರೀರದಲ್ಲಿ ಬಂದ್ಮೇಲೆ ಅವ್ರಿಗೆ ಬಹಳ ಅಪಮಾನ ಮಾಡಿದ್ರು ಎಲ್ರು. ಅವ್ರು ಸಹನೆ ಮಾಡ್ಕೊಂಡಿರ್ತಾನೆ. ಅಯ್ಯೋ ಶಿವಬಾಬಾ, ನಿನ್ ಸಹವಾಸನೆ ಬೇಡಪ್ಪ ಅಂತ ಜಾರ್ಕೊಂಡಿರ್ತಾನೆ. ನನ್ ಶರೀರದಲ್ಲಿ ಬರ್ಲೇಬೇಡ, ನೀನ್ ಬೇರೆ ಯಾವ್ದು ಶರೀರದಲ್ಲಿ ಹೋಗ್ಲು ಅಂದ್ರೆ ಎಷ್ಟ್ ಸಹನೆ ಮಾಡ್ಕೊಟ್ರು.
ಇನ್ನು ಇತಿಹಾಸದಲ್ಲಿ ಫೇಮಸ್ ಇರೋ ಉದ್ಧನಿಗೆ ಇನ್ಸಲ್ಟ್ ಮಾಡಿದ್ರು, ಅಕ್ಕಮಹಾದೇವಿಗೆ ಇನ್ಸಲ್ಟ್ ಮಾಡಿದ್ರು ತಾನೆ. ಬಹಳ ಅಪಮಾನ ಮಾಡ್ಕೊಂಡ್ರೆ ಇವರೆಲ್ಲ ಏನಿವತ್ತು ಅವ್ರನ್ನ ಪೂಜೆ ಮಾಡ್ತಾರೆ, ಅದೇ ಜನ ಆಗ ಅವ್ರ ಅಪಮಾನ ಮಾಡ್ತಾರೆ. ಅವ್ರ ಸತ್ತ ಮೇಲೆ ಅವ್ರ ಪೂಜೆ ಮಾಡ್ತಾರೆ. ಸಹನೆ ಮಾಡ್ಕೊಂಡಿರ್ತಾನೆ ಅವರೆಲ್ಲ. ಹ್ಮ್ ಮಾಡ್ಕೊಂಡಿರ್ತಾನೆ. ಆದ್ರೆ ಅವರಷ್ಟು ನಮ್ಗೆ ಅಪಮಾನ ಮಾಡ್ತಾರೆ ಯಾರಾದ್ರು? ಅವ್ರು ಮಾಡಿಸ್ಕೊಂಡ್ರಲ್ಲ. ಬ್ರಹ್ಮ ಬಾಬರಷ್ಟು ಅಪಮಾನ ನಮ್ಗೆ ಯಾರಾದ್ರು ಮಾಡ್ತಾರ? ಬುದ್ಧನಿಗೆ ಮಾಡಿದ್ರಲ್ಲ. ನಾವು ಬುದ್ಧನಷ್ಟು ಸಿದ್ಧಾರ್ಥನಷ್ಟು ರಾಜನ ನಾವು. ಸಿದ್ಧಾರ್ಥ ಏನಾಗಿದ್ದ? ರಾಜ. ರಾಜನಿಗೆ ಒಬ್ಬ ಸಾಧಾರಣ ಒಬ್ಬ ವ್ಯಕ್ತಿ ಅಪಮಾನ ಮಾಡ್ತಾರೆ. ಅದು ಹೋಗ್ಲಿ, ಸಿದ್ಧಾರ್ಥ ದೇವ ಕಥೆ ಅವನಿಗೆಷ್ಟು ಅಪಮಾನ ಮಾಡಿ ಒಬ್ಬ ಅಗಸನ ಹತ್ರ ಅವನು ಹೇಳ್ತಾರೆ. ಕೃಷ್ಣನ್ಗೆ ಎಷ್ಟು ಅಪಮಾನ ಮಾಡಿದ್ರು? ಸಹನೆ ಮಾಡ್ಕೊಂಡ ಇಲ್ಲ. ಅದೆಲ್ಲ ಸಂಗಮೇಗದ ಮಾತ್ರ ಆಮೇಲೆ ಎತ್ಕೊಂಡೋಣ. ಕೃಷ್ಣಗೆ ಕಳ್ಳ ಅಂದ್ರು, ಕುಟಿಲ ರಾಜಕಾರಣಿ ಅಂದ್ರು, ಸ್ತ್ರೀ ಲೋಲ ಅಂದ್ರು, ಪಾಂಡವರಿಗೂ ಭಾವ ಅಂದ್ರು, ಏನೆಲ್ಲ ಮಡಕೆ ಹೊಡೆದ, ಏನೆಲ್ಲ ಕೀಟ್ಲೆ ಕುಟ್ಟ, ಸಾಕಾಗೋಗ್ಬಿಟ್ಟಿತ್ತು ಎಲ್ರಿಗೂ ಅವನಿಂದ ಅಂತಂದ್ರು. ಆದ್ರೆ ಬಾಬಾ ಹೇಳ್ತಾರೆ, ಅಂತ ಅಪಕಾರಿಗಳಿಗೂ ನಾನು ಉಪಕಾರ ಮಾಡ್ತೇನೆ ಅಲ್ವಾ? ಅವರಷ್ಟು ನಮ್ಗೇನಾದ್ರು ನಿಂದನೆ ಮಾಡಿದಾರೆ ಯಾರಾದ್ರೂ? ಒಂದ್ ಸಣ್ಣ ಮಾತಂದ್ರೆ ಹೆಂಗಾಗ್ಬಿಡ್ತೀರಲ್ಲ ನೀವು. ಒಂದು ಬೈಕೊಂಡು ಓಡಾಡ್ತೀರಿ, ಇಲ್ಲ ಬಾಬಾನೇ ಬಿಟ್ಟು ಬಿಡ್ತೀರಿ. ಎಷ್ಟ್ ಜನ ಬಿಟ್ಟಿಲ್ಲ, ಬೇರೆ ಬೈತಾರೆ ಅಂತೇಳಿ ಬಾಬಾ ಅವ್ರ ಕ್ಲಾಸಿಗೆ ಬರೋದ್ ಬಿಟ್ಟಿದ್ದಾರೆ, ಬಾಬಾ ಜ್ಞಾನನೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅಪಮಾನ ಮಾಡ್ತಾರೆ, ನಮ್ಗೆ ಇನ್ಸಲ್ಟ್ ಮಾಡ್ತಾರೆ, ನಮ್ ಮಿತ್ರರು ನಮ್ ಫ್ರೆಂಡ್ಸ್ ಎಲ್ಲ ನಮ್ಗೆ ದೂರ ಆಗ್ತಾರೆ ಅಂತ ಎಷ್ಟ್ ಜನ ಬಿಟ್ಟಿದ್ದಾರೆ. ನಮ್ ಸಮಾಜ ಬೈಯುತ್ತೆ, ನಮ್ ಕುಲ ಬೈಯುತ್ತೆ, ನಮ್ ಕುಲ ಉಲ್ಟಾ ಹಾಕ್ತಾರೆ, ನಮ್ ಕುಲದಿಂದ ಹೊರಗ ಹಾಕ್ತಾರೆ. ಎಷ್ಟ್ ಜನ ಬಿಟ್ಟಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಆ ಇನ್ಸಲ್ಟ್ ಅನ್ನ ಸಹನೆ ಮಾಡ್ಕೊಳ್ಲಿಕ್ಕಾಗಲ್ವಾ? गाली को गुलाब नहीं बना सकते, समस्या को बाप समान बनने का संकल्प में परिवर्तन नहीं कर सकते. ಸಮಸ್ಯೆಗಳು ಎಷ್ಟು ಬರುತ್ತೋ ಅಷ್ಟು ಬಾಪ್ ಸಮಾನ ಆಗ್ಬೇಕು ಅಂತ ಹೇಳಿ ಆ ಸಂಕಲ್ಪದಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ? आप सबको याद है, निम्मेल्रिಗೂ ನೆನಪಿದೆ, जब आप ब्राह्मण जन्म में आए और निश्चय किया, चाहे आपको 1 सेकंड लगा या 1 मास लगा, लेकिन जब से आपने निश्चय किया, दिल से कहा मैं बाबा का, बाबा मेरा, संकल्प किया ना, अनुभव किया ना, तब से आपने माया को चैलेंज किया कि मैं माया जीत बनूंगा या बनूंगी. ನೋಡಿ, ಯಾವಾಗ ನೀವು ಬ್ರಾಹ್ಮಣ ಆದ್ರಿ, ಬಾಬಾ ಮೇಲೆ ನಿಶ್ಚಯ ಬಂದು ಅದು 1 ಸೆಕೆಂಡ್ ನಲ್ಲಿ ನಿಶ್ಚಯ ಬಂದಿರುತ್ತೆ ಕೆಲವರಿಗೆ 1 ತಿಂಗಳಾದ್ಮೇಲೆ ನಿಶ್ಚಯ ಬಂದಿರುತ್ತೆ, ಕೆಲವರು ಇನ್ನೂ ಜಾಸ್ತಿ ಸಮಯ ತಗೊಳ್ತಾರೆ. ಒಟ್ಟಾರೆ ನಿಶ್ಚಯ ಮಾಡ್ಕೊಂಡಾಗ ನಾವು ನಮ್ಮ ಮನಸ್ಸಿಂದ ಹೇಳಿದ್ವಿ, ನಮ್ಮ ಹೃದಯದಿಂದ ಹೇಳಿದ್ವಿ, ಬಾಬಾ ನೀವು ನನ್ನವರು, ನಾನು ನಿನ್ನವನು, ಸಂಕಲ್ಪ ಮಾಡಿದ್ದೀರಿ ತಾನೆ ಎಲ್ರು, ಅನುಭವನ ಮಾಡಿದಿರಿ. ಯಾವಾಗಿನಿಂದ ತಾವು ಮಾಯೆಗೆ ಚಾಲೆಂಜ್ ಮಾಡಿದಿರಿ, ನಾನು ಮಾಯಾಜೀತ ಆಗೇ ಆಗ್ತೀನಿ ಅಂತ ಚಾಲೆಂಜ್, ಈ ಚಾಲೆಂಜ್ ಅನ್ನ ಮಾಯೆ ಏನ್ ಮಾಡಿದ್ರ ನಾನ್ ಮಾಯಾಜೀತ ಆಗೇ ಆಗ್ತೀನಿ, ಹೇ ಮಾಯೆ ನಾನು ನಿನ್ನ ಗೆದ್ದೇ ಗೆಲ್ತೀನಿ ನೋಡು ಅಂತ ಚಾಲೆಂಜ್ ಮಾಡಿದ್ರ ಇಲ್ಲ? ಮಾಯಾಜೀತ ಬನ್ನ ಹೇಗೆ ನೈ, ಹಾಗಾದ್ರೆ ಮಾಯಾಜೀತ ಆಗ್ಬೇಕೋ ಆಗ್ತೀರಾ? ಆಗಲ್ಲ. ಮಾಯಾಜೀತ ಆಗಿ ಏನ ನೀವೇ अभी दूसरे आने हैं, यारो बरोबर इದ್ದಾರೆ मायाजीत आत्मा कहते बाबा, जब माया को चैलेंज किया तो ये समझ आई, ये बात ये हलचल माया की रॉयल रूप है. ಯಾವಾಗ ನೀವು ಮಾಯೆಗೆ ಚಾಲೆಂಜ್ ಮಾಡ್ತೀರಿ ಅದ ಈ ಸಮಸ್ಯೆಗಳು, ಈ ಪರಿಸ್ಥಿತಿಗಳು, ಈ ಹಲ್ಚಲ್ಗಳು ಮಾಯೆಗೆ ರೂಪ ತಾನೆ. ಮಾಯಾಜೀತ ಆಗೇ ಆಗ್ತೀನಿ ಅಂತ ಮಾಯೆಗೆ ಚಾಲೆಂಜ್ ಮಾಯಾಜೀತ ಜಗತ್ತನ್ನೇ ಗೆಲ್ತೀನಿ ಅಂತ ಹೇಳಿ ಮಾಯಾಜೀತ ಜಗಜ್ಜೀತ ಆಗ್ತೀವಿ ಅಂತ ಚಾಲೆಂಜ್ ಇಟ್ಕೊಂಡವ್ರಿಗೆ ಬಾಬಾ ಕೇಳ್ತಿದ್ದಾರೆ, ಇವೆಲ್ಲ ಏನೇನೋ ಮಾಯ ತಾನೆ, ಹಾಗಾದ್ರೆ ಹೆಂಗ್ ಮಾಯ ವಶ? माया तो कोई रूप में आएगी नहीं,
ಮಾಯೆ ಮತ್ತು ಬೇರೆ ಯಾವುದೋ ರೂಪದಲ್ಲಿ ಬರೋದಿಲ್ಲ. ನಿಮ್ಗೇನೆ ಸಣ್ಣ ಪುಟ್ಟ ಅಥವಾ ದೊಡ್ಡ ಪರಿಸ್ಥಿತಿಗಳು ಬರುತ್ತಲ್ಲ, ಅದೇ ಮಾಯೆ. ಆ ಬಾಬಾ ಹೇಳ್ತಾರೆ, ಇನ್ ರೂಪ ಮೇ ಹಿ ಮಾಯಾಜೀತ ಬನ್ನ ಹೈ. ಈ ಎಲ್ಲಾ ರೂಪಗಳಲ್ಲಿ ಏನಾಗ್ಬೇಕು ನಾವು ಮಾಯಾಜೀತ ಆಗ್ಬೇಕು. ಬಾತ್ ನಹಿ ಬದಲೇಗಿ, ಪರಿಸ್ಥಿತಿಗಳು ಬದಲಾಗಲ್ಲ. ಸೆಂಟರ್ ನಹಿ ಬದಲೇಗ, ಸೆಂಟರ್ ಬದಲಾಗಲ್ಲ. ಸ್ಥಾನ ನಹಿ ಬದಲೇಗ, ಈಗ ಹೋಗ್ತೀವಿ ಸ್ಥಾನ ಚೇಂಜ್ ಮಾಡಿ. ಆತ್ಮ ನಹಿ ಬದಲೇಗೆ, ಆತ್ಮಗಳು ಬದಲಾಗಲ್ಲ. ಟೀಚರ್ಗೆ ಇವರೇ ಪರಿವಾರ, ಪರಿವಾರಕ್ಕೆ ಇದೇ ಟೀಚರು. ಆತ್ಮ ನಹಿ ಬದಲೇಗೆ, ಆತ್ಮಗಳು ಚೇಂಜ್ ಆಗಿಲ್ಲ. ಹಮೆ ಬದಲ, ಹಾಗಾದ್ರೆ ಯಾಕೆ ಚೇಂಜ್ ಆಗ್ಬೇಕು? ನಾನು ನನ್ನನ್ನ ಪರಿವರ್ತನೆ ಮಾಡ್ಕೊಳ್ಬೇಕೆ ಹೊರತು ಏನು ಚೇಂಜ್ ಆಗಲ್ಲ ಬೇರೆ. आपका स्लोगन तो सबको बहुत अच्छा लगता है. ಒಂದು ಸ್ಲೋಗನ್ ಇದೆ ನಿಮ್ಮಲ್ಲಿ, ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾವ್ದದು? ಬದಲ್ಕೆ ದಿಖಾನ ಹೇ. ಇನ್ನೊಬ್ಬರನ್ನ ಬದಲು ಮಾಡೋದನ್ನ, ಪರಿವರ್ತನೆ ಮಾಡೋದನ್ನ ನಾನು ಪರಿವರ್ತನೆಯಾಗಿ ತೋರಿಸಬೇಕು. ಬದಲಾ ನಹಿ ಲೇನಾ ಎಂದು ನಾವು ಸೇಡು ತೀರಿಸ್ಕೋಬಾರ್ದು. ಸೇಡು ತೀರಿಸ್ಕೋಬಾರ್ದು. ಇದು ಹಿಂದಿಯಲ್ಲಿ ಏನಾಗುತ್ತೆ? ಬದಲ ಅಂದ್ರೆ ಸೇಡು ತೀರಿಸ್ಕೊಳ್ಳೋದು. ಸೇಡ್ ತೀರ್ಸ್ಕೊಳ್ಬಾರ್ದು. ಅಂದ್ರೆ ಸೇಡ್ ತೀರ್ಸ್ಕೊಳೋದಕ್ಕೆ ಅವ್ರನ್ನ ಚೇಂಜ್ ಮಾಡಿ ತೋರ್ಸ್ತೀನಿ ನೋಡು, ಅವ್ರು ಹೆಂಗಿದಾರ ಅವ್ರ ಹಂಗ್ ಮಾಡಿ ನೋಡ್ತೀನಿ ನೋಡು, ಅವ್ರ ಬದ್ಲಾಗ್ಬಿಡ್ಬೇಕು ನೋಡು ಅಂತ. ಹಂಗಲ್ಲ, ನಾನು ಬದಲಾಗ್ತೇನೆ. यह तो पुराना स्लोगन है. नए नए रूप, रॉयल रूप बन के माया और भी आने वाली. ಹೊಸ ರೂಪ ತಗೊಂಡು ರಾಯಲ್ ರಾಯಲ್ ರೂಪ ಎಲ್ಲ ತಗೊಂಡು ಮಾಯ ಮತ್ತಷ್ಟು ಬರಲಿದೆ. ಘಬರಾವಣೆ. ಆದ್ರೆ ನೀವೇನ್ ಮಾಡ್ಬಾರ್ದು? ಹೆದರ್ಬಾರ್ದು, ಗಾಬರಿ ಆಗ್ಬಾರ್ದು. ಬಾಪ್ತದ ಅಂಡರ್ಲೈನ್ ತರ ಆಗುತ್ತೆ. ಬಾಪ್ತದ ಇದ್ರ ಬಗ್ಗೆ ನಮಗೆ ಹೆಚ್ಚು ಒತ್ತು ಹೇಳ್ತಾರೆ. ಯಾವ ಮಾತು? ಮಾಯಾ ಎಸೆ ಎಸೆ ರೂಪೆ ಆನೆ ವಾಲಿ ಹೈ. ಏನ್ ಮಾಡ್ತಾರೆ? ಅಂಡರ್ಲೈನ್ ಮಾಡಿಸಿ ನಮ್ಗೆ ಪಕ್ಕ ಮಾಡಿಸ್ತಾರೆ. ಮಾಯ ಇಂತಿಂತ ರೂಪದಲ್ಲಿ ಬರುತ್ತೆ. ಹೋದ ವಾರ ಹೇಳಿರ್ತಾನೆ, ಹುಲಿಯಾಗಿ ಬರುತ್ತೆ, ಕರಡಿಯಾಗಿ ಬರುತ್ತೆ, ಬೆಕ್ಕಾಗಿರೋ ಬರುತ್ತೆ, ದೊಡ್ಡದು ಬರುತ್ತೆ, ಸಣ್ಣದು ಬರುತ್ತೆ ಅಲ್ವಾ? ಜೋ ಮೆಹಸೂಸಿ ನೈ ಕರೆಂಗೆ ಕಿಯ ಮಾಯಾ ಹೇ. ಗೊತ್ತೂ ಆಗಲ್ಲ ಇದು ಮಾಯನ. ಅದು ಬಂದು ನಿಮ್ಗೆ ಎಷ್ಟು ಬೇಕಷ್ಟು ಲಾಸ್ ಮಾಡಿ ಹೋದ್ಮೇಲೆ, ಓ ಇದು ಮಾಯ ಆಗಿತ್ತು ಅಂತ ಅವಾಗ ಎಚ್ಚರ. ಕहेंगे नहीं दीदी, आप समझते नहीं हो, या माया नहीं है. ನಿಮ್ ಮಾಯೆ ಬಂದಿದೆ ಅಂತ ಡೈರೆಕ್ಟ್ ಆಗಿ ಹೇಳಿದ್ರೆ ಏನ್ ಹೇಳ್ತೀರಿ? ಕೊರೆಯದು ಮಾಯ ಅಲ್ಲ ಅಂತ ನೀವು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತೀರಿ. ಆದ್ರೆ ಅದು ಮಾಯನೇ ಅಲ್ವಾ? ಒಪ್ಕೊಳಲ್ಲ. ನಿಮ್ ಮಾಯೆ ಬಂದಿದೆ ಒಪ್ಕೊಳಲ್ಲ, ಸಿಟ್ಟು ಆಗ್ಬಿಡ್ತಾರೆ. ಬಾವೇದಿಯ ಅದು ಸಚ್ಚಿ ಬಾತ್, ಇದು ಸತ್ಯ ಮಾತು, ಇದು ಮಾಯೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅವ್ರು ಬಿ ಜ್ಞಾನಿವಾದಿ ಡರು. ದೊಡ್ಡ ದೊಡ್ಡ ರೂಪದಲ್ಲಿ ಮಾಯ ಬರಲಿದೆ. ಯಾಕೆ? देखो कोई भी दुश्मन चाहे हार खाता है, जीत होता है, जो भी उनके पास मोशा शस्त्र करे तो भी ಶತ್ರುಗಳಿರ್ತಾರೆ, ಎದುರಾಳಿಗಳಿರ್ತಾರೆ. ಅವ್ರು ಯುದ್ಧ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಅವ್ರು ಯುದ್ಧ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ತಿಳಿಯುವಂತ ಎಲ್ಲ ಅಸ್ತ್ರ ಸೋಲಿಕ್ಕೆ ಬಂದಿರ್ತಾನ ಅವಾಗ ಎಲ್ಲ ಅಸ್ತ್ರ ಶಸ್ತ್ರನ ಏನ್ ಮಾಡ್ತಾನ? ಪ್ರಯೋಗ ಮಾಡ್ತಾನೆ ಇರ್ತಾನೆ. ಸಣ್ಣ ಪುಟ್ಟ ಅಸ್ತ್ರನ ಮಾಡ್ತಾನೆ. ಇರುವಂತ ಎಲ್ಲ ಅಸ್ತ್ರನ ಅವನು ಉಪಯೋಗಿಸ್ತಾನೆ ತಾನೆ. ಹಾಗೆ ಮಾಯದು ಕೂಡ ಈಗ ಅಂತ್ಯ ಆಗುತ್ತೆ. ಅದು ಎಲ್ಲ ಅಸ್ತ್ರ ಶಸ್ತ್ರಗಳನ್ನ ಉಪಯೋಗಿಸ್ತಾ ಇದೆ. ಅದಕ್ಕಾಗಿ ಭಿನ್ನ ಭಿನ್ನ ಪರಿಸ್ಥಿತಿಗಳು ಬರ್ತಾ ಇದೆ. ಭಿನ್ನ ಭಿನ್ನ ಪರಿಸ್ಥಿತಿ ಯಾಕೆ ಬರ್ತಾ ಇದೆ? ಅದು ಸೋಲ್ತಾ ಇದೆ. ಅದಕ್ಕೆಲ್ಲ ವೆರೈಟಿ ಅಸ್ತ್ರ ಶಸ್ತ್ರ ಉಪಯೋಗಿಸ್ತಾ ಇದೆ. ಇದು ಸೋಲ್ತಾ ಇದೆ ಅನ್ನುವಂತ ನಾನ್ ಗೆದ್ದೇ ಗೆದ್ದೀನಿ, ಮಾಯನೇ ಸೋಲಲಿದೆ ಅಂತ ತಿಳ್ಕೊಳ್ಳಿ ಅಂತಾರೆ ಪಾಪ. ಜೋ ಬಿ ಉನ್ಕೆ ಪಾಸ್ छोटे मोटे ಶಸ್ತ್ರ ಅಂತ ತೋ ಹೋನೆ ಹೇ. ಕೊನೆಗೂ ಏನಾಗುತ್ತೆ? ಮಾಯೆ ಅಂತ್ಯ ಆಗುತ್ತೆ. ಅದಕ್ಕೆ ಭಯ ಪಡಬೇಡಿ. ಲೇಕಿನ್ ಜಿತನಾ ಅಂತ ಸಮೀಪ ಉತನಾ ನಯೇ ನಯೇ ರೂಪೇ. ನೋಡಿ, ಎಷ್ಟು ಅಂತಿಮ ಸಮಯ ಹತ್ರ ಬರುತ್ತೆ ಅಷ್ಟು ಮಾಯೆ ಹೊಸ ರೂಪವನ್ನ ಧರಿಸಿಕೊಂಡು ತನ್ನ ಅಸ್ತ್ರಶಸ್ತ್ರಗಳನ್ನು ಉಪಯೋಗಿಸುತ್ತೆ. ತಿರುವಿ ಆಪ್ಗೆ ಬಾಮೆ ಚುಕೆ. ಕೊನೆಗೂ ಏನ್ ಮಾಡುತ್ತದೋ? ಲಾಸ್ಟ್ ಅಲ್ಲಿ ಏನ್ ಮಾಡುತ್ತದೋ? ಬಂದು ನಿಮ್ಮ ಕಾಲಿಗೆ ಬೀಳಲಿದೆ ಅದು. ಪಹಲೆ आपको झुकाने की कोशिश करेगी. ಫಸ್ಟ್ ಏನ್ ಮಾಡುತ್ತದೋ? ನೀವು ಹೋಗಿ ಅದು ಕಾಲು ಬೀಳ್ಬೇಕು ಅಂದ್ರೆ ಅದು ಪ್ರಯತ್ನ ಮಾಡುತ್ತೆ. ಆದ್ರೆ ನೀವ್ ಅದಕ್ಕೆ ಬೀಳಿಕ್ಕೆ ರಾಮನ ಕಡೆ ಇದ್ದೀರಿ. ರಾವಣನೇ ಎಲ್ಲ ಅಸ್ತ್ರ ಯೂಸ್ ಮಾಡಿ ಕೊನೆಗೆ ರಾಮನಿಗೆ ತಲೆ ಬಾಗ್ಬೇಕಾಗತ್ತೆ. सिर्फ खुद झुक जाएगी. सिर्फ इसने आज बाप दादा एक ही शब्द बार बार अंडरलाइन करा.
ಬಾಬಾ ಈ ದಿನ ಬಾರಿ ಬಾರಿ ಒಂದು ಮಾತಿನ ಬಗ್ಗೆ ನಮ್ಗೆ ಅಂಡರ್ಲೈನ್ ಮಾಡ್ತಿದ್ದಾರೆ. ಯಾವ್ದು? ಬಾಪ ಸಮಾನ್ बनना है, बाप समान ಆಗ್ಬೇಕು. अपने इस ಲಕ್ಷಣಾನ್ ಮೇಲೆ ಸ್ವಮಾನ್ ಮೇಲೆ ನೋಡಿ ಇದೆ. ಇದರ ಸ್ವಮಾನದಲ್ಲಿ ಯಾವ್ದಲ್ಲ ನಾನು ಬಾಪ್ ಸಮಾನ ಈ ಸಮಾನದಲ್ಲಿ ಮಾಡಕ್ಕಾಗಲ್ಲ. ಮಾಡುವಂತ ಕೆಲಸ ಅಲ್ಲ, ಇದು ಬಾಬಾ ಮಾಡುವಂತ ಕೆಲಸ ಅಲ್ಲ. ಬಾಬಾನ್ ನೋಡಿ ಇರ್ತಿರ್ಲಿಲ್ಲ, ಬಾಬಾ ಮಾತನಾಡ್ತಿರ್ಲಿಲ್ಲ, ಬಾಬಾ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ ಅನ್ನೋಗೆ ಲಕ್ಷ ಟೆನ್ಷನ್ ಇರುತ್ತೆ. ಬಾಬಾ ಸಮ್ಮಾನ ದೇನ ಸಮ್ಮಾನ ಕೊಡ್ಬೇಕಂದ್ರೆ ನಿಮಗೆ ಬೇರೆಯವರು ಗೌರವ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸಮ್ಮಾನ್ ದೇನ ಫಸ್ಟ್ ಕೊಡ್ಬೇಕು. ಕೊಡೋದಂದ್ರನೆ ತಗೊಳ್ಳೋದು. ಸಮ್ಮಾನ್ದೇ ಯಥಾರ್ಥ ನೀನ್ ಗೌರವ ಕೊಡು, ಇದು ತಪ್ಪು ಮಾತು. ನೀನ ನನಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಅದು ತಪ್ಪು ಮಾತು. ಗೌರವ ಕೊಡ್ಲಿಲ್ಲ, ನೀನ್ ಅವರಿಗೆ ಗೌರವ ಕೊಡಲಿಲ್ಲ, ಹಾಗಾಗಿ ಅವನಿಗೆ ಗೌರವ ಕೊಡ್ಲಿಲ್ಲ ಅಷ್ಟೇ. ನೀನು ಗೌರವ ಕೊಡದೇ ಇರೋರ್ಗು ನೀನ್ ಗೌರವ ಕೊಟ್ಟು ನೋಡು, ಆಗ ಅವರಿಂದ ನಿನ್ಗೆ ಗೌರವ ಬರದೇ ಇದ್ರೆ ಹೇಳವಾಗ ಗೌರವ ಕೊಟ್ರೆ ಗೌರವ ಸಿಕ್ಕೇ ಸಿಗುತ್ತೆ. ಒಂದ್ಸಲ ಕೊಡ್ಬೇಕಿಲ್ಲ, 2 ಸಲ ಕೊಡ್ಬೇಕಿಲ್ಲ, ಆಮೇಲೆ ಒಳಗಡೆ ನಡೀತಾ ಇರ್ತದೆ. ಒಂದು ದಿನ ಬರುತ್ತೆ, ಅವಶ್ಯವಾಗಿ ಚೇಂಜ್ ಆಗ್ತಾರೆ ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ सम्मान दे यथार्थ नहीं, सम्मान देना ही लेना है। स्वमान बॉडी कॉन्शियस का नहीं, ब्राह्मण जीवन का स्वमान, श्रेष्ठ आत्मा का स्वमान, संपन्नता का स्वमान. ಸ್ವಮಾನ ಇಟ್ಕೊಳ್ಳಿ. ದೇಹಾಭಿಮಾನ ಸ್ವಮಾನ ಅಲ್ಲ, ಬ್ರಾಹ್ಮಣ ಜೀವನದ ಸ್ವಮಾನ, ಶ್ರೇಷ್ಠ ಆತ್ಮದ ಸ್ವಮಾನ, ಸಂಪನ್ನತೆಯ ಸ್ವಮಾನವನ್ನ ಇಟ್ಕೊಳ್ಳಿ. स्वमान और सम्मान लेना नहीं है, लेकिन देना ही लेना है. इन दो बातों में दृढ़ता रखो. 2 ಮಾತಿನಲ್ಲಿ ದೃಢತೆ ಇಟ್ಕೊಳ್ಳಿ. ಯಾವ್ದು? ಸ್ವಮಾನದಲ್ಲಿ ಇರ್ಬೇಕು, ಸನ್ಮಾನವನ್ನ ಕೊಡ್ಬೇಕು. ಆಕಿ ದೃಢತಾಕು ಕೊಯ್ ಕಿತನ ಬಿಹಿಲಾಯ್. ನಿಮ್ಮ ದೃಢತೆಯನ್ನ ಯಾರಾದ್ರೂ ಎಷ್ಟೇ ಅಲ್ಲಾಡಿಸಿ ನೋಡ್ಲಿ, ಆದ್ರೆ ನೀವು ದೃಢತೆಯಲ್ಲಿ ಏನಾಗ್ರಿ? ಇಲ್ಲ ಆಗ್ಬೇಡಿ, ಮಜಬೂತ್ ಆಗ್ರಿ, ಅಚಲ ಆಗ್ರಿ. तब यहाँ जो बाप दादा से प्रॉमिस किया है, ಅವಾಗ ನೀವೇನು ಬಾಬಾಗೆ ಪ್ರಾಮಿಸ್ ಮಾಡಿದಿರಲ್ಲ 6 ತಿಂಗಳು ಪ್ರಾಮಿಸ್ ನೆನಪಿದ್ಯಾ? यह नहीं देखते रहना कि अभी तो 5 दिन 15 दिन ಪೂರಾ हुआ है, ಇನ್ನು 15 ದಿವಸ ಆಗಿತ್ತು ಬಾಬಾ ಬಂದು. ಅದಕ್ಕೆ 15 ದಿವಸ ಆಯ್ತಪ್ಪ ಬಾಬಾ ಲಾಸ್ಟ್ ವೀಕ್ ಓದಿದ ಹಿಂದಿನ ಹೋದ್ವಾರ ಭಾನುವಾರ ಮುರಳಿ, ಅದು ಮುರಳಿ ಮುಗಿದು ನೆಕ್ಸ್ಟ್ ಮಿಲನಕ್ಕೆ 15 ದಿವಸ ಆಯ್ತು. ಬಾಬಾ ಇನ್ನೂ ನೆನ್ಸ್ಬಿಟ್ಟು 15 ದಿವಸ ಆಯ್ತು ಅಂತ ಲೆಕ್ಕ ಹಾಕೊಂಡು ಕೂತ್ರೆ ಸಾರೆ 5 ಮಾಸ ಪಡೆ 5 ತಿಂಗಳು ಬಿದ್ದಿದೆ ಮಾಡ್ತೀನಿ ಹಂಗ ಜಪ ಬಾಬಾ ಅಮೃತದಲ್ಲಿ ವಾರ್ತಾಲಾಪ ಮಾಡ್ತೀವಿ. ವಾರ್ತಾಲಾಪ ಮಾಡ್ತೀವಿ ಬಾಬಾ ಜೊತೆಗೆ. ವಾರ್ತಾಲಾಪ ಅಂದ್ರೆ ನಮ್ಮ ಆತ್ಮಿಕವಾಗಿ ಮಾತಾಡೋದು ಬಾಬಾ ಜೊತೆಗೆ. बाबा है तब तो बात करना तो बहुत अच्छी अच्छी बातें सुनाते. ಅಮೃತಗಳಲ್ಲಿ ನೀವು ಬಾಬಾ ಹತ್ರ ಬಹಳ ಒಳ್ಳೊಳ್ಳೆ ಮಾತಾಡ್ತೀರಿ ಅಂತಾರೆ ಬಾಬಾ. अपनी बातें जानते हो ना, ಗೊತ್ತದಾನೆ ನೀವು ಅಮೃತಗಳಲ್ಲಿ ಏನ್ ಮಾತಾಡ್ತೀರಿ ಬಾಬಾ ಜೊತೆಗೆ. अब दृढ़ता को अपना, ಈಗ ನಿಮ್ಮಲ್ಲಿ ದೃಢತೆಯನ್ನ ತನ್ನಿ. ಉಲ್ಟಿ ಬಾತೋ ಮೇ ದೃಢತಾ ನಹಿ ರಖನಾ, ಉಲ್ಟಾ ಮಾತಿನಲ್ಲಿ ದೃಢತೆಯನ್ನ ಇಟ್ಕೋಬೇಡಿ. ಉಲ್ಟಾ ಮಾತಿನಲ್ಲಿ, ಉಲ್ಟಾ ಮಾತು ಯಾವುದು? ಕ್ರೋಧದಲ್ಲಿ ದೃಢವಾಗಿರುತ್ತೆ. ಏನಾಗ್ಲಿ ನಾನು ಕ್ರೋಧ ಬಿಡಲ್ಲ, ಏನಾಗ್ಲಿ ನಾನು ಆಲಸ್ಯ ಬಿಡಲ್ಲ, ಏನಾಗ್ಲಿ ಹಠನ ನಾನು ಬಿಡಲ್ಲ, ಏನಾಗ್ಲಿ ಉಲ್ಟಾ ಮಾತಿದೆಲ್ಲ ಅದರಲ್ಲಿ ದೃಢತೆಯನ್ನ ತರಬೇಡಿ. ಕ್ರೋಧ करना ही है, मुझे दृढ़ निश्चय है, ऐसे नहीं करना. क्यों? आजकल बाप दादा के पास रिकॉर्ड में मेजॉरिटी क्रोध के भिन्न भिन्न प्रकार की रिपोर्ट पहुंचती है. ಯಾಕೆ ಬಾಬಾ ಕ್ರೋಧ ಅಂದ್ರೆ ಬಾಪ್ ದಾದಾ ಹತ್ರ ಇತ್ತೀಚೆಗೆ ಕ್ರೋಧದ ಅನೇಕ ರಿಪೋರ್ಟ್ಗಳು ರೆಕಾರ್ಡ್ಗಳು ಬರ್ತಾ ಇದೆ. ಇಂಥವ್ರು ಕ್ರೋಧ ಮಾಡ್ತಾರೆ, ಭಿನ್ನ ಭಿನ್ನ ಪ್ರಕಾರದ ರಿಪೋರ್ಟ್ ಬಾಬಾ ತಲುಪ್ತಾ ಇದೆ. ಮಹಾರೂಪ ಕಮ್ಮಿ, ಈಗ ಕ್ರೋಧದ ಮಹಾರೂಪ ಇಲ್ಲ, ಕಡಿಮೆ ಆಗಿದೆ ಬಾಬಾ ಸಿಕ್ಕ ಮೇಲೆ. ಆದ್ರೂ ಅಂಶದ ರೂಪದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಕ್ರೋಧದ ರೂಪ ಹೆಚ್ಚಾಗ್ತಾ ಇದೆ. इस पर क्लास कराना, क्रोध के कितने रूप है, फिर क्या करना, क्या कहते हमारा न भावना. हमें क्रोध ಮಾಡಿ ಏನ್ ಹೇಳೋದು?
ನನ್ ಭಾವನೆ ಹೆಂಗಿರ್ಲಿಲ್ಲ, ಆದ್ರೆ ನಾನು ಬಿಟ್ಟೆ, ಕ್ರೋಧ ಬಂದ್ಬಿಡ್ತು. ಇಸ್ ಪರ್ ಕ್ಲಾಸ್ ಕರನ ಟೀಚರ್ಸ್ ಭೂತ ಐನ ಟೀಚರ್ಸ್ 1200 ಜನ ಟೀಚರ್ಸ್ ಬ್ರಹ್ಮಕುಮಾರಿ ಅಂತಂದಿದ್ರು. ಆಮ್, ವ- ಗ- 1200 ही दृढ़ संकल्प कर ले तो कल ही परिवर्तन हो सकता है। फिर इतने एक्सीडेंट नहीं होंगे, हाँ बच जाएंगे सभी। टीचर्स हाथ उठाओ, होते टीचर सबका निमित्त फाउंडेशन। अगर फाउंडेशन पक्का और दृढ़ रहा तो झाड़ तो आप ही ठीक हो जाएगा। ಟೀಚರ್ಸ್ 12 ಜನ ಬಂದಿದ್ರು. ತಾವು ಪರಿವರ್ತನೆ ಆದ್ರೆ ಇಡೀ ವೃಕ್ಷ ಪರಿವರ್ತನೆ ಆಗತ್ತೆ. ಟೀಚರ್ ಅಂದ್ರೆ ನಿಮಿತ್ತ ಫೌಂಡೇಶನ್ ಅಂತಾರೆ ಬಾಬಾ. ಫೌಂಡೇಶನ್ ಪಕ್ಕ ಅಂದ್ರೆ ದೃಢವಾಗಿದ್ರೆ ವೃಕ್ಷನು सरियागते। आजकल चाहे संसार में चाहे ग्रामीण संसार में हर एक हिम्मत सच्चा प्यार चाहिए ಟೀಚೆಗೆ ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಬ್ರಾಹ್ಮಣ ಪರಿವಾರಕ್ಕೂ ಅವರೆಲ್ಲರಿಗೂ ಏನ್ ಬೇಕಾಗಿದೆ? ಧೈರ್ಯ ಮತ್ತು ಸತ್ಯ ಪ್ರೀತಿ. मतलब का प्यार है, स्वार्थದ ಪ್ರೀತಿ ಅಲ್ಲ। हाँ एक सच्चा प्यार और दूसरे मत माना। 95% किसने संस्कार के वश परवश होके नीचे ऊपर कर ही लिया, लेकिन 5% अच्छा किया। फिर भी अगर आप उसके 5% अच्छा को लेकर पहले उसमें हिम्मत करो। हाँ 5% ಒಳ್ಳೇದಿದೆ, 95% ಸರಿ ಇಲ್ಲ ಒಬ್ಬ ವ್ಯಕ್ತಿಯಲ್ಲಿ ಅಂದ್ರೆ ಆ 5% ಏನು ಒಳ್ಳೇದಿದೆ ಅದನ್ನ ನೋಡಿ ಆ ವಿಶೇಷತೆಯಲ್ಲಿ ಅವರಿಗೆ ಧೈರ್ಯವನ್ನ ತುಂಬಿ ಅಲ್ವಾ? ಬಹುತ್ ಅಚ್ಚಾ ಕಿಯಾ ಫಿರ್ ಉಸ್ಕೋ ಕಹೋ ಬಾಕಿ ಅಚ್ಚಿ ತೋ ಕರ್ ಲೇನಾ. ನೋಡಿ ಇದನ್ನ ನೀವು ಬಹಳ ಚೆನ್ನಾಗಿ ಮಾಡಿದ್ರಿ, ಆದ್ರೆ ಇದನ್ನ ನೀವು ಸ್ವಲ್ಪ ಏನ್ ಮಾಡ್ಕೋಬೇಕು, ಸರಿ ಮಾಡ್ಕೊಂಡ್ರೆ ಆಯ್ತು. ಆ ಇದರಿಂದ ಒಳ್ಳೇದ್ ಹೇಳಿ ಆಮೇಲೆ ತಪ್ಪನ್ನ ತಿದ್ದಿದ್ರೆ उसको फील नहीं होगा, ಅವಾಗೇನಾಗೋದಿಲ್ಲ ಅವರಿಗೆ ಬೇಸರ ಆಗೋದಿಲ್ಲ। अगर आप कहेंगे अब क्यों नहीं किया, ऐसे थोड़े किया जाता है, ನೀನ್ ಯಾಕೆ ಹಿಂಗ್ ಮಾಡಿದೆ, ಇದನ್ನ ಹಿಂಗ್ ಮಾಡೋದಾ, ಈ ರೀತಿ ಹೇಳ್ಬೇಡಿ। तो पहले ही विचाರ ಸಂಸ್ಕಾರಕ್ಕೆ ವಶನೇ, ಅವರು ಸಂಸ್ಕಾರಕ್ಕೆ ವಶ ಇರ್ತಾರೆ, ದುರ್ಬಲ ಇರ್ತಾರೆ, ನರ್ವಸ್ ಆಗಿರ್ತಾರೆ, ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತಾರೆ, ಪ್ರೋಗ್ರೆಸ್ ಆಗುದಿಲ್ಲ। ಬಾಬಾ ಹೇಳ್ತಾರೆ 5% ವಿಶೇಷತೆಗೆ ಅವರಿಗೆ ಧೈರ್ಯ ಕೊಟ್ಟು, ಇದು ಬಹಳ ಚೆನ್ನಾಗಿ ನೀವು ಮಾಡಿ, ಸ್ವಲ್ಪೇ ಚೆನ್ನಾಗಿ ಮಾಡಿದ್ರು ಇದನ್ನ ಬಹಳ ಚೆನ್ನಾಗಿ ಮಾಡಿದೆ ಅಂತ ಹೇಳಿ आप बहुत अच्छा कर सकते हो, ಇದನ್ನ ನೀವು ಬಹಳ ಚೆನ್ನಾಗಿ ಮಾಡ್ಬೋದು ಅಂತಾನು ಕೂಡ ಹೇಳಿ। ತಿರುಸೋ ಅಗರ್ ಸಮಯ ಉಂಟಾ ಸ್ವರೂಪೋ ಸಂಚಾಕ, ಆಮೇಲೆ ಸಮಯ ಸಂದರ್ಭ ನೋಡಿ ನೀವು ಅವರ ದುರ್ಬಲತೆಗಳನ್ನ ಪರಿವರ್ತನೆ ಮಾಡ್ಬೋದು। ಅವರಿಗೆ ಮೊದಲು ಧೈರ್ಯ ಕೊಡ್ರಿ। ಪರವಶಾತ್ಮಗಳಲ್ಲಿ ಧೈರ್ಯ ಇರುವುದಿಲ್ಲ। ಬಾಬಾ ಹೇಳ್ತಾರೆ आपने आपको बाप ने आपको कैसा परिवर्तन किया, आपकी कमी सुनाई, आप विकारी हो, आप गंदे हो। ಬಾಬಾ ಯಾರಿಗಾದ್ರು ಅವರ ದುರ್ಬಲತೆಯನ್ನು ಹೇಳಿದಾರೇನೆ ಇಷ್ಟು ದಿನ? ನೀವು ಪತಿತ ಇದ್ದೀರಿ, ನೀವು ವಿಕಾರ ಇದ್ದೀರಿ, ನೀವು ಕೊಳಕಿದ್ದೀರಿ, ಇಲ್ಲ ತಾನೆ? ಬಾಬಾ ಯಾರೇ ಬರ್ಲಿ ಈಚೆ ಬಚ್ಚೆ ಅಂತ ಹೇಳ್ತಾರೆ ತಾನೆ? ಯಾಕೆ ಹೇಳ್ತಾರೆ ಬಾಬಾ? ಇಲ್ವಾ ನಾವ್ ಈಚೆ ಸ್ವಲ್ಪ ಆದ್ರೂ ಇದೀವಿ ತಾನೆ? 5% ಅಂದ್ರೆ ಬಾಬಾ ಹೇಗೆ ನಮ್ಮ ವಿಶೇಷತೆಯನ್ನೇ ನೋಡಿದ್ರು ಹಾಗೆ ನಾವು ಕೂಡ ಎಲ್ಲರದು ಅವರಲ್ಲಿ 95 ದುರ್ಬಲತೆ ಇರಲಿ, ಅವರಲ್ಲಿ 5% ವಿಶೇಷತೆ ಇರಲಿ, ಆ 5% ವಿಶೇಷತೆ ನೋಡಿ ವರ್ಣನೆ ಮಾಡ್ರಿ, ಅದಕ್ಕೆ ಧೈರ್ಯ ಕೊಡ್ರಿ। बाबा का तो हिम्मत से स्मृति दिलाओ, स्मृति समृद्धि स्वतः ही दिलाए, समझा? तो अभी तो समान बन जाएंगे। सिर्फ एक अक्षर याद करो, ಒಂದೇ ಅಕ್ಷರ, ಒಂದೇ ವಾಕ್ಯ, ಒಂದೇ ಸ್ವಮಾನ ನಾವು ಇವತ್ತು ನೆನಪಿಟ್ಕೋಬೇಕು, ಯಾವ್ದದು? ಬಾಪ್ ಸಮಾನ್ ಆಗ್ಬೇಕು, ಫಾಲೋ ಫಾದರ್ ಮದರ್, ಈ ಒಂದ್ ಮಾತನ್ನ ನೆನಪಿಟ್ಕೊಳ್ಳಿ। ಏನ್ ಬಾಬಾ ಮಾಡಿದ್ರು ಅದನ್ನ ಮಾಡ್ಬೇಕು, ಬಸ್ ಹೆಜ್ಜೆ ಮೇಲೆ ಹೆಜ್ಜೆ ಇಡು ಅಂತ ಇದಕ್ಕೆ ಹೇಳಲಾಗ್ತದೆ। ಹಾಗಾದ್ರೆ ಸಮಾನ ಆಗೋದು ಎಷ್ಟು ಸಹಜ ತಾನೆ? ನಾಟಕ ಕೂಡ ಚಿಕ್ಕ ಪುಟ್ಟ ಆಟವನ್ನ ತೋರಿಸ್ತಾ ಇರ್ತದೆ, ಆಗ ನೀವು ಆಶ್ಚರ್ಯದ ಚಿಹ್ನೆಯನ್ನ ಹಾಕೊಂಡು ಕುತ್ಕೋಬೇಡಿ। ಅನೇಕ ಮಕ್ಕಳು ಬಾಪ್ತಾದ ಬಗ್ಗೆ ಕಾರ್ಡ್ಸು, ಪತ್ರ, ಹೃದಯದ ಗೀತೆ ಎಲ್ಲ ಬಾಪ್ತಾದವ್ರಿಗೆ ಬರೆದು ಕಳಿಸಿದ್ರು, ಬಾಬರವ್ರ ತಲುಪಿದೆ। ಎಲ್ಲರೂ ಹೇಳ್ತಾರೆ ನನ್ನ ನೆನ್ಸ್ಕೊಡು ಬಾಬವ್ರಿಗೆ, ಬಾಬರ್ ಮಿಲನಕ್ಕೆ ಹೋಗಾಗ ಹೇಳಿ ಕಳಿಸ್ತೀವಿ ತಾನೆ, ನಾನು ಯಾಕೆ ಕೊಟ್ರಿ ಬಾಬರ್ಗೆ ಅಂತ, ಅದೆಲ್ಲ ಬಾಬರ್ ಹತ್ರ ತಲುಪಿದೆ ಅಂತ ಮಾತಿ ಕತೆ ಹಮಾರಿ ಭಿ ಆತ್ಯ ದೇ ದೇನಾ। ಹಾಗೆ ಬಾಪ್ತಾದ ಕೂಡ ಹೇಳ್ತಾರೆ ನಂದು ನೆನಪು ಪ್ರೀತಿಯನ್ನ ಅವ್ರಿಗೆ ಕೊಡಿ। ಯಾವ್ದು ಬಾಪಿ ಕರ್ತೆ ಬಚ್ಚೆ ಭಿ ಕರ್ತೆ, ಕ್ಯೋಂಕಿ इस छोटे से संसार में
ಬಾಗ್ದಾದ ಅವ್ರ ಬಚ್ಚೆಯವರು ವಿಸ್ತಾರ ಏನೇ ಇದು ಚಿಕ್ಕ ಸಂಸಾರ ಬಾಗ್ದಾದ ಮತ್ತು ಮಕ್ಕಳು ಇಷ್ಟೇ ಇಲ್ಲಿ ಸಂಬಂಧ ಎಷ್ಟು ಸಣ್ಣ ಜಗತ್ತಿದು ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ ತೋಫೋನಿ ಆದಾಗ ನಮ್ ಜಗತ್ತೇ ಇಷ್ಟರೊಳಗೆ ಇದ್ದಾಗ ನಮ್ಗೆ ಯಾವ ನೆನಪಾಗ್ತದೆ ಬಾಬರು ನಾವು ನಮಗೆ बाबा हाँ बच्चों को बाप पापा बाबा को बच्चे तो देश विदेश के बच्चों को देश विदेशದ ಮಕ್ಕಳಿಗೆ ಬಾಪ್ ದಾದಾರವರ बहुत 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 याद प्यार देते हैं. अच्छा ನಾಲ್ಕು ಕಡೆಯ ಬ್ರಾಹ್ಮಣ ಜಗತ್ತಿನ ವಿಶೇಷಾತ್ಮಗಳಿಗೆ ಸದಾ ದೃಢತೆಯ ಮೂಲಕ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಡುತ್ತ ಸಫಲತೆಯ ನಕ್ಷತ್ರಗಳಿಗೆ ಲಕ್ಕಿ ಸ್ಟಾರ್ಸ್ಗೆ ಹಾಗೂ ಸದಾ ಸ್ವಯಂ ಅನ್ನ ಸಂಪನ್ನ ಮಾಡಿಕೊಡುವಂತ ಆತ್ಮಗಳ ಕರೆಯನ್ನ ಪೂರ್ಣ ಮಾಡುವಂತ ಸಂಪನ್ನ ಆತ್ಮಗಳಿಗೆ ಸದಾ ನಿರ್ಬಲರಿಗೆ ಪರವಶಾತ್ಮಗಳಿಗೆ ಧೈರ್ಯದ ವರದಾನದ ಮೂಲಕ ಧೈರ್ಯವನ್ನ ಕೊಡುವಂತ ಬಾಬಾರವರ ಸಹಯೋಗಕ್ಕೆ ಪಾತ್ರರಾಗುವಂತ ಆತ್ಮಗಳಿಗೆ ಸದಾ ವಿಶ್ವ ಪರಿವರ್ತನೆ ಮಾಡಿ ಸ್ವಯಂ ಪರಿವರ್ತನೆ ಮಾಯಾ ಪ್ರಕೃತಿ ಮತ್ತು ದುರ್ಬಲ ಆತ್ಮಗಳನ್ನು ಪರಿವರ್ತನೆ ಮಾಡುವಂತ ಪರಿವರ್ತಕ ಆತ್ಮಗಳಿಗೆ ಬಾಪ್ದಾದರವರ ನಾಲ್ಕು ಕಡೆಯ ಚಿಕ್ಕ ಈ ಜಗತ್ತಿನ ಸರ್ವ ಆತ್ಮಗಳಿಗೆ ಸಮ್ಮುಖ ಬಂದಿರುವಂತ ಶ್ರೇಷ್ಠ ಆತ್ಮಗಳಿಗೆ ಅರಬ್ ಕರಬ್ ಪಟ್ಟು ಅರಬ್ ಕರಬ್ ಅಷ್ಟೇ ಇಲ್ಲ ಅರಬ್ ಕರಬ್ ಪಟ್ಟು ಅಂದ್ರೆ ಎಷ್ಟು 4 ಪಟ್ಟು ಅಂದ್ರೆ ಅಷ್ಟು ಅರಬ್ ಕರಬ್ ಪಟ್ಟು ಏನೋ ನೆನಪು ಪ್ರೀತಿ ಮತ್ತು ನಮಸ್ತೆ ಬಾಪ್ದಾದಿ ಬಚ್ಚೋं की ನಮಸ್ತೆ 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 ವರದಾನ ಶಾಂತಿಯ ಸಾಧನೆಗಳ ಮೂಲಕ ಮಾಯೆಯನ್ನು ದೂರದಿಂದಲೇ ಗುರುತಿಸಿ ಓಡಿಸುವ ಮಾಯಾಜೀತ ಆಗಿರಿ ಶಾಂತಿಯ ಸಾಧನೆಯ ಮೂಲಕ ಮಾಯೆಯನ್ನು ದೂರದಿಂದಲೇ ಗುರುತಿಸಿ ಓಡಿಸುವ ಮಾಯಾಜೀತ ಆಗಿರಿ. ಬಾಬಾ ಇದ್ರ ತಾತ್ಪರ್ಯ ಹೇಳ್ತಾರೆ ಮಾಯೆ ಕೊನೆ ಗಳಿಗೆವರೆಗೂ ಬರ್ತಾ ಇರುತ್ತೆ. ಎಲ್ಲಿವರೆಗೂ ಬರುತ್ತೆ ಮಾಯೆ? ಕೊನೆ ಸೆಕೆಂಡ್ ತನಕನು ಪರಂಧಾಮಕ್ಕೆ ಹೋಗು ಕೊನೆ ಸೆಕೆಂಡ್ ತನಕನು ನಾವು ಶರೀರ ಬಿಡುವ ಕೊನೆ ಸೆಕೆಂಡ್ ತನಕನು ಏನ್ ಬರ್ತಾ ಇರುತ್ತೆ? ಮಾಯೆ ಬರ್ತಾ ಇರುತ್ತೆ. ಲೇಕಿನ್ ಆದ್ರೆ ಮಾಯೆ ಕೆಲ್ಸ ಬರೋದು ಬರ್ತಾನೆ ಇರೋದು. ನಿಮ್ ಕೆಲ್ಸ ಯಾವಾಗ ಓಡ್ಸೋದು? ದೂರದಲ್ಲಿ ಬಗ ದೂರದಿಂದಲೇ ನೋಡಿ ಅದನ್ನ ಓಡ್ಸೋದು ನಿಮ್ ಕೆಲ್ಸ. ಹತ್ರ ಬಂದು ನಮ್ ಮೇಲೆ ವಾರ್ ಮಾಡಿ ನಾವ್ ಎಷ್ಟು ಬೇಕು ಅಷ್ಟೆಲ್ಲ ಲಾಸ್ ಮಾಡ್ಕೊಂಡ್ಮೇಲೆ ಅದನ್ನ ಓಡ್ಸೋದಲ್ಲ. ದೂರದಿಂದಲೇ ರಾವಣನನ್ನ ಓಡ್ಸೋದು. ಮಾಯ ಆವೆ ರಾತ್ಕೋ ಹಿಲಾಯೆ ಮಾಯೆ ಬಂದು ನಿಮ್ಮನ್ನ ಅಲ್ಲಾಡ್ಸಿ ಆಮೇಲೆ ನೀವ್ ಓಡ್ಸೋದನ್ನ ಇದು ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಆದ್ರಿಂದ ಶಾಂತಿಯ ಸಾಧನೆ ಮೂಲಕ ತಾವು ದೂರದಿಂದಲೇ ಅದನ್ನ ಗುರುತಿಸ್ತೀರಾ. ಯಾವಾಗ ಗುರುತಾಗ್ತದೆ ಇದು ಮಾಯ ಅಂತ? ಶಾಂತಿ ಸಾಧನೆ ಅಂದ್ರೆ ಎಷ್ಟು ಯೋಗ ಮಾಡ್ತೀರಿ ಪಾಪ ನೆನ್ಪು ಮಾಡ್ತೀರಿ ಆ ಶಾಂತಿಯ ಸಾಧನೆಯಿಂದ ಮಾಯೆ ದೂರದಿಂದಲೇ ಇದು ಮಾಯೆ ಅಂತ ಗೊತ್ತಾಗ್ಬಿಡುತ್ತೆ. ನಿಮ್ಮ ಯೋಗ ಸರಿಯಾಗಿಲ್ಲ ಅಂದ್ರೆ ಅದು ಹತ್ತಿರ ಬಂದರೂ ಅದು ಮಾಯೆ ಅಂತ ಗೊತ್ತಾಗಲ್ಲ. ಅದಕ್ಕೆ ವಶ ಆದ್ರೂ ಅದು ಮಾಯೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಯೋಗದ ಶಕ್ತಿ ಯಾರಿಗಿರುತ್ತೆ ಅವ್ರು ಮಾತ್ರ ಮಾಯೆಯನ್ನ ದೂರದಿಂದಲೇ ಗುರುತಿಸ್ತಾರೆ. ಅದಕ್ಕೆ ಬಾಬಾ ಇದ್ದಾರೆ ಶಾಂತಿಯ ಸಾಧನೆಯ ಮೂಲಕ ಅದನ್ನ ದೂರದಿಂದಲೇ ಗುರುತಿಸಿ ಏನ್ ಹೇಳ್ತಾರೆ ಬಾಬಾ ಪೇಚಾನ್ಲು ಕಿ ಮಾಯಾ ಉಸಿ ಪಾಸ್ ಮೇ ಆನೆ ನಹಿದು ಮಾಯನ ನಿಮ್ ಹತ್ರನೇ ಬಿಟ್ಕೋಬೇಡಿ. ಒಂದ್ ವೇಳೆ ಯೋಚನೆ ಮಾಡ್ತಾ ಇರ್ತೀರಿ ಅಯ್ಯೋ ಮಾಯೆ ಬಂದು ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಈಗಂತೂ ನಾನು ಇನ್ನೂ ಪುರುಷಾರ್ಥಿ ಮಾಯೆ ಬರುತ್ತೆ ಪುರುಷಾರ್ಥಿಗಳು ಬರುತ್ತೆ ಇನ್ಯಾರು ಬರುತ್ತೆ ನಾನು ಪುರುಷಾರ್ಥಿ ಇಲ್ವಾ ಅದಕ್ಕೆ ಮಾಯೆಗೆ ನಾ ವಶ ಆಗ್ಬಿಟ್ಟಿದ್ದೀನಿ ಅಂತ ಕೊಟ್ಬಿಡೋದಲ್ಲ. ಇದೇನಾಗಿದೆ ಮಾಯನ್ನ ಖಾತರಿ ಮಾಡುವುದಾಗಿದೆ. ಮಾಯನ್ನ ಏನೋ ಅದನ್ನ ಏನಂತಾರೆ ಟ್ರೀಟ್ ಮಾಡೋದಾಗಿದೆ. ಏನ್ ಮಾಡ್ಬೇಕು? ನಾನೇನೋ ಪುರುಷಾರ್ಥಿ ಮಾಯೆ ಬಂದೇ ಬರುತ್ತೆ ಅದಕ್ಕೆ ನಾನ್ ಮಾಯೆಗೆ ವಶ ಆಗ್ಬಿಟ್ಟಿದ್ದೇನೆ ಏನ್ ಮಾಡ್ಬೇಕು ಇವಾಗ ಅಂತ ಸಮರ್ಥಿಸಿಕೊಳ್ಳೋದು. ಮಾಯೆಗೆ ಜ್ಯೂಸ್ ಕೊಟ್ಟು ಟೀ ಕೊಟ್ಟು ಕುರ್ಕುರೆ ಕೊಟ್ಟು ಹುರಿದಿದ್ದು ಕರ್ದಿದ್ದು ಕೊಟ್ಟು ಬಿಟ್ರೆ ನಂಗೆ ಅಲ್ಲೇ ಹೊಡ್ಕೊಂಡ್ಬಿಟ್ಟು
ಒಳ್ಳೊಳ್ಳೆ ಹೋಳಿಗೆ ಕಡುಬು ಎಲ್ಲ ಮಾಡಿ ತಿನ್ನಿಸ್ದಂಗೆ ಅದಕ್ಕೆ. ಯಾವಾಗ ಯಾವಾಗ ನಾನಿನ್ನು ಪುರುಷಾರ್ಥಿ, ಮಾಯ ಬರುತ್ತೆ ಮತ್ತೆ ಏನ್ ಮಾಡ್ಬೇಕಾಗುತ್ತೆ. ಅಂತ ಹೇಳಿದ್ರೆ ಅದಕ್ಕೆ ಟ್ರೀಟ್ ಕೊಟ್ಟಂಗೆ. ಫಿರ್ ತಂಗ್ ಹೋತೆ ಹೂ, ಆಮೇಲೆ ನೀವೇ ನೋಡ್ರಿ ಏನಾಗೋದು, ಮೋಸ ಹೋಗೋದು ನೀವೇ. ಅದಕ್ಕೆ ಅದರಿಂದ ಎಲ್ಲ ತೊಂದರೆ ಅನುಭವಿಸೋದು ನೀವೇ. ಇಸ್ಲಿ ಅದಕ್ಕೆ ಏನ್ ಮಾಡ್ಬೇಕು, ದೂರ ಸಿಹಿ ಪರಕಕರ್ ಭಗಾದು, ದೂರದಿಂದಲೇ ಅದನ್ನ ಗುರುತಿಸಿ ಓಡಿಸ್ಬಿಟ್ರೆ ಏನಾಗ್ಬಿಡ್ತೀರಿ, ಮಾಯಾಜೀತ ಆಗ್ಬಿಡ್ತೀರಿ. ಶ್ಲೋಕ. ಶ್ರೇಷ್ಠ ಭಾಗ್ಯದ ರೇಖೆಗಳನ್ನು ಇಮರ್ಜ್ ಮಾಡಿಕೊಂಡರೆ, ಶ್ರೇಷ್ಠ ಭಾಗ್ಯದ ರೇಖೆಗಳನ್ನು ಇಮರ್ಜ್ ಮಾಡಿಕೊಂಡರೆ ಹಳೆಯ ಸಂಸ್ಕಾರಗಳ ರೇಖೆಗಳು ಮರ್ಜ್ ಆಗಿಬಿಡುತ್ತದೆ. ಯಾವ ರೇಖೆ ಇಮರ್ಜ್ ಮಾಡ್ಕೋಬೇಕು, ಶ್ರೇಷ್ಠ ಭಾಗ್ಯದ ಗೆರೆಯನ್ನ ಬರ್ಕೋಬೇಕು. ಆಗ ಹಳೆ ಸಂಸ್ಕಾರದ ಗೆರೆ ಇದೆಯಲ್ಲ ಅದು ಅಳಿಸೋಗ್ಬಿಡುತ್ತೆ. ಶ್ರೇಷ್ಠ ಭಾಗ್ಯದ ರೇಖೆ ಇಳ್ಕೊಂಡ್ರೆ ಹಳೆ ಸಂಸ್ಕಾರದ ಗೆರೆ ರೇಖೆ ಅದು ತನ್ನಿಂದಾನೆ ಮಾಯ ಆಗ್ಬಿಡ್ತದೆ. ಅದಕ್ಕೆ ಶ್ರೇಷ್ಠ ಸಂಸ್ಕಾರದ ಶ್ರೇಷ್ಠ ಭಾಗ್ಯದ ರೇಖೆಗಳನ್ನ ಎಳೆದುಕೊಳ್ಳಿ ಅಂತಾರೆ. ಶಾಂತಿ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಕಾರ್ಯಕ್ರಮ ಹೆಸರೇನು, ಜೀವನ ದರ್ಶನ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲ ಅದರ ಸಹಯೋಗವನ್ನು ಕೊಡ್ತಾ ಇದ್ದೀರಿ. ಜೀವನ ದರ್ಶನ ಕಾರ್ಯಕ್ರಮ 17ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಮಹಾನ್ ತಪಸ್ವಿನಿ, ಯೋಗಿನಿ, ಬಾಲ ಬ್ರಹ್ಮಚಾರಿಣಿ, ರಾಜಯೋಗಿನಿ ಆಗಿರುವಂತ ವೀಣಾ ದೀದಿ, ವೀಣಾ ಅವರು ಶಿರ್ಸಿ ಇದೆ, ಕರ್ನಾಟಕದವರೇ ಅವರು. ಆದ್ರೆ ಇವತ್ತು ಭಾರತದ ತುಂಬಾ ಪ್ರಸಿದ್ಧ ಆಗಿದ್ದಾರೆ. ಬಹಳ ವಿಶೇಷ ಮಹಾವಾಕ್ಯಗಳನ್ನು ಕೂಡ ಬಾಬುರರ ಸಂದೇಶವನ್ನ ವಿಭಿನ್ನ ರೀತಿಯಿಂದ ಹೇಳೋದಕ್ಕೆ ಅವರು ಒಳ್ಳೆ ಪ್ರಸಿದ್ಧ ಆಗಿದ್ದಾರೆ. ಅವರ ಕ್ಲಾಸ್ ಅನ್ನ ಕೇಳಿದ್ರೆ ಮನಸ್ಸು ಪ್ರೇರಣೆ ಸಿಗುತ್ತೆ. ಅದಕ್ಕೆ ನಾವೆಲ್ಲ ಅವ್ರನ್ನ ಬಹಳ ದಿನದಿಂದ ಕರಿತಾ ಇದ್ವಿ. ಇವಾಗ ಸಮಯ ಬಂದಿದೆ ಅವರು ನಮ್ಮ ಊರಿಗೆ ಹೇಳುವುದಕ್ಕೆ. ಹಾಗಾಗಿ 7 ದಿನದ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಶುಭ ಭಾವನೆಯ ಸಹಯೋಗ ಮೊದಲು ಬೇಕು. ತಮ್ಮೆಲ್ಲರ ಶುಭ ಭಾವನೆ, ಶುಭ ಕಾಮನೆ, ಮನಸಾ ಸೇವೆ, ಬಾಬಾ ಇವಾಗ ಹೇಳ್ತಾರಲ್ಲ ಶಾಂತಿ ಶಕ್ತಿ, ಬಾಬಾ ನೆನಪಿನ ಶಕ್ತಿಯಿಂದ ಇದು ಸಫಲ ಆಗಲಿದೆ. ಈಗಾಗಲೇ ಪ್ರಚಾರದ ಕಾರ್ಯಗಳೆಲ್ಲ ಮುಗಿದಿದೆ. ನಾವಿನ್ನೇನು 2 ದಿನದಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. 16ನೇ ತಾರೀಕಿಗೆ ಅಕ್ಕೋರ್ ಬಂದ್ಬಿಡ್ತಾರೆ ಸಾಯಂಕಾಲ. ಬಳ್ಳಾರಿ ಇಳಿತಾರೆ ಅವರು. ಮೌಂಟ್ ಆಬುದಿಂದ ಬರ್ತಾ ಇದ್ದಾರೆ ಟ್ರೈನ್ ಅಲ್ಲಿ. ಹಾಗೆ ಸೀದಾ ಅವ್ರು ಬಂದು ಬಳ್ಳಾರಿಯಲ್ಲಿ ಇಳಿತಾರೆ. ಬಳ್ಳಾರಿಯಿಂದ ನಾವಿಲ್ಲಿ ಅವರನ್ನ ಕರ್ಕೊಂಡು ಬರ್ಬೇಕು. 16ನೇ ತಾರೀಕಿಗೆ ನೈಟ್ ಬಂದು ತಲುಪ್ತಾರೆ. ಆಮೇಲೆ 17ನೇ ತಾರೀಕಿಗೆ ಅಕ್ಕೋರ್ದು ಪರಿವಾರಕ್ಕೆ ಇದೇ ತರ ಕ್ಲಾಸ್ ಇರುತ್ತೆ. ಯಾವ ದಿನ ಆಗುತ್ತದೆ, ಯಾವ ವಾರ, ಬುಧವಾರ, ಭಾನುವಾರ ಬುಧವಾರ ದಿನ. ತಾವೆಲ್ಲರೂ ಬನ್ನಿ. ಇವತ್ತು ಬಂದಂಗ್ ಬರ್ಲಿಕ್ಕೆ ಹೋಗ್ಬಿಡ್ರಿ ದಯವಿಟ್ಟು. ಖಾಲಿ ಇತ್ತು, ನಾನು 12 ಗಂಟೆಗೆ ಇಲ್ಲಿ ಬಂದು ಕುತ್ಕೊಳೋದು, ಒಂದ್ 5-6 ಜನ ಅಷ್ಟೇ ಇದ್ರಿ. ಅಕ್ಕೋರ್ ಬಂದು ನಮ್ ಸೆಂಟರ್ ನೋಡಿದಾಗ ಒಂದ್ 5-6 ಮೊದ್ಲೇ ಪ್ರಸಿದ್ಧ ನಮ್ಮವ್ರು ಸಿರುಗುಪ್ಪ ಅಂದ್ರೆ ಬಾಳ ಜನ ಇದ್ದಾರೆ ಅಲ್ಲಿ ಪರಿವಾರ ಅಂತ. ಇತ್ತೀಚೆಗೆ ಕ್ಲಾಸ್ಗೆ ಮತ್ತೆ ಬಟ್ಟೆ ಇದ್ದಾಗ ಬಹಳ ಕಡಿಮೆ ಸಂಖ್ಯೆ ಬರ್ತಾ ಇತ್ತು. ಇತ್ತೀಚೆಗೆ ಒಂದ್ ಅರ್ಧ ಗಂಟೆಯಿಂದ 3/4 ಗಂಟೆಯಿಂದ ಎಲ್ಲರೂ ಬಂದು ಅಕ್ಕೋರು ಕ್ಲಾಸ್ ಮಾಡೋದು 11ರಿಂದ 12 ಗಂಟೆಗೆ ಮಾಡ್ತಾರಂತೆ ಕ್ಲಾಸ್. ಅದಕ್ಕೆಲ್ಲರೂ ಯಾವಾಗ ಬರ್ಬೇಕು, 1 ಗಂಟೆ ಮೊದಲೇ 10 ಗಂಟೆ ಕರೆಕ್ಟ್ ಇಲ್ಲಿ ಇರ್ಬೇಕು. ಅಕ್ಕೋರ್ ವಿಶೇಷ. ಮತ್ತೆ ಅದರಲ್ಲೂ ಸೇವೆ ಅಂತ ಇರುತ್ತೆ. ಇವತ್ತು ನೋಡ್ರ 4-5 ಜನ ಸೇವೆಯಲ್ಲಿ ಓಡಾಡ್ತಿದ್ದಾರೆ ಹೊರಗಡೆ. ಅಲ್ವಾ, ಆ ದಿನ ಇನ್ನೂ ಸೇವೆ ಇರೋದ್ರಿಂದ ನಿಮ್ಮಲ್ಲಿ ಜಾಸ್ತಿ ಜನ ಹೊರಗೆ ಇರ್ತೀರಿ. ಆಗ ಅಕ್ಕೋರ್ ಮಂದಿ ಸ್ವಲ್ಪ ಜನ ಇದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಎಲ್ಲರಿಗೂ ಸೇವೆ, ಯಾರ್ಯಾರು ಸೇವೆ ಹೇಳಿರ್ತೀವಿ ಅವರಷ್ಟೇ ಇಲ್ಲಿಂದ ಇಲ್ಲಿ ಇರ್ಬಾರ್ದು. 1 ಗಂಟೆ ಅಕ್ಕೋರ್ ಕ್ಲಾಸ್ ಮಾಡುವಾಗ. ಆಮೇಲೆ ನಿಮ್ಗೆ ಸೇವೆ ಕೊಟ್ಟಿರ್ತೀವಿ, ಆ ಸೇವೆಗೆ ಹೋಗ್ಬೇಕು. ದಯವಿಟ್ಟು ತಮ್ಮೆಲ್ಲರಿಗೂ ನೆನಪಿರ್ಲಿ,
ಇದೊಂದು ಒಳ್ಳೆ ಸೇವೆಗೆ ಅವಕಾಶ. ನಾವು ಬಾಬಾ ಇವತ್ತು ಕೂಡ ಹೇಳಿದ್ರು, ದೃಢವಾಗಿ ಯಾವುದೇ ಒಂದು ಸಂಕಲ್ಪ ದೃಢವಾಗಿ ಮಾಡ್ಬೇಕು ಅಂತ. ಈಗ ನಿಮ್ಮ ಮನೆ ಕಾರ್ಯಕ್ರಮ ಅಲ್ವಾ, ಲೌಕಿಕದ ಕಾರ್ಯಕ್ರಮ ನಿಮ್ಮ ಮನೇಲಿ ಏನಾದ್ರೂ ಕಾರ್ಯಕ್ರಮ ಇರೋದನ್ನ ದೃಢವಾಗಿ ಮಾಡ್ತಾರೆ, ಏನ್ ಮಾಡ್ತಾರೆ ಅಚ್ಚುಕಟ್ಟಾಗಿ ಮಾಡ್ತಾರೆ,